ಯಾತ್ರಿಕನ ಪ್ರಯಾಣ. ಜಾನ್ ಬುನ್ಯಾನ್. ಭಾಗ 1. ನನ್ನ ಕನಸಿನಲ್ಲಿ ಹರಗು ಬಟ್ಟೆಯನ್ನು ಧರಿಸಿಕೊಂಡಿದ್ದ ಒಬ್ಬ ಮನುಷ್ಯನನ್ನು ಕಂಡೆನು. ಅವನ ಬೆನ್ನಿನ ಮೇಲೆ ದೊಡ್ಡದಾದ ಒಂದು ಹೊರೆಯಿತ್ತು. ಅವನು ಒಂದು ಪುಸ್ತಕವನ್ನು ಓದುತ್ತಿದ್ದನು. ಅದು ಅವನನ್ನು ಗಲಿಬಿಲಿಗೊಳಿಸಿತು. ಅವನ ಕೂಗು ಕೂಡ ಕೇಳಿಸಿತು, ಅಯ್ಯೋ, ನಾನೇನು ಮಾಡಬಲ್ಲೆ? ಅವನು ತನ್ನ ಮನೆಗೆ ಹಿಂತಿರುಗಿ ಹೋಗಿ ಈ ಪಟ್ಟಣವು ನಾಶವಾಗುವುದೆಂಬ ಭಯಾನಕ ಸುದ್ದಿಯನ್ನು ತನ್ನ ಹೆಂಡತಿಗೆ ಮುಟ್ಟಿಸಿದನು. ಅಷ್ಟು ಮಾತ್ರವಲ್ಲ, ಅದರಿಂದ ತಪ್ಪಿಸಿಕೊಳ್ಳುವ ಯಾವ ಸಾಧ್ಯತೆಯೂ ಇಲ್ಲವೆಂದು ಹೇಳಿದನು. ಆದರೆ ಅವನ ಹೆಂಡತಿ ಮತ್ತು ಮಕ್ಕಳು ಈತನ ಮಾನಸಿಕವಾಗಿ ಅಸ್ವಸ್ಥನಾಗಿರಬಹುದು ಅಂದುಕೊಂಡರು. ಅವನಿಗಾದರೂ ನಿದ್ದೆ ಹತ್ತಲಿಲ್ಲ. ಮುಂಜಾನೆಯಾಗುತ್ತಿರುವಷ್ಟರಲ್ಲಿ ಅವನ ವೇದನೆ ಹೆಚ್ಚಾಯಿತು. ನಡೆದುಕೊಂಡು ಬರುತ್ತೇನೆಂದು ಹೇಳಿ ಒಂದು ಸುತ್ತು ಸುತ್ತಾಡಿ ಬಂದು ತನ್ನ ಕೋಣೆಯಲ್ಲಿ ಸೇರಿಕೊಂಡನು. ಅವನು ಓದುತ್ತಾ ಇದ್ದನು. ಪ್ರಾರ್ಥನೆ ಮಾಡಿದನು, ರಕ್ಷಿಸಲ್ಪಡಬೇಕಾದರೆ ನಾನೇನು ಮಾಡಬೇಕು? ನಂತರ ಒಬ್ಬ ಸುವಾರ್ತಿಕನು ಬರುವುದನ್ನು ಕಂಡೆನು. ಅವನು ಬಂದು, ನಿನ್ನ ವೇದನೆ ಏನು ಎಂದು ವಿಚಾರಿಸುತ್ತಾನೆ. ಕ್ರೈಸ್ತನು, ಸಹೋದರನೇ, ನಾನು ನಾಶವಾಗುತ್ತೇನೆಂಬ ಭಯ ನನಗಿದೆ. ನನ್ನ ಬೆನ್ನ ಮೇಲೆ ಬಿದ್ದಿರುವ ಈ ಹೊರೆಯು ದಿನೇ ದಿನೇ ನನ್ನನ್ನು ಅಧೋಲೋಕಕ್ಕೆ ತಳ್ಳುತ್ತಿದೆ. ಸುವಾರ್ತಿಕನು ಅವನಿಗೆ ಒಂದು ಚಿಕ್ಕ ಕಾರ್ಡನ್ನು ಕೊಟ್ಟನು. ಬರಬೇಕಾದ ದೈವಕೋಪದಿಂದ ಓಡಿ ಹೋಗು ಎಂದು ಅದರಲ್ಲಿ ಬರೆದಿತ್ತು. ಇದರಿಂದ ಅವನಲ್ಲಿ ಒಂದು ಆಶಾಕಿರಣ ಮೂಡಿಸಿತು. ಕ್ರೈಸ್ತನು ಓಡಿ ಹೋಗುವುದು, ಆದರೆ ಎಲ್ಲಿ? ಹತಾಶನಾಗಿ ಕೂಗಿಕೊಂಡನು. ಸುವಾರ್ತಿಕನು, ದೂರದಲ್ಲಿ ಒಂದು ಸರಳುಗಳ ಒಂದು ಬಾಗಿಲನ್ನು ಕಾಣುತ್ತಿದ್ದೀಯಾ? ಕ್ರೈಸ್ತನು, ಇಲ್ಲ. ಸುವಾರ್ತಿಕನು, ಆ ದಿಕ್ಕಿನಲ್ಲಿ ಒಂದು ಬೆಳಕು ಕಾಣುತ್ತಿದೆಯಲ್ಲವೇ? ಕ್ರೈಸ್ತನು, ಹೌದು. ಸುವಾರ್ತಿಕನು, ನೇರವಾಗಿ ಆ ದಿಕ್ಕಿನಲ್ಲಿ ಹೋಗು. ನಿನಗೊಂದು ಬಾಗಿಲು ಕಾಣಿಸುತ್ತಿದೆ. ಅಲ್ಲಿಗೆ ಹೋಗಿ ಬಾಗಿಲನ್ನು ತಟ್ಟು. ಮುಂದೆ ಏನು ಮಾಡಬೇಕೆಂಬುದನ್ನು ನಿನಗೆ ತಿಳಿಯಪಡಿಸಲಾಗುತ್ತದೆ. ಆಗ ನನ್ನ ಕನಸಿನಲ್ಲಿ ಈ ಮನುಷ್ಯನು ಆ ಬೆಳಕಿನಡೆಗೆ ಹೋಗುವುದನ್ನು ನೋಡುತ್ತಿದ್ದೇನೆ. ಆಗ ಪಟ್ಟಣದಲ್ಲಿರುವ ಅನೇಕರು ಅವನನ್ನು ತಡೆಯುವುದಕ್ಕೆ ಪ್ರಯತ್ನಿಸುವುದನ್ನು ಕಾಣುತ್ತೇನೆ. ಇವನಾದರೂ ಯಾರನ್ನು ಲಕ್ಷಿಸದೆ ಮುನ್ನುಗ್ಗುತ್ತಿದ್ದಾನೆ. ತನ್ನ ವೇಗವನ್ನು ಹೆಚ್ಚಿಸುತ್ತಿದ್ದಾನೆ. ಇಬ್ಬರು ವ್ಯಕ್ತಿಗಳು ಅವನನ್ನು ಹಿಂಬಾಲಿಸಿದ್ದರು. ಈತನನ್ನು ಹಿಂತಿರುಗುವಂತೆ ಮಾಡುತ್ತೇವೆಂದು ನಿರ್ಧರಿಸಿದರು. ಅವರ ಬೆನ್ನ ಮೇಲಾದರೂ ಯಾವುದೇ ಭಾರ ಇಲ್ಲದೆ ಇರುವುದರಿಂದ ವೇಗವಾಗಿ ತಲುಪಿದರು. ಆ ಕ್ರೈಸ್ತನಾದರೂ ಅವನ ಹೆಸರು ಹಾಗೆಂದು ಇರಲಿ. ನೀವು ಈ ನಾಶನದ ಪಟ್ಟಣದಲ್ಲಿ ಜೀವಿಸುತ್ತಿದ್ದೀರಿ. ಅದು ಬೆಂಕಿಯಲ್ಲಿ ಸುಡಲ್ಪಟ್ಟು ಎಲ್ಲರನ್ನೂ ನಾಶನಕ್ಕೆ ತೆಗೆದುಕೊಂಡು ಹೋಗುತ್ತದೆ. ನನ್ನನ್ನು ಹಿಂಬಾಲಿಸಿದರೆ ನೀವು ಬದುಕುವಿರಿ. ತಡೆಗಾರರು, ಏನು, ನಮ್ಮ ಬಂಧು ಬಳಗ ಈ ಎಲ್ಲ ವೈಭವವನ್ನು ಬಿಟ್ಟು ಬಿಡಬೇಕೋ? ಕ್ರೈಸ್ತನು, ಹೌದು. ಮುಂದಿನ ಮಹಿಮೆಗೆ ಹೋಲಿಸಿದಾಗ ನೀವು ಅಂದುಕೊಂಡ ಈಗಿನ ವೈಭವವು ಕೇವಲ ಕೊಳಚೆಯಷ್ಟೇ. ಅಲ್ಲಿ ನಾಶನವಿಲ್ಲ. ನಿತ್ಯ ನಿರಂತರವೂ ಉಲ್ಲಾಸವಷ್ಟೇ. ಅಲ್ಲಿ ನಮ್ಮ ನಿತ್ಯತ್ವ, ಅಲ್ಲಿನ ವೈಭವ ನಶಿಸುವುದಿಲ್ಲ. ತಡೆಗಾರರು, ಮೂರ್ಖ, ನಮ್ಮ ಜೊತೆಯಲ್ಲಿ ಹಿಂತಿರುಗಿ ಬರುವೆಯೋ ಇಲ್ಲವೋ? ಕ್ರೈಸ್ತನು, ಇಲ್ಲವೇ ಇಲ್ಲ. ನನ್ನ ಕೈಯನ್ನು ಈಗಾಗಲೇ ನೊಗದ ಮೇಲೆ ಹಾಕಿದ್ದಾಗಿದೆ. ತಡೆಗಾರರು, ಜೊತೆಗಾರನೇ, ಇವನನ್ನು ಇಲ್ಲೇ ಬಿಟ್ಟು ಬಿಡೋಣ. ನಾವು ಮನೆಗೆ ಹಿಂತಿರುಗೋಣ. ನಾವು ಅಂದುಕೊಂಡಂತೆ ಇವನೊಬ್ಬ ಮೂರ್ಖನೇ ಸರಿ. ಜೊತೆಗಾರನು, ಒಂದು ವೇಳೆ ಅವನ ನಿರ್ಧಾರ ಸರಿಯಾಗಿ ಇರಬಹುದು. ಆ ಕ್ರೈಸ್ತನು ಉತ್ತಮವಾದುದನ್ನೇ ಹುಡುಕುತ್ತಿರಬಹುದು. ನಾನು ಅವನ ಜೊತೆಯಲ್ಲಿ ಹೋಗುತ್ತೇನೆ. ಪ್ರಯತ್ನಿಸುವುದರಿಂದ ಏನನ್ನೂ ಕಳೆದುಕೊಳ್ಳುವುದಿಲ್ಲವಲ್ಲ? ತಡೆಗಾರನು, ನೀನು ಆ ಮಾನಸಿಕ ರೋಗಿಯ ಜೊತೆಯಲ್ಲಿ ಹೋಗಲಾರೆ. ನನ್ನ ಮಾತನ್ನು ಕೇಳಿ ಮನೆಗೆ ಹಿಂತಿರುಗು. ಕ್ರೈಸ್ತನು, ಜೊತೆಗಾರನೇ, ನನ್ನೊಡನೆ ಬಾ. ನನ್ನಲ್ಲಿ ನಂಬಿಕೆ ಇಲ್ಲದೆ ಇದ್ದರೆ ಈ ಪುಸ್ತಕವನ್ನು ಓದು. ಇಲ್ಲಿರುವ ಸತ್ಯವನ್ನು ದೃಢೀಕರಿಸುವಂತೆ ಲೇಖಕನು ಅದನ್ನು ತನ್ನ ಸ್ವಂತ ರಕ್ತದಿಂದ ಮುದ್ರಿಸಿದ್ದಾನೆ. ಜೊತೆಗಾರನು, ನೀನು ಹೇಳುವುದು ಸರಿ ಎನ್ನಿಸುತ್ತದೆ. ಆದರೆ ಆ ಸ್ಥಳವನ್ನು ತಲುಪುವುದು ಹೇಗೆ? ಕ್ರೈಸ್ತನು, ಸುವಾರ್ತಿಕನು ನನಗೆ ಮಾರ್ಗದರ್ಶನ ಮಾಡಿದ್ದಾನೆ. ಅಲ್ಲಿ ಕಾಣುತ್ತಿರುವ ಕುರಿಹಟ್ಟಿ ಬಾಗಿಲು ಬಳಿಯಲ್ಲಿ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗಲಿದೆ. ನನ್ನ ಕನಸಿನಲ್ಲಿ ತಡೆಗಾರನು ಹಿಂತಿರುಗಿ ಹೋಗುವುದನ್ನು ಕಂಡೆನು. ತನ್ನನ್ನು ಬುದ್ಧಿವಂತನೆಂದು ತಿಳಿದುಕೊಂಡು ಆ ಊಹಾಪೋಹದ ಮಾತುಗಳನ್ನು ಯಾರು ಕೇಳಿಸಿಕೊಳ್ಳುತ್ತಾರೆ ಅಂದುಕೊಂಡನು. ಅದೇ ಸಮಯದಲ್ಲಿ ಕ್ರೈಸ್ತನು ಜೊತೆಗಾರನಾಗಿ ನಿತ್ಯತ್ವದ ಬಗ್ಗೆ ವಿವರಿಸುತ್ತಿದ್ದನು.
ಅಲ್ಲಿನ ಅರಸನೇ ತನ್ನ ಸ್ವಂತ ಕೈಗಳಿಂದ ನಮ್ಮ ಕಣ್ಣೀರಿನೆಲ್ಲ ಒರೆಸುವನು ಹಾಗೂ ತನ್ನ ಮಹಿಮೆಯಾದ ಬಿಳಿ ಅಂಗಿಯನ್ನು ತೊಡಿಸಿ ಸುಂದರವಾದ ಕಿರೀಟದಿಂದ ಅಲಂಕರಿಸಿದ್ದಾನೆ. ಈ ರೀತಿಯಾಗಿ ಉತ್ಸಾಹದಿಂದ ಮುಂದುವರಿಸುತ್ತಿರುವಾಗ ಅಲ್ಲಿನ ಕೊಳಚೆ ಕೊಳದ ಮೇಲೆ ಕಾಲಿಟ್ಟಿದ್ದು ಅವರಿಗೆ ತಿಳಿಯಲಿಲ್ಲ. ಇಬ್ಬರೂ ಎಡವಿ ಅದರೊಳಗೆ ಬಿದ್ದು ಹೋದರು. ಜೊತೆಗಾರ: ನಾವು ಈಗ ಎಲ್ಲಿದ್ದೇವೆ? ಕ್ರೈಸ್ತನು: ನನಗೆ ತಿಳಿಯದು. ಜೊತೆಗಾರ: ಓ, ನೀನೊಂದು ಸಂತಸದ ಸುದ್ದಿಯ ಬಗ್ಗೆ ಹೇಳುತ್ತಿದೆಯಲ್ಲವೇ? ಪ್ರಾರಂಭದಲ್ಲೇ ಹೀಗಾದರೆ ಹೇಗೆ? ನೀನು ನಿನ್ನ ದಾರಿ ಹಿಡಿದು ಹೋಗು, ನಾನು ನನ್ನ ದಾರಿಯನ್ನು ಹಿಡಿದು ಹಿಂತಿರುಗುತ್ತೇನೆ. ಜೊತೆಗಾರನು ಅಲ್ಲಿಂದ ಎದ್ದು ಮನೆಯ ದಾರಿ ಹಿಡಿದನು. ದಾರಿಯಲ್ಲಿ ಕೆಲವರು ಅವನು ಹಾಗೆ ಮಾಡಿದ್ದರಿಂದ ಜ್ಞಾನಿ ಅಂದರು. ಆ ಕ್ರೈಸ್ತನ ಜೊತೆಯಲ್ಲಿ ಹೋಗಿದ್ದಾದರೆ ನೀನು ಮೂರ್ಖನಾಗುತ್ತಿದ್ದೆ ಅಂದರು. ಆದರೆ ಇನ್ನು ಕೆಲವರು ಅವನ ಹೇಡಿತನಕ್ಕೆ ಗೇಲಿ ಮಾಡಿದರು. ಕ್ರೈಸ್ತನಾದರೂ ನಿಸ್ಸಹಾಯಕನಾಗಿ ಕಾಣಿಸಲ್ಪಟ್ಟನು. ತಾನು ಪ್ರಯತ್ನಪಟ್ಟಷ್ಟು ಬೆನ್ನ ಮೇಲಿನ ಹೊರೆ ಅವನನ್ನು ಕೆಳಗೆ ತಳ್ಳುತ್ತಿತ್ತು. ಆಗ ನನ್ನ ಕನಸಿನಲ್ಲಿ ಒಬ್ಬ ಸಹಾಯಕನು ಬರುವುದನ್ನು ಕಂಡೆನು. ಕ್ರೈಸ್ತನು: ಇಲ್ಲೊಂದು ಸಮತಟ್ಟಾದ ಹಾದಿಯನ್ನು ನಿರ್ಮಿಸಬಹುದಾಗಿತ್ತಲ್ಲ. ಇಲ್ಲಿರುವ ಕೊಳಚೆ ಕೊಳವನ್ನು ಬರಿದು ಮಾಡಿದ್ದಾದರೆ ಪ್ರಯಾಣಿಕರಿಗೆ ಅನುಕೂಲವಾಗುತ್ತಿತ್ತಲ್ಲ. ಸಹಾಯಕನು: ಎಷ್ಟೇ ಪ್ರಯತ್ನಪಟ್ಟರೂ ಅದು ಆಗುತ್ತಿಲ್ಲ. ಶುಚಿಗೊಳಿಸಬೇಕೆಂದು ಆಜ್ಞೆ ಕೂಡ ಹೊರಡಿಸಲಾಗಿದೆ. ಅರಸನ ಸೇವಕರು 2000 ವರ್ಷಗಳಿಂದ ಶುಚಿಗೊಳಿಸಲು ಪ್ರಯತ್ನಿಸುತ್ತಲೇ ಇದ್ದಾರೆ. ಅದಾಗಲೂ ಜನರ ಸಂಶಯ, ನಿರಾಶೆ, ಪಾಪಗಳು ಶುಚಿ ಮಾಡುವಷ್ಟು ಬಂದು ಬೀಳುತ್ತಲೇ ಅದೆ. ಕ್ರೈಸ್ತನು ತಾನೊಬ್ಬನೇ ನಡೆದುಕೊಂಡು ಹೋದನು. ಆತನಿಗೆ ಒಬ್ಬ ಲೌಕಿಕ ಜ್ಞಾನಿಯು ಎದುರಾದನು. ಅವು ಶರೀರ ಸಂಬಂಧಪಟ್ಟವನು. ಅವನು ಕ್ರೈಸ್ತನು ಹೊರಟಿರುವ ಸುದ್ದಿಯನ್ನು ಕೇಳಿ, ಏನು ಆ ಹೊರಲಾರದ ಹೊರೆ ಮತ್ತು ಅವನು ಎಲ್ಲಿಗೆ ಹೋಗುತ್ತಾನೆ ಎಂಬುದಾಗಿ ವಿಚಾರಿಸುವುದಕ್ಕೆ ಬಂದವನು. ಕ್ರೈಸ್ತನು: ಅಲ್ಲೊಂದು ಕುರಿಹಟ್ಟಿ ಬಾಗಿಲು ಇರುವುದಾಗಿಯೂ ಹಾಗೂ ಅಲ್ಲಿ ನನ್ನ ಭಾರವನ್ನು ತೆಗೆದು ಹಾಕಲಾಗುವುದೆಂದು ತಿಳಿಸಲಾಗಿದೆ. ಲೌಕಿಕ ಜ್ಞಾನಿ: ನಾನೊಂದು ಮಾತನ್ನು ಹೇಳುವೆ, ಕೇಳಲು ಸಿದ್ಧನಿದ್ದೀಯಾ? ಕ್ರೈಸ್ತನು: ಅದು ಯೋಗ್ಯವಾಗಿದ್ದರೆ ಸ್ವೀಕರಿಸುತ್ತೇನೆ. ನನಗೂ ಒಳ್ಳೆಯ ಸಲಹೆ ಬೇಕು. ಲೌಕಿಕ ಜ್ಞಾನಿ: ನಿನ್ನ ಹೊರೆಯನ್ನು ಕಳಚಿಕೋ, ಆಗಲೇ ದೇವರ ಆಶೀರ್ವಾದವನ್ನು ಅನುಭವಿಸುವಿ. ಕ್ರೈಸ್ತನು: ನಾನು ಹಾಗೇ ಮಾಡಬೇಕೆಂದಿರುವೆನು, ಆದರೆ ನಮ್ಮ ಊರಿನಲ್ಲಿ ಯಾರೂ ಅದನ್ನು ತೆಗೆದಿಡುವವರೇ ಇಲ್ಲ. ಲೌಕಿಕ ಜ್ಞಾನಿ: ಈ ಮಾರ್ಗವಾಗಿ ಹೋಗಬೇಕೆಂದು ನಿನಗೆ ಯಾರು ಹೇಳಿದ್ದು? ಕ್ರೈಸ್ತನು: ಸುವಾರ್ತಿಕನು, ಅವನೊಬ್ಬ ಒಳ್ಳೆಯ ಯೋಗ್ಯ ಮನುಷ್ಯನು. ಲೌಕಿಕ ಜ್ಞಾನಿ: ಹೌದು, ಅವನು ಅನೇಕರನ್ನು ಈ ರೀತಿಯ ಅಪಾಯದ ಮಾರ್ಗಕ್ಕೆ ಕಳುಹಿಸಿದ್ದಾನೆ. ನೀನು ಅವನ ಮಾತನ್ನು ಕೇಳಿಸಿಕೊಂಡರೆ ಸಂಕಷ್ಟಗಳನ್ನು ಎದುರಿಸಿಕೊಳ್ಳುತ್ತಿ. ಹಸಿವು, ಬಾಯಾರಿಕೆ, ಅವಮಾನಗಳು ನಿನ್ನನ್ನು ಹಿಂಬಾಲಿಸುವವು. ಒಬ್ಬ ಅಪರಿಚಿತನ ಮಾತನ್ನು ಯಾಕೆ ಕೇಳಿಸಿಕೊಳ್ಳಬೇಕು? ಕ್ರೈಸ್ತನು: ಕಷ್ಟ ಸಂಕಟಗಳು ನನಗೆ ಮುಖ್ಯವಲ್ಲ. ಈ ಹೊರೆಯನ್ನು ಕಳಚಿಕೊಳ್ಳುವುದೇ ನನ್ನ ಉದ್ದೇಶ. ಲೌಕಿಕ ಜ್ಞಾನಿ: ನಿನ್ನಲ್ಲಿ ಈ ಹೊರೆ ಹೇಗೆ ಬಂತು? ಕ್ರೈಸ್ತನು: ಈ ಪುಸ್ತಕವನ್ನು ಓದುವುದರ ಮೂಲಕ. ಲೌಕಿಕ ಜ್ಞಾನಿ: ಹಾಗೆಯೇ ಎಂದು ನಾನು ತಿಳಿದುಕೊಂಡೆ. ನಿಮ್ಮಂಥ ಮಾನಸಿಕ ಬಲಹೀನರು ಅನೇಕರು ಈ ರೀತಿಯ ತಪ್ಪನ್ನು ಮಾಡುತ್ತಾರೆ. ತಮಗೆ ತಿಳಿಯದೇ ಇರುವ ಯಾವುದೋ ಗುರಿಯತ್ತ ಸಾಗುತ್ತಾರೆ. ಕ್ರೈಸ್ತನು: ನನಗೆ ನನ್ನ ಗುರಿ ಗೊತ್ತು. ನನ್ನ ಹೊರೆಯನ್ನು ಕಳಚಿಕೊಳ್ಳುವುದೇ ನನ್ನ ಉದ್ದೇಶ. ಲೌಕಿಕ ಜ್ಞಾನಿ: ನಾನು ನಿನಗೆ ಸುಲಭದ ಒಂದು ದಾರಿಯನ್ನು ತೋರಿಸುವೆ. ಅಲ್ಲಿ ಸಾಂಪ್ರದಾಯಸ್ಥ ಎಂಬ ಹಳ್ಳಿಯ ಪಕ್ಕದಲ್ಲಿ ನೈತಿಕತೆ ಎಂಬ ಒಬ್ಬ ಹಳೆಯ ಮನುಷ್ಯನು ನಾಗರಿಕತೆ ಎಂಬ ಮಗನೊಂದಿಗೆ ಜೀವಿಸುತ್ತಿದ್ದಾನೆ. ಅನೇಕರ ಹೊರೆಯನ್ನು ಕೆಳಗೆ ಇಳಿಸಿದ್ದಾಗಿ ಹೇಳುತ್ತಾನೆ. ಅಲ್ಲಿ ಸುತ್ತಲೂ ಕೆಲವು ಖಾಲಿಯಾದ ಮನೆಗಳಿದ್ದು ಅಲ್ಲಿ ನಿನ್ನ ಹೆಂಡತಿ ಮಕ್ಕಳನ್ನು ಕಳಿಸಿಕೊಡಬಹುದು ಹಾಗೂ ಗೌರವಯುತವಾದ ನೆರೆಹೊರೆಯವರೊಂದಿಗೆ ಸುಖವಾಗಿರುವರು. ಕ್ರೈಸ್ತನು: ಆ ನೈತಿಕತೆಯ ಮನುಷ್ಯನನ್ನು ನಾನು ಹೇಗೆ ಕಾಣಬಹುದು? ಲೌಕಿಕ ಜ್ಞಾನಿ: ನೀನು ಈ ಬೆಟ್ಟಕ್ಕೆ ಹೋಗು. ಅಲ್ಲಿ ಸಿಗುವ ಮೊದಲನೇ ಮನೆಯೇ ಸಾಂಪ್ರದಾಯಸ್ಥನೆಂಬ ಮನುಷ್ಯನು ಜೀವಿಸುತ್ತಿದ್ದಾನೆ. ಅವನು ನಿನಗೆ ಸಹಾಯ ಮಾಡುತ್ತಾನೆ. ಕ್ರೈಸ್ತನು ತನ್ನ ಮಾರ್ಗವನ್ನು ಬಿಟ್ಟು ಅವನನ್ನು ಹುಡುಕುವುದಕ್ಕೆ ಹೊರಟನು. ಬೆಟ್ಟದ ಹಾದಿಯನ್ನು ಹತ್ತುತ್ತಿರುವಂತೆಯೇ ಬೆನ್ನ ಮೇಲಿನ ಭಾರವು ಇನ್ನೂ ಹೆಚ್ಚಾಯಿತು. ಹಾಗೆಯೇ ನಿಂತನು. ನೋಡುತ್ತಿದ್ದಂತೆಯೇ ಬೆಟ್ಟದಿಂದ ಬೆಂಕಿಯು ಹೊರಟು
ಎಲ್ಲ ಕಡೆಯೂ ಹರಡುತ್ತಿರುವುದನ್ನು ಕಂಡನು. ಅಯ್ಯೋ, ನಾನು ಆ ಲೌಕಿಕ ಜ್ಞಾನಿಯನ್ನು ಕೇಳಬಾರದಾಗಿತ್ತು ಅಂದುಕೊಂಡನು. ಅಷ್ಟರಲ್ಲಿ ಸುವಾರ್ತಿಕನು ಪ್ರತ್ಯಕ್ಷನಾದನು. ಅವನ ತೀಕ್ಷ್ಣವಾದ ದೃಷ್ಟಿಯಿಂದ ಕ್ರೈಸ್ತನು ಕಂಪಿಸಿದನು. ಸುವಾರ್ತಿಕನು ನಾಶನದ ಪಟ್ಟಣದಲ್ಲಿ ಭೇಟಿಯಾಗಿ ಸಲಹೆಯನ್ನು ಪಡೆದುಕೊಂಡ ಆ ಮನುಷ್ಯನು ನೀನೇ ಅಲ್ಲವೇ? ಕೊಳಚೆ ಬಾಗಿಲನ್ನು ತಲುಪುವುದಾದರೆ ನಿನ್ನ ಹೊರೆಯೆಲ್ಲವೂ ಬಿದ್ದು ಹೋಗುವುದೆಂದು ನಾನು ನಿನಗೆ ಹೇಳಲಿಲ್ಲವೇ? ಕ್ರೈಸ್ತನು ನಾನೊಬ್ಬ ಗಣ್ಯ ವ್ಯಕ್ತಿಯನ್ನು ದಾರಿಯಲ್ಲಿ ಭೇಟಿಯಾದೆ. ನೈತಿಕತೆ ಎಂಬ ಮನುಷ್ಯನನ್ನು ಭೇಟಿಯಾದರೆ ನನ್ನ ಹೊರೆಯು ಸುಲಭವಾಗಿ ಕಳಚುವುದೆಂದು ಹೇಳಿದನು. ಆದರೆ ಈಗ ನನಗೆ ಅಪಾಯವು ಎದುರಾಗಿದೆ. ನೀವು ನನಗೆ ಸಹಾಯ ಮಾಡಬಲ್ಲಿರಾ? ಸುವಾರ್ತಿಕನು ನಿನ್ನ ಪುಸ್ತಕವನ್ನು ತೆಗೆದು ಓದು. ಅಲ್ಲಿ ಬರೆಯಲ್ಪಟ್ಟಿದೆ, ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು, ಅವನು ಹಿಂತೆಗೆದರೆ ನನಗೆ ಸಂತೋಷವಿರುವುದಿಲ್ಲ ಎಂದು ಬರೆದಿದೆ. ಇಬ್ರಿಯ 10:38. ದೇವರ ಮಾತನ್ನು ಹಗುರವಾಗಿ ತೆಗೆದುಕೊಳ್ಳಬೇಡ. ಕ್ರೈಸ್ತನಾದರೂ ಕೆಳಕ್ಕೆ ಬಿದ್ದು ಹೊರಳಾಡಿದನು. ಅಯ್ಯೋ, ನಾನು ನಾಶವಾದೆನಲ್ಲ. ಆಗ ಸುವಾರ್ತಿಕನು ಕೈ ಹಿಡಿದು ಮೇಲಕ್ಕೆತ್ತಿ ಹೇಳಿದನು. ಸುವಾರ್ತಿಕನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಮನುಷ್ಯರು ಎಷ್ಟು ದೂಷಿಸಿದಾಗಲೂ ಅವರು ಮಾಡುವ ಎಲ್ಲ ಪಾಪಗಳಿಗೂ ದೂಷಣೆಗಳಿಗೂ ಕ್ಷಮಾಪಣೆ ಉಂಟಾಗುವುದು. ಮಾರ್ಕ 3:29. ನಂಬದವನಾಗಿರಬೇಡ, ನಂಬುವನಾಗು. ಯೋಹಾನ 20:27. ನೀನು ಎಲ್ಲಿ ಬಿದ್ದು ಹೋಗಿದ್ದಿ ಎಂದು ನಾನು ತಿಳಿಸುತ್ತೇನೆ. ನೀನು ಭೇಟಿಯಾದ ಆ ಮನುಷ್ಯನು ಲೌಕಿಕ ಜ್ಞಾನಿಯಾಗಿದ್ದಾನೆ. ದೇವರ ವಾಕ್ಯಕ್ಕೆ ವಿರೋಧವಾದ ಹೇಳಿಕೆಗಳನ್ನು ನೀನು ದ್ವೇಷಿಸಬೇಕು. 1. ಅವನು ದೇವರ ಮಾರ್ಗವನ್ನು ಬಿಟ್ಟು ಬೇರೆಡೆಗೆ ಹೋಗುವಂತೆ ಮಾಡುವನಾಗಿದ್ದಾನೆ. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ. ನಾಶನಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹುಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ. ಮತ್ತಾಯ 7:13-14. 2. ಅವನು ಶಿಲುಬೆಯ ಮಾರ್ಗವನ್ನು ಹುಚ್ಚುತನವೆಂದು ಹೇಳುತ್ತಾನೆ. ನೀನಾದರೂ ಅದನ್ನು ಐಗುಪ್ತ ದೇಶದ ಸರ್ವೇಶ್ವರಕ್ಕಿಂತಲೂ ಶ್ರೇಷ್ಠ ಭಾಗ್ಯವೆನಿಸಬೇಕು. ಇಬ್ರಿಯ 11:26. ಅರಸನು ಹೇಳಿದ್ದು, ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು. ಮತ್ತಾಯ 16:25. ಲೌಕಿಕ ಜ್ಞಾನಿಯ ಮಾತುಗಳಾದರೂ ಮರಣದ ಹಾದಿಯೇ ಆಗಿರುತ್ತದೆ. ನೈತಿಕತೆಯ ಮಟ್ಟವು ದಾಸತ್ವವನ್ನು ಸೂಚಿಸುತ್ತದೆ. ಅದರ ಕೆಳಗೆ ಜನರು ಯಾವಾಗಲೂ ಗುಲಾಮರೇ ಆಗಿರುತ್ತಾರೆ. ನೀನು ಭಯಪಟ್ಟು ನೋಡಿದ ಆ ಬೆಟ್ಟವು ಸೀನಾಯಿ ಬೆಟ್ಟವಾಗಿದ್ದು ಆ ಹಳ್ಳಿಯವರು ಎಂದು ಬಿಡುಗಡೆಯನ್ನು ಅನುಭವಿಸಿದ್ದಿಲ್ಲ. ಯಾಕೆಂದರೆ ಯಾವನಾದರೂ ನೇಮನಿಷ್ಠೆಗಳನ್ನು ಅನುಸರಿಸಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. ಗಲಾತ್ಯ 2:16. ಸುವಾರ್ತಿಕನು ತಾನು ಹೇಳಿದ್ದನ್ನು ದೃಢಪಡಿಸುವಂತೆ ಪರಲೋಕವನ್ನು ಕರೆದನು. ಬೆಟ್ಟದ ಮೇಲಿಂದ ಗುಡುಗು ಬೆಂಕಿಯು ಇಳಿದು ಬರುತ್ತಿರುವುದನ್ನು ಕಂಡು ಕ್ರೈಸ್ತನು ಭಯಭೀತನಾಗಿ ನಡುಗಿದನು. ಹಾಗೂ ಒಂದು ಸ್ವರವನ್ನು ಕೇಳಿದನು, ನೇಮನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳುವವರೆಲ್ಲರೂ ಶಾಪ ಅಧೀನರಾಗಿರುತ್ತಾರೆ. ಹೇಗೆಂದರೆ ಧರ್ಮಗ್ರಂಥದೊಳಗೆ ಬರೆದಿರುವುಗಳನ್ನೆಲ್ಲವೂ ನಿತ್ಯವೂ ಕೈಗೊಳ್ಳದಿರುವ ಪ್ರತಿಯೊಬ್ಬನು ಶಾಪಗ್ರಸ್ತನೆಂದು ಶಾಸ್ತ್ರದಲ್ಲಿ ಬರೆದಿದೆ. ಗಲಾತ್ಯ 3:10. ಹಲವಾರು ಬಾರಿ ತಟ್ಟಿದನು. ತನಗೆ ಇನ್ನೂ ಏನಾದರೂ ನಿರೀಕ್ಷೆ ಇದೆಯಾ ಎಂದು ಕಳವಳಕ್ಕೊಳಗಾದನು. ದೇವರು ನನ್ನನ್ನು ಕ್ಷಮಿಸಿ ಮಲಿನ ದ್ವಾರದ ಬಳಿಗೆ ನಡೆಸುವನೋ ಎಂದು ಯೋಚಿಸಿದನು. ಸುವಾರ್ತಿಕನು ಅವನನ್ನು ದೃಢಪಡಿಸುತ್ತಾ, ಭಯಪಡಬೇಡ, ಬಾಗಿಲ ಬಳಿಯಲ್ಲಿರುವ ವ್ಯಕ್ತಿಯು ನಿನ್ನನ್ನು ಆಲಂಗಿಸಿ ಆದರಣೆಯಿಂದ ಬರಮಾಡಿಕೊಳ್ಳುವನು. ಆದರೆ ಇನ್ನೊಂದಾವರ್ತಿ ಅಡ್ಡದಾರಿ ಹಿಡಿದು ಹೋಗಬೇಡ. ಕ್ರೈಸ್ತನು ಅವಸರವಾಗಿ ಅಲ್ಲಿಂದ ಹೊರಟನು. ಅವನು ಬಾಗಿಲ ಬಳಿಗೆ ತಲುಪಿದಾಗ ಅಲ್ಲಿ ಬರೆಯಲ್ಪಟ್ಟಿದ್ದನ್ನು ಓದಿದನು. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು, ಹುಡುಕಿರಿ, ನಿಮಗೆ ಸಿಕ್ಕುವುದು, ತಟ್ಟಿರಿ, ನಿಮಗೆ ತೆರೆಯುವುದು. ಮತ್ತಾಯ 7:7. ಅವನು ಹಲವಾರು ಬಾರಿ ತಟ್ಟಿದನು. ಅಯೋಗ್ಯನಾದ ನನಗೂ ಬಾಗಿಲು ತೆರೆಯಲ್ಪಡುವುದೋ ಎಂದು ಯೋಚಿಸಿದನು. ಕೊನೆಗೂ ಶ್ರೀಯುತ ಸುಸಂದೇಶಕನು ಬಂದು ಬಾಗಿಲನ್ನು ತೆರೆದನು. ಕ್ರೈಸ್ತನು, ನಾನೊಬ್ಬ ಪಾಪದ ಹೊರೆಯನ್ನು ಹೊತ್ತ ಪಾಪಿ, ನಾಶನವೆಂಬ ಪಟ್ಟಣದಿಂದ ಬಂದಿರುವೆನು.
ಬರಲಿರುವ ದೈವಕೋಪದಿಂದ ತಪ್ಪಿಸಿಕೊಂಡು ಚಿಯೋನ್ ಬೆಟ್ಟಕ್ಕೆ ಹೋಗಬೇಕೆಂದಿರುವೆನು. ದಯವಿಟ್ಟು ನನಗೆ ಒಳಗೆ ಬಿಡುವಿರಾ? ಸುಸಂದೇಶಕನು ವೇಗವಾಗಿ ಬಾಗಿಲನ್ನು ತೆರೆದು ಅವನನ್ನು ತಬ್ಬಿಕೊಂಡು ಒಳಗೆ ಸೆಳೆದುಕೊಂಡನು ಮತ್ತು ಹೇಳಿದನು, ಸಮೀಪದಲ್ಲಿಯೇ ಒಂದು ಬಲವಾದ ಕೋಟೆ ಇದೆ. ಅದನ್ನು ಬೆಲ್ಜೆಬೂಲನೆಂಬ ಸೇನಾಧಿಪತಿಯು ಆಳುತ್ತಾನೆ. ಯಾರಾದರೂ ಸಮೀಪಕ್ಕೆ ಬಂದರೆ ಗುರಿಯಿಟ್ಟು ಬಾಣವನ್ನು ಎಸೆಯುತ್ತಾನೆ. ನಡುಗುತ್ತಿರುವ ಕ್ರೈಸ್ತನನ್ನು ನೋಡಿ ಸುಸಂದೇಶಕರು ಹೇಳಿದನು, ಇಗೋ, ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರೂ ಅದನ್ನು ಮುಚ್ಚಲಾರರು. ಪ್ರಕಟಣೆ 3:8. ಕ್ರೈಸ್ತನು ಹೋಗಬೇಕಾದ ಮಾರ್ಗದ ಬಗ್ಗೆಯೂ ಹಾಗೂ ಯಾರನ್ನು ವಿಚಾರಿಸಬೇಕೆಂದು ಕೇಳಿಕೊಂಡನು. ಸುಸಂದೇಶಕನು ಇಕ್ಕಟ್ಟಾದ ದಾರಿಯನ್ನು ತೋರಿಸಿ, ಇದು ಅಪೊಸ್ತಲರು ಪ್ರವಾದಿಗಳು ಹಾದು ಹೋದ ಮಾರ್ಗ, ಇದೇ ಸರಿಯಾದ ಮಾರ್ಗ. ಆದಾಗಲೂ ಕೆಲವರು ಈ ಮಾರ್ಗದಿಂದ ಸರಿದು ತಮ್ಮದೇ ಆದ ಮಾರ್ಗವನ್ನು ಕಲ್ಪಿಸಿಕೊಳ್ಳುತ್ತಾರೆ. ಕ್ರೈಸ್ತನು ತನ್ನ ಭಾರವನ್ನು ಇಳಿಸುವುದಕ್ಕೆ ಆಗುತ್ತದೆಯಾ ಎಂದು ಕೇಳಿದನು. ಇಲ್ಲ, ಬಿಡುಗಡೆಯ ಜಾಗವನ್ನು ನೀನು ತಲುಪಲೇಬೇಕು, ಆಗ ಅದು ತನ್ನಿಂದ ತಾನೇ ಬಿದ್ದು ಹೋಗುವುದು. ಅಲ್ಲಿಂದ ಮುಂದೆ ಪ್ರಕಟಣೆಗಾರನ ಮನೆ ಇದ್ದು ಅಲ್ಲಿ ಅವನ ಅನೇಕ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳಿಯಪಡಿಸುವನೆಂದು ಹೇಳಿದನು. ಕ್ರೈಸ್ತನು ಅವನಿಗೆ ವಂದನೆಯನ್ನು ಸಲ್ಲಿಸಿ ಮುಂದಕ್ಕೆ ಹೋದನು. ಈ ಸಲ ಬಹು ಉತ್ತೇಜನ ಹೊಂದಿದ್ದರಿಂದ ಬಹು ಬೇಗನೆ ಪ್ರಕಟಣೆಗಾರ ಮನೆಗೆ ಬಂದು ಯಜಮಾನನನ್ನು ಭೇಟಿಯಾಗಿ ಮಾತನಾಡಬಹುದಾ ಎಂದು ಕೇಳಿದನು. ಪ್ರಕಟಣೆಗಾರನು ಇವನು ಯಾಕೆ ಬಂದಿದ್ದಾನೆ ಎಂದು ವಿಚಾರಿಸಿ ಒಂದು ಮೇಣದ ಬತ್ತಿಯನ್ನು ಹೊತ್ತಿಸಿಕೊಂಡು ಬಂದು ಅನೇಕ ಲಾಭದಾಯಕ ಸಂಗತಿಗಳನ್ನು ಪ್ರಕಟಿಸಿದನು. ಅಲ್ಲಿ ಬರಿದಾದ ಕೋಣೆಯ ಗೋಡೆಯ ಮೇಲೆ ಒಂದು ಚಿತ್ರವಿತ್ತು. ಅದರಲ್ಲಿರುವ ಮನುಷ್ಯನ ಕೈಯಲ್ಲಿ ಕೆಲವು ಪುಸ್ತಕಗಳಿದ್ದವು. ಅವನು ಮುಖವೆತ್ತಿ ಪರಲೋಕವನ್ನು ನೋಡುತ್ತಿದ್ದನು. ಅವನ ಹಿಂದೆ ಲೋಕವು ವೈಭವವು ಕಾಣಿಸುತ್ತಿತ್ತು. ಅವನ ತುಟಿಗಳಾದರೂ ಸತ್ಯವನ್ನು ಬೋಧಿಸುತ್ತಾ ಬರುತ್ತಿರುವ ದೈವಕೋಪದಿಂದ ತಪ್ಪಿಸಿಕೊಳ್ಳುವಂತೆ ಜನರನ್ನು ಎಚ್ಚರಿಸುತ್ತಿತ್ತು. ಅವನ ತಲೆಯ ಮೇಲೆ ಒಂದು ಸುಂದರವಾದ ಚಿನ್ನದ ಕಿರೀಟವಿತ್ತು. ಅದು ಮುಂದಿನ ದಿನದಲ್ಲಿ ಅವನು ಪಡೆಯಲಿರುವ ಬಹುಮಾನದ ಬಗ್ಗೆ ಸೂಚಿಸುತ್ತಿತ್ತು. ನಂತರ ಇನ್ನೊಂದು ದೊಡ್ಡ ಕೋಣೆಗೆ ಕರೆದುಕೊಂಡು ಹೋದನು. ಅದು ಬರೀ ಧೂಳಿನಿಂದ ತುಂಬಿತ್ತು. ಅದನ್ನು ಗುಡಿಸುವಂತೆ ಒಬ್ಬನಿಗೆ ಹೇಳಿದನು. ಆದರೆ ಧೂಳು ಎದ್ದು ಕೋಣೆಯನ್ನೆಲ್ಲ ಆವರಿಸಿಕೊಂಡಿತ್ತು. ಉಸಿರಾಡುವುದೇ ಕಷ್ಟವಾಗಿತ್ತು. ನಂತರ ಸ್ವಲ್ಪ ನೀರನ್ನು ಚಿಮುಕಿಸಿ ಕುಡಿಸಬೇಕೆಂದು ಹೇಳಿದನು. ಆ ಕೋಣೆಯು ದೇವರ ಕೃಪೆಯನ್ನು ತಿಳಿಯದೇ ಇದ್ದ ಮನುಷ್ಯನ ಹೃದಯಕ್ಕೆ ಹೋಲಿಕೆಯಾಗಿದೆ. ಆ ಧೂಳು ಮನುಷ್ಯನ ಪಾಪವಾಗಿರುತ್ತದೆ. ಮೊದಲನೇದಾಗಿ ಅಲ್ಲಿ ಗುಡಿಸಿದವನು ಧರ್ಮಶಾಸ್ತ್ರಕ್ಕೆ ಹೋಲಿಕೆಯಾಗಿದೆ. ನೀರಾದರೂ ಸುವಾರ್ತೆಯಾಗಿದೆ. ಅದು ಇಲ್ಲದೆ ಪಾಪವನ್ನು ತೆಗೆಯಲು ಹೋದರೆ ಇನ್ನೂ ಅಧೋಗತಿಯೇ ಸರಿ. ಮುಂದಿನದು ಚಿಕ್ಕ ಕೋಣೆಯಾಗಿತ್ತು. ಅದರಲ್ಲಿ 2 ಚಿಕ್ಕ ಮಕ್ಕಳು ಕುಳಿತುಕೊಂಡಿದ್ದರು. ಮೊದಲನೆಯದು ಎಲ್ಲವೂ ಬೇಕು, ಈಗಲೇ ಬೇಕು ಎಂದು ಲೋಕದ ಭೋಗಕ್ಕಾಗಿ ಚಡಪಡಿಸುತ್ತಿತ್ತು. ಆದರೆ ಎರಡನೆಯದು ತಾಳ್ಮೆಯಿಂದಿದ್ದು ನಿತ್ಯ ನಿರಂತರಕ್ಕೂ ಇರುವ ಎಲ್ಲ ಒಳ್ಳೆಯ ಸುವರಗಳಿಗಾಗಿ ಕಾದಿತ್ತು. ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವರಾಗಿದ್ದೇವೆ. 2 ಕೊರಿಂಥ್ಯ 4:18. ಪ್ರಕಟಣೆಗಾರನು ಅವನನ್ನು ಇನ್ನೊಂದು ಕೋಣೆಗೆ ಕರೆದುಕೊಂಡು ಹೋದನು. ಅಲ್ಲಿನ ಗೋಡೆಗಳ ಮೇಲೆ ಬೆಂಕಿಯ ನಾಲಿಗೆಗಳು ಪ್ರಜ್ವಲಿಸುತ್ತಿದ್ದವು. ಅಲ್ಲಿ ಒಬ್ಬನು ಕೊಡದಿಂದ ನೀರನ್ನು ತೆಗೆದುಕೊಂಡು ಆ ಬೆಂಕಿಯನ್ನು ಆರಿಸಲು ಪ್ರಯತ್ನಿಸುತ್ತಿದ್ದನು. ಆದರೆ ಸಾಧ್ಯವಾಗುತ್ತಿರಲಿಲ್ಲ. ಉರಿಯು ಹೆಚ್ಚುತ್ತಾ ಇನ್ನೂ ಶಾಖವಾಗಿ ಮೇಲಕ್ಕೇರುತ್ತಿತ್ತು. ಆ ಬೆಂಕಿಯು ಮನುಷ್ಯನ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೃಪೆಗೆ ಹೋಲಿಕೆಯಾಗಿದೆ. ದೈವವು ಅದನ್ನು ಆರಿಸುವುದಕ್ಕೆ ಬಹಳ ಪ್ರಯತ್ನ ಮಾಡುತ್ತದೆ. ಕರ್ತನಾದ ಯೇಸುವಾದರೂ ಕಣ್ಣಿಗೆ ಕಾಣದ ರೀತಿಯಲ್ಲಿ ದೂರದಲ್ಲಿ ನಿಂತುಕೊಂಡು ಆ ಕೃಪೆಯ ಬೆಂಕಿಗೆ ಎಣ್ಣೆಯನ್ನು ಸುರಿಸುತ್ತಿದ್ದಾನೆ. ಕ್ರೈಸ್ತನಿಗೆ ಒಂದು ಅರಮನೆಯನ್ನು ತೋರಿಸಲಾಯಿತು. ಅದರ ಮುಖ್ಯ ದ್ವಾರದಲ್ಲಿ ಒಬ್ಬನು ಮೇಜಿನ ಮೇಲೆ ಕುಳಿತು ಹೆಸರುಗಳನ್ನು ನೋಂದಾಯಿಸುತ್ತಿದ್ದನು. ಒಬ್ಬನು ಪ್ರವೇಶವಾದನು. ಅವನ ಹೆಸರನ್ನು ಬರೆಯಲಾಯಿತು. ನಂತರ ಅವನಿಗೆ ಶಿರಸ್ತ್ರಾಣವನ್ನು ತೊಡಿಸಿ ಕೈಯಲ್ಲಿ ಒಂದು ಖಡ್ಗವನ್ನು ಕೊಡಲಾಯಿತು. ಅರಮನೆಯನ್ನು ತಲುಪಬೇಕಾದರೆ ಅನೇಕ ಶಸ್ತ್ರಧಾರಿಗಳು ಮಾರ್ಗಕ್ಕೆ ಅಡ್ಡ ಬಂದು ತಡೆಯನ್ನುಂಟು ಮಾಡುತ್ತಿದ್ದರು. ಈತನಾದರೂ ದಿಟ್ಟತನದಿಂದ ಹೋರಾಡಿ ಕೊನೆಗೂ ಅರಮನೆಯನ್ನು ತಲುಪಿದನು. ಆವಾಗ ಒಳಕ್ಕೆ ಬಾ, ಒಳಕ್ಕೆ ಬಾ,
ನಿತ್ಯತ್ವದ ಮಹಿಮೆಯು ನಿನ್ನದಾಯಿತು ಎಂದು ಅವನನ್ನು ಆಮಂತ್ರಿಸಲಾಯಿತು. ಕ್ರೈಸ್ತನಾದರೂ ತನ್ನ ಪ್ರಯಾಣವನ್ನು ಮುಂದುವರಿಸಿ ಹೊರಡಲು ಸಿದ್ಧನಾಗಿದ್ದನು. ಆದರೆ ಪ್ರಕಟಣೆಗಾರನು ಇನ್ನು ಕೆಲವು ಸಂಗತಿಗಳನ್ನು ನೋಡುವನಾಗು ಎಂದು ಹೇಳಿದನು. ಕಬ್ಬಿಣದ ಸರಳುಗಳ ಮಧ್ಯದಲ್ಲಿ ದುಃಖತೃಪ್ತ ಮನುಷ್ಯನು. ಒಂದು ಗಾಢಾಂಧಕಾರದ ಕೋಣೆಯಲ್ಲಿ ಕುಂದಿ ಹೋದ ಒಬ್ಬ ಮನುಷ್ಯನು ಕಬ್ಬಿಣದ ಸರಳುಗಳ ಮಧ್ಯದಲ್ಲಿ ಬಂಧಿತನಾಗಿರುವುದನ್ನು ಕಂಡೆನು. ಒಂದು ಕಾಲದಲ್ಲಿ ನಾನು ಕೂಡ ಮಹಿಮೆಯ ಪಟ್ಟಣವನ್ನು ಅರಸಿ ಹೊರಟವನು, ಆದರೆ ಈಗ ನನಗೆ ಅದರ ನಿರೀಕ್ಷೆನೇ ಇಲ್ಲ, ಪಡೆದುಕೊಳ್ಳುವ ಸಾಧ್ಯತೆಯೂ ಇಲ್ಲ. ನಾನು ಪವಿತ್ರಾತ್ಮನನ್ನು ಅಲ್ಲಗೆಳೆದೆನು, ಆತನು ನನ್ನನ್ನು ಬಿಟ್ಟು ಹೋದನು. ನಾನು ಶೋಧನೆಗೆ ಒಳಗಾಗಿ ಸೈತಾನನನ್ನು ಬರಮಾಡಿಕೊಂಡೆನು. ಈಗ ನನ್ನ ಹೃದಯವು ಎಷ್ಟು ಕಠಿಣವಾಗಿದೆ, ಎಷ್ಟರ ಮಟ್ಟಿಗೆ ಎಂದು ನಾನು ಮಾನಸಾಂತರ ಪಡುವುದಕ್ಕೂ ಆಗುವುದಿಲ್ಲ. ಈ ಲೋಕವು ಕೊಡುವ ಭೋಗ, ಸಂಪತ್ತು ಮತ್ತು ಲಾಭಗಳನ್ನೆಲ್ಲ ಅನುಭವಿಸಿದೆನು. ಈಗ ನನಗೆ ನ್ಯಾಯ ತೀರ್ಪು ಮತ್ತು ನಿತ್ಯ ನಾಶನಕ್ಕಾಗಿ ಸಿದ್ಧವಾಗಿರುವ ಬೆಂಕಿಯು ಕಾದಿದೆ ಎಂದು ಅವನು ಗೋಳಾಡಿದನು. ಅದನ್ನು ಕೇಳಿ ಕ್ರೈಸ್ತನು ದೇವರಿಗೆ ಮೊರೆಯಿಟ್ಟನು. ದೇವರೇ, ಈ ಪ್ರಯಾಣದಲ್ಲಿ ನಾನು ತಗ್ಗಿಸಲ್ಪಟ್ಟವನಾಗಿ ಪ್ರಾರ್ಥನೆಯಲ್ಲೇ ಸಾಗುವ ಕೃಪೆಯನ್ನು ದಯಪಾಲಿಸು. ಆ ಮನುಷ್ಯನಂತೆ ಗೋಳಾಡುವ ಸ್ಥಿತಿಗೆ ತಲುಪಿಸಬೇಡವೆಂದು ಹೇಳಿದನು. ಕೊನೆಯದಾಗಿ ದೇವರ ನ್ಯಾಯ ತೀರ್ಪಿನ ಬಗ್ಗೆ ತನ್ನದೇ ಆದ ಕಲ್ಪನಾಲೋಕದಲ್ಲಿ ವಿವರಿಸುತ್ತಿದ್ದ ಒಬ್ಬನನ್ನು ನೋಡಿದೆನು. ಆಕಾಶಮಂಡಲವನ್ನು ಭೇದಿಸಿ ಮೇಘಗಳೊಂದಿಗೆ ಬರುವಾತನನ್ನು ಈತನು ನೋಡಿದನು. ಎಲ್ಲ ಸತ್ತವರು ಕೇಳಿಸಲ್ಪಡುವಂತೆ ಒಂದು ಆಜ್ಞೆಯು ಹೊರಡಿತು. ಎಲ್ಲ ಕಳೆಗಿಡಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕಿರಿ, ಆದರೆ ಗೋಧಿಯನ್ನು ತನ್ನ ಕಣಜದಲ್ಲಿ ಶೇಖರಿಸಿರಿ. ಅನೇಕರು ಕೊಂಡೊಯ್ಯಲ್ಪಟ್ಟರು. ಈತನಾದರೂ ತಪ್ಪಿಸಿಕೊಳ್ಳುತ್ತೇನೆಂದು ಯೋಚಿಸುತ್ತಿರುವಾಗ ನ್ಯಾಯಾಧಿಪತಿಯ ಕಣ್ಣು ಈತನ ಮೇಲೆ ಬಿತ್ತು. ನಡುಗುವು ಈ ಮನುಷ್ಯನನ್ನು ಆವರಿಸಿತು, ಯಾಕೆಂದರೆ ಆ ನ್ಯಾಯ ತೀರ್ಪಿನ ದಿನಕ್ಕಾಗಿ ಅವನು ಸಿದ್ಧನಾಗಲಿಲ್ಲ. ಕ್ರೈಸ್ತನು ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದನು. ಅವನಲ್ಲಿ ನಿರೀಕ್ಷೆಯೂ ಭಯವೂ ಕಾಣಿಸಲ್ಪಟ್ಟಿತು. ನಂತರ ಪ್ರಕಟಣೆಗಾರನು ಹೇಳಿದನು, ಒಳ್ಳೆಯ ಕ್ರೈಸ್ತನೇ, ಸಹಾಯಕನು, ಪವಿತ್ರಾತ್ಮನು ಯಾವಾಗಲೂ ನಿನ್ನ ಸಂಗಡವಿರಲಿ. ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾದು ಕಾಪಾಡಲಿ. ಇಕ್ಕೆಲೆಗಳಲ್ಲಿ ಕಡಿದಾದ ಗೋಡೆಗಳ ಮಧ್ಯದಲ್ಲಿ ಕ್ರೈಸ್ತನು ತನ್ನ ಆತ್ಮರಕ್ಷಣೆ ಪ್ರಯಾಣವನ್ನು ಮುಂದುವರಿಸಿದನು. ಆತುರರಾತುರವಾಗಿ ಪ್ರಯಾಣವನ್ನು ಮಾಡಬೇಕೆಂದಿದ್ದನು, ಆದರೆ ಬೆನ್ನ ಮೇಲಿದ್ದ ಹೊರೆಯು ಪ್ರತಿಯೊಂದು ಹೆಜ್ಜೆಯನ್ನು ಕಠಿಣ ಮಾಡುತ್ತಿತ್ತು. ಅವನು ಒಂದು ಸ್ಥಳಕ್ಕೆ ಬಂದು ತಲುಪಿದನು. ಅಲ್ಲಿ ಒಂದು ಶಿಲುಬೆಯು ನಿಂತಿತ್ತು. ಆ ಶಿಲುಬೆಯ ಮೇಲೆ ಕಣ್ಣನ್ನು ಹಾಯಿಸಿದ ಮರುಕ್ಷಣವೇ ಬೆನ್ನ ಮೇಲಿದ್ದ ಹೊರೆಯು ಬಿದ್ದು ಹೋಯಿತು. ಅದು ಉರುಳಿಕೊಂಡು ಹೋಗಿ ಅಲ್ಲೇ ಕೆಳಗೆ ಬಿದ್ದ ಸಮಾಧಿಯೊಳಗೆ ಸೇರಿತು. ಕ್ರೈಸ್ತನ ಸಂತೋಷಕ್ಕೆ ಮಿತಿಯೇ ಇಲ್ಲದಂತಾಯಿತು. ಕರ್ತನು ನನ್ನ ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರವನ್ನು, ಮರಣಕ್ಕೆ ಬದಲಾಗಿ ಜೀವವನ್ನು ಕೊಟ್ಟನು ಎಂದು ಹಾಡಿದನು. ಹಾಗೂ ಆತನಲ್ಲಿ ಒಂದು ಯೋಚನೆ ಉಂಟಾಯಿತು. ಶಿಲುಬೆಯ ದೃಶ್ಯವು ಹೇಗೆ ನನ್ನ ಭಾರವನ್ನು ಕಳೆಯಿತು. ಅವನ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಉಂಟಾಯಿತು. ನಂತರ ತನ್ನ ಕನಸಿನಲ್ಲಿ ಈ ದೃಶ್ಯವನ್ನು ಕಂಡೆನು. 3 ಮಹತ್ತಾದವುಗಳನ್ನು ಅವನನ್ನು ಸಂಧಿಸಿದವು. ಮೊದಲನೆಯದು ಅವನನ್ನು ವಂದಿಸಿ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದಿತು. ಎರಡನೆಯದು ಅವನ ಕೊಳಕು ಚಿಂದಿ ಬಟ್ಟೆಗಳನ್ನು ತೆಗೆದುಹಾಕಿ ಹೊಸ ಶುಭ್ರವಾದ ವಸ್ತ್ರವನ್ನು ತೊಡಿಸಿತು. ಮೂರನೆಯದು ಅವನ ಹಣೆಯ ಮೇಲೊಂದು ಮುದ್ರೆಯನ್ನು ಹಾಕಿ ಒಂದು ಸುರುಳಿಯನ್ನು ಕೈಗೆ ಕೊಡಲಾಯಿತು. ಅದರ ಮೇಲೆ ಅರಸನ ಮುದ್ರೆ ಇತ್ತು. ಕ್ರೈಸ್ತನು ಮೊಣಕಾಲೂರಿ ಕೈಗಳನ್ನೆತ್ತಿ ಶಿಲುಬೆಯ ಬಲಕ್ಕಾಗಿ ಸ್ತುತಿ ಪದವನ್ನು ಅರ್ಪಿಸಿದನು. ಅವನು ತನ್ನ ಹಾಡನ್ನು ಮುಗಿಸಿ ಹೊರಡಲು ಸಿದ್ಧವಾಗಿದ್ದಾಗ ದಾರಿಯ ಮಗ್ಗುಲಲ್ಲಿ 3 ಮಲಗಿ ನಿದ್ದೆ ಮಾಡುವುದನ್ನು ಕಂಡನು. ಅವರು ಸಾಮಾನ್ಯ ಸೋಮಾರಿ ಮತ್ತು ಕಲ್ಪನೆಗಾರರು ಆಗಿದ್ದರು. ಕ್ರೈಸ್ತನು ಪ್ರಯಾಸಪಟ್ಟು ಅವರನ್ನು ಎಬ್ಬಿಸಿ, ಬರಲಿರುವ ಅಪಾಯದ ಬಗ್ಗೆಯೂ ಆಹಾರವನ್ನು ಹುಡುಕುತ್ತಿರುವ ಹಸಿದ ಸಿಂಹದ ಬಗ್ಗೆಯೂ ಎಚ್ಚರಿಕೆಯನ್ನು ಕೊಟ್ಟನು. ಸಾಮಾನ್ಯ ಜನರು, ನನಗೆ ಯಾವ ಅಪಾಯವೂ ಕಾಣುತ್ತಿಲ್ಲ, ಸೋಮಾರಿ, ಇನ್ನು ಸ್ವಲ್ಪ ಸಮಯ ನಿದ್ರಿಸಿ ವಿಶ್ರಮಿಸಿಕೊಳ್ಳುವೆ, ಆಮೇಲೆ ನೋಡುವೆ. ಕಲ್ಪನೆಗಾರನು, ನಿನಗೆ ತೋರಿಸಿದ್ದನ್ನು ನೀನು ಮಾಡು, ನನ್ನದನ್ನು ಹೇಗೆ ಸಾಧಿಸಿಕೊಳ್ಳಬೇಕೆಂದು ನನಗೆ ಗೊತ್ತು. ಹೀಗೆ ಅವರು ತಿರುಗಿ ನಿದ್ದೆ ಮಾಡುವುದಕ್ಕೆ ಹೋದರು. ಕ್ರೈಸ್ತನಾದರೂ ತನ್ನ ಪ್ರಯಾಣವನ್ನು ಮುಂದುವರಿಸಿದನು.
ಅಯ್ಯೋ, ಇವರೆಲ್ಲ ಮುಂದೆ ಬರಲಿರುವ ಅಪಾಯದಿಂದ ತಪ್ಪಿಸಿಕೊಳ್ಳಲಾರರೆಂದು ತಿಳಿದು ದುಃಖಿಸಿದನು. ಗೋಡೆಗಳಿರುವ ಕಡಿದಾದ ಮಾರ್ಗದಲ್ಲಿ ಹೋಗುತ್ತಿರುವಾಗ ಯಾರೋ ಗೋಡೆಯನ್ನು ಹತ್ತಿ ಕೆಳಗೆ ಧುಮುಕಿದಂತಾಯಿತು. ಅವರು ಸಾಂಪ್ರದಾಯವಾದಿ, ಕಪಟಿ ಮತ್ತು ಆಡಂಬರಗಾರ. ಕ್ರೈಸ್ತನು ಅವರನ್ನು ವಿಚಾರಿಸಿ, ನೀವು ಯಾಕೆ ಕುರಿಹಟ್ಟಿ ಬಾಗಿಲಿನಿಂದ ಒಳಗೆ ಬರಲಿಲ್ಲವೆಂದು ಕೇಳಿದನು. ಕುರಿಹಟ್ಟಿಯೊಳಗೆ ಬಾಗಿಲಿಂದ ಬಾರದೆ ಮತ್ತೆಲ್ಲಿ ಎಂದಾದರೂ ಹತ್ತಿ ಬರುವವನು ಕಳ್ಳನು, ಸುಲುಕೊಳ್ಳುವವನು ಆಗಿದ್ದಾನೆ. ಯೋಹಾನ 10:1. ಅವರು ಅದಕ್ಕೆ ಉತ್ತರಿಸಿ, ಕುರಿಹಟ್ಟಿ ಬಾಗಿಲಿನ ಮಾರ್ಗವು ಬಹು ಸುತ್ತುವರಿದು ಇರುವುದರಿಂದ ಯಾವಾಗಲೂ ಗೋಡೆ ಹತ್ತಿ ಬರುವುದು ನಮ್ಮ ಪದ್ಧತಿಯಾಗಿದೆ ಎಂದು ಹೇಳಿದರು. ಕ್ರೈಸ್ತನಾದರೂ ನ್ಯಾಯಾಧಿಪತಿಯು ನಿಮ್ಮನ್ನು ಸ್ವೀಕರಿಸುವವನೋ ಇಲ್ಲವೋ ಎಂದು ಹೇಳಿ ತಾನು ಆ ಮಾರ್ಗವಾಗಿ ಬಂದಿದ್ದರಿಂದ ಪಡೆದ ಗುರುತು ಮತ್ತು ಸುರುಳಿಯ ಬಗ್ಗೆ ಹೇಳಿದಾಗ ಅವರು ಅಪಹಾಸ್ಯ ಮಾಡಿದರು. ಮರುಕ್ಷಣದಲ್ಲಿ ಅವರು ಕಷ್ಟಕರ ಎಂಬ ಬೆಟ್ಟದ ಬಳಿಗೆ ತಲುಪಿದರು. ಅವರ್ಯಾರಿಗೂ ಅದನ್ನು ಹತ್ತುವ ಆಸಕ್ತಿ ಇರಲಿಲ್ಲ. ಸಾಂಪ್ರದಾಯವಾದಿಯು ತನ್ನದೇ ಆದ ಮಾರ್ಗದಲ್ಲಿ ಹೋಗಿ ಕಾಡಿನಲ್ಲಿ ದಾರಿ ತಪ್ಪಿದನು. ಕಪಟಿಯು ನಾಶನವೆಂಬ ಮಾರ್ಗದಲ್ಲಿ ಹೋಗಿ ಬಿದ್ದು ಮಾರಣಾಂತಿಕವಾಗಿ ಗಾಯಪಟ್ಟನು. ಕ್ರೈಸ್ತನು ಪ್ರಯಾಣವು ಕಷ್ಟಕರವಾಗಿತ್ತು. ಅನೇಕ ಕಡೆಗಳಲ್ಲಿ ಮೊಣಕಾಲುಗಳಲ್ಲಿಯೂ ಮತ್ತು ಕೈಗಳಲ್ಲಿಯೂ ನಡೆಯಬೇಕಾಯಿತು. ಅವನು ಹೋಗುತ್ತಾ ಇದ್ದರೂ ಬೆಟ್ಟದ ತುದಿಯು ಕಾಣಿಸುತ್ತಿರಲಿಲ್ಲ. ಅದಾಗಲೂ ಒಂದು ಚಿಕ್ಕ ವಿಶ್ರಾಂತಿ ತಾಣವನ್ನು ಕಂಡನು. ಸುರುಳಿಯ ಸಹಾಯದಿಂದ ತಿಳಿದುಕೊಂಡನು. ಅದು ಆಯಾಸಗೊಂಡ ಪ್ರಯಾಣಿಕರು ತಂಗುವಂತೆ ಬೆಟ್ಟದ ಒಡೆಯನು ಕಟ್ಟಿದ್ದಾನೆಂದು. ಸುರುಳಿಯನ್ನು ಓದುತ್ತಾ ದೇವರಿಗೆ ಕೃತಜ್ಞತೆಯನ್ನು ತೋರಿಸುತ್ತಾ ಇದ್ದಂತೆ ಕಣ್ಣಿಗೆ ನಿದ್ದೆ ಹತ್ತಿತ್ತು. ಸುರುಳಿಯು ಕೈಯಿಂದ ಬಿದ್ದು ಹೋಯಿತು. ಗಾಢ ನಿದ್ದೆ ಮಾಡಿದನು. ಎದ್ದು ನೋಡಬೇಕಾದರೆ ಆಗಾಗಲೇ ಸಂಜೆಯಾಗಿತ್ತು. ನಿದ್ದೆಯಲ್ಲಿ ಕನಸನ್ನು ಕಾಣುತ್ತಾ ಯಾರೋ ಹೇಳಿದ ಹಾಗಾಯಿತು, ಸೋಮಾರಿಯೇ, ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಗಳನ್ನು ನೋಡಿ ಜ್ಞಾನವನ್ನು ತಂದುಕೋ. ಜ್ಞಾನೋಕ್ತಿ 6:6. ಕ್ರೈಸ್ತನು ಅವಸರವಾಗಿ ಹೊರಟನು. ಇನ್ನೇನು ಬೆಟ್ಟದ ತುದಿಯನ್ನು ತಲುಪಬೇಕೆಂದಿದ್ದನು. ಬೆಟ್ಟದ ತುದಿಗೆ ಬಂದಾಗ ಹೇಡಿ ಮತ್ತು ಅಪನಂಬಿಕೆ ಇವರಿಬ್ಬರು ವಿರುದ್ಧ ದಿಕ್ಕಿನಲ್ಲಿ ಓಡಿ ಬರುತ್ತಿದ್ದರು. ಅವರು ಮುಂದಿನ ದಾರಿಯು ಇನ್ನೂ ಕಠಿಣವಾಗಿ ಇರುವುದಲ್ಲದೆ ಹೊಂಚು ಹಾಕುತ್ತಿರುವ 2 ಸಿಂಹಗಳನ್ನು ನೋಡಿದ್ದಾಗಿ ಹೇಳಿದರು. ಈ ಕಾರಣದಿಂದ ಅವರು ಮನೆಗೆ ಹಿಂತಿರುಗುವುದಾಗಿ ಹೇಳಿ ಹೊರಟರು. ಕ್ರೈಸ್ತನಿಗೆ ಏನು ಮಾಡುವುದೆಂದು ತಿಳಿಯದೆ ಹೋಯಿತು. ಸುರುಳಿಯನ್ನು ತೆಗೆದು ನೋಡಬೇಕೆಂದು ಹುಡುಕುತ್ತಾನೆ. ಆದರೆ ಅದು ತಾನು ನಿದ್ದೆ ಮಾಡಿದ ವಿಶ್ರಾಂತಿ ಸ್ಥಳದಲ್ಲೇ ಬಿಟ್ಟು ಬಂದಿದ್ದಾಗಿ ಜ್ಞಾಪಿಸಿಕೊಂಡನು. ಏನು ಮಾಡಬೇಕೆಂದು ತಿಳಿಯದೆ ಕಳವಳಪಟ್ಟನು. ಈ ರೀತಿ ತಪ್ಪನ್ನು ಮಾಡಿದ್ದಾಗಿ ಮೊಣಕಾಲೂರಿ ಕ್ಷಮಾಪಣೆಯನ್ನು ಕೇಳಿದನು. ಹಿಂತಿರುಗಿ ಹೋಗಿ ಸುರುಳಿಯನ್ನು ಪಡೆಯಬೇಕೆಂದು ನಿರ್ಧರಿಸಿದನು. ಆದರೆ ಮಾರ್ಗವನ್ನು ಯೋಚಿಸಿ ಅಳುವುದಕ್ಕೆ ಪ್ರಾರಂಭಿಸಿದನು. ಬೆಟ್ಟದ ಯಜಮಾನನು ಅದನ್ನು ವಿಶ್ರಾಂತಿಯ ಸ್ಥಳವನ್ನಾಗಿ ಇಟ್ಟಿದ್ದನು. ನಿದ್ದೆ ಮಾಡುವುದೇ ಅಲ್ಲ, ಸುರುಳಿ ಇಲ್ಲದೆ ಮಾರ್ಗವನ್ನು ತಿಳಿಯುವುದು ಕಷ್ಟ. ಕಣ್ಣೀರಿನಿಂದ ಕಣ್ಣುಗಳು ಮಂಜಾದವು. ಆದರೆ ಧೈರ್ಯ ಮಾಡಿ ದೇವರಿಗೆ ಸ್ತೋತ್ರವನ್ನು ಮಾಡುತ್ತಾ ತಿರುಗಿ ಬೆಟ್ಟವನ್ನು ಹತ್ತಿದನು. ಸಿಂಹಗಳು ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ತಾನೇ ಬೇಟೆಯಾಡುವುದು ಎಂದು ಯೋಚಿಸಿದನು. ಯೋಚಿಸುತ್ತಿದ್ದಂತೆ ಅಲ್ಲೊಂದು ಮನೆಯ ಕಣ್ಣಿಗೆ ಬಿತ್ತು. ಅದು ಬಹು ಆಕರ್ಷಣೀಯವಾಗಿತ್ತು. ಮನೆಯ ಮುಂದೆ 200 ಅಡಿ ದೂರದಲ್ಲಿ 2 ಸಿಂಹಗಳು ಕಾಯುತ್ತಿದ್ದವು. ಅಲ್ಲಿರುವ ಕಾವಲುಗಾರನು ಕ್ರೈಸ್ತನು ನಿಂತುಕೊಂಡಿದ್ದನ್ನು ನೋಡಿ, ಭಯಪಡಬೇಡ, ಸಿಂಹಗಳನ್ನು ಕಟ್ಟಿ ಹಾಕಲಾಗಿದೆ ಎಂದು ಹೇಳಿದನು. ಕ್ರೈಸ್ತನಿಗಾದರೂ ಅವುಗಳನ್ನು ಕಟ್ಟಿ ಹಾಕಿದ ಸರಪಣಿಯು ಕಾಣದೇ ಇದ್ದುದರಿಂದ ಬಹು ಭಯದಿಂದ ಸಮೀಪಿಸಿದನು. ಕೊನೆಗೂ ಆ ಮನೆಯನ್ನು ಸೇರಿದನು. ಆ ಮನೆಯನ್ನು ಪ್ರಯಾಣಿಕರ ಸುರಕ್ಷತೆಗಾಗಿಯೇ ಕಟ್ಟಲಾಗಿತ್ತು. ಮನೆಯೊಡತಿಯು ಅವನು ಎಲ್ಲಿಂದ ಬಂದಿದ್ದಾನೆ, ಮುಂದಿನ ಪ್ರಯಾಣ ಎಲ್ಲಿಗೆ ಎಂದೆಲ್ಲ ಕೇಳಿದಳು. ಪ್ರಶ್ನೆಗಳಿಗೆ ಸಮಾಧಾನಕರವಾದ ಉತ್ತರ ಸಿಗಲಾಗಿ ತನ್ನ ಕುಟುಂಬದ ಇತರ ಸದಸ್ಯರನ್ನು ಕರೆದಳು. ಅವರ ಹೆಸರುಗಳು ದೈವಭಕ್ತಿ, ಅತಿಥಿ ಸತ್ಕಾರ, ಜ್ಞಾನಿ ಎಂದು ಇತ್ತು. ಅವರು ಸಂತೋಷದಿಂದ ದೇವರಿಂದ ಆಶೀರ್ವದಿಸಲ್ಪಟ್ಟವನೇ, ನಿಮ್ಮನ್ನು ವಂದಿಸುತ್ತೇವೆ ಎಂದು ಹೇಳಿ ಬರಮಾಡಿಕೊಂಡರು. ಊಟ ಉಪಚಾರದ ಮೇಲೆ ಮನೆಯ ಮೇಲಿನ ಸಮಾಧಾನವೆಂಬ ಕೋಣೆಗೆ ಕಳುಹಿಸಿದರು. ಅಲ್ಲಿ ತಂಗಿದ್ದು ಚೆನ್ನಾಗಿ ನಿದ್ದೆ ಮಾಡಿದ್ದನು. ಮುಂಜಾನೆಯಲ್ಲಿ ಬೆಟ್ಟದ ಮೇಲಿಂದ ಸೂರ್ಯೋದಯವನ್ನು ಕಂಡು
ಸೃಷ್ಟಿಕರ್ತನ ಅದ್ಭುತಕ್ಕಾಗಿ ಸ್ತೋತ್ರ ಪದವನ್ನು ಅರ್ಪಿಸಿದನು. ಇಡೀ ದಿನವೂ ದೇವಜನರು ಹೇಗೆ ಸಿಂಹಗಳ ಬಾಯಿಯನ್ನು ಕಟ್ಟಿದರು, ಬೆಂಕಿಯ ಅವಿಗೆಯಿಂದ ತಪ್ಪಿಸಿಕೊಂಡರು. ಅವರು ದೇವರಿಗಾಗಿ ಮಾಡಿದ ಎಲ್ಲ ಮಹತ್ಕಾರ್ಯಗಳ ಬಗ್ಗೆ ತಿಳುವಳಿಕೆಗಳನ್ನು ಹೊಂದಿದರು. ಮರುದಿನ ಕ್ರೈಸ್ತನಿಗೆ ಅವನು ಧರಿಸಿಕೊಳ್ಳಬೇಕಾದ ಆಯುಧಗಳ ಪರಿಚಯ ಮಾಡಿಕೊಡಲಾಯಿತು. ಶಿರಸ್ತ್ರಾಣ, ಎದೆಕವಚ, ಗುರಾಣಿ, ಕತ್ತಿ ಮತ್ತು ಪಾದರಕ್ಷೆಗಳು. ಅವನಿಗೆ ಮೋಶೆಯ ಕೋಲನ್ನು, ಯಾಯೇಳನ ಗೂಟವನ್ನು, ಕೊಡತಿಯನ್ನು ತೋರಿಸಲಾಯಿತು. ದಾವೀದನ ಕವಣೆ, ಗಿದ್ಯೋನನ ಕೊಂಬು, ಸಂಸೋನನ ಕತ್ತೆಯ ದವಡೆ ಹಾಗೂ ಮುಂದಿನ ದಿನಗಳಲ್ಲಿ ಪಾಪದ ಮನುಷ್ಯನನ್ನು ನಾಶಪಡಿಸುವ ಕತ್ತಿಯನ್ನು ತೋರಿಸಲಾಯಿತು. ಈ ಒಂದು ಪ್ರದೇಶದಿಂದ ಮಹಿಮಾ ಪಟ್ಟಣದ ಪ್ರವೇಶ ದ್ವಾರವನ್ನು ಕಾಣಬಹುದಾಗಿತ್ತು. ಯಾತ್ರಿಕನು ಮರುದಿನ ತನ್ನ ಪ್ರಯಾಣವನ್ನು ಮುಂದುವರಿಸಿದನು. ಆದರೆ ದೀನತೆಯ ತಗ್ಗನು ಮೊದಲು ಹಾದು ಹೋಗಬೇಕಾಗಿತ್ತು. ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬಾರದೆಂದು ಯೋಚಿಸಿ ಬೇಗ ಬೇಗ ಹೋಗುತ್ತಿರುವಾಗ ಪುರಾತನ ಭಯಾನಕ ಸರ್ಪವೊಂದು ಎದುರಾಯಿತು. ಈತನ ಬೆನ್ನಿಗೆ ಯಾವುದೇ ಕವಚ ಇಲ್ಲದೆ ಇರುವುದರಿಂದ ಹಿಂತಿರುಗಿ ಹೋಗಲಾರದಂತಾಯಿತು. ಇರುವಂತಹ ಒಂದೇ ಆಯ್ಕೆಯೆಂದರೆ ಧೈರ್ಯವಾಗಿ ನಿಂತು ಹೋರಾಡುವುದೇ. ಘಟಸರ್ಪ, ನೀನು ನನ್ನ ಪ್ರಜೆಯಾಗಿದ್ದಿ. ನೀನು ಹಾದು ಬಂದಂತಹ ದೇಶವು ನನ್ನದಾಗಿತ್ತು. ನಿನ್ನ ರಾಜನಿಂದ ಯಾಕೆ ದೂರ ಓಡಿ ಹೋಗುತ್ತಿ? ಕ್ರೈಸ್ತನು, ನಾನು ಆ ದೇಶದಲ್ಲಿ ಹುಟ್ಟಿದ್ದು ನಿಜ. ಆದರೆ ನೀನು ಕಠಿಣವಾಗಿ ದುಡಿಸಿಕೊಳ್ಳುವವನು ಹಾಗೂ ನೀನು ಕೊಡುವ ಕೂಲಿಯಿಂದ ಬದುಕಲು ಆಗುವುದಿಲ್ಲ. ಪಾಪವು ಕೊಡುವ ಸಂಬಳ ಮರಣ. ರೋಮಾಪುರ 6:23. ಘಟಸರ್ಪ, ನೀನು ಹಿಂತಿರುಗುವುದಾದರೆ ನಿನಗೆ ಸಾಕಾಗುವಷ್ಟನ್ನು ಕೊಡುತ್ತೇನೆ. ಕ್ರೈಸ್ತನು, ಈಗ ನನ್ನನ್ನು ಮಹಿಮೆಯ ಕುಮಾರನಿಗೆ ಒಪ್ಪಿಸಿಕೊಟ್ಟಿದ್ದೇನೆ. ನಾನು ಹಿಂತಿರುಗಿ ಹೋಗುವುದಿಲ್ಲವೆಂದು ನಿರ್ಧಾರ ಮಾಡಿದ್ದೇನೆ. ಆತನ ರಾಜ್ಯವು ಕೊಡುವ ಸಂಬಳವು ನಿನ್ನದಕ್ಕಿಂತ ಶ್ರೇಷ್ಠವಾದದ್ದು. ಘಟಸರ್ಪ, ನೀನು ಈಗಾಗಲೇ ವಿಫಲನಾಗಿದ್ದಿ. ಒಮ್ಮೆ ಕೆಸರಿನಲ್ಲಿ ಜಾರಿ ಬಿದ್ದಿದ್ದಿ. ಲೌಕಿಕ ಜ್ಞಾನಿಯಿಂದ ತಡವಾಗಿರುವಿ. ನಿದ್ದೆ ಮಾಡಿ ಸುರುಳಿಯನ್ನು ಕಳೆದುಕೊಂಡಿರುವಿ. ಸಿಂಹಗಳನ್ನು ನೋಡಿ ಹಿಂತಿರುಗಬೇಕೆಂದಿದ್ದಿ. ನಿನ್ನ ಹೊಸ ರಾಜನು ನಿನ್ನ ಕಾರ್ಯವೈಖರಿಯನ್ನು ಸಂತೃಪ್ತಿಗೊಳಿಸಲಿಲ್ಲ. ಅಷ್ಟು ಮಾತ್ರವಲ್ಲ, ನೀನು ಇನ್ನು ಅನೇಕ ತಪ್ಪುಗಳನ್ನು ಮಾಡುವನಾಗಿದ್ದಿ. ಕ್ರೈಸ್ತನು, ನೀನು ಹೇಳಿದ್ದೆಲ್ಲ ಸರಿಯೇ. ಆದರೆ ಮಹಿಮೆಯ ಕುಮಾರನು ಕರುಣೆಯುಳ್ಳವನು. ಆತನು ಈಗಾಗಲೇ ನನ್ನ ತಪ್ಪುಗಳನ್ನು ಕ್ಷಮಿಸಿದ್ದಾನೆ. ಘಟಸರ್ಪ, ನಾನು ಆ ಕುಮಾರನನ್ನು ದ್ವೇಷಿಸುತ್ತೇನೆ. ತನ್ನ ಜನರನ್ನು ಸ್ವೀಕರಿಸುವುದಕ್ಕಾಗಿ ಏರ್ಪಡಿಸಿದ ಮಾರ್ಗಗಳನ್ನು ದ್ವೇಷಿಸುತ್ತೇನೆ. ನೀನು ಇನ್ನೊಂದು ಹೆಜ್ಜೆ ಇಡದಂತೆ ಮಾಡುತ್ತೇನೆ. ಕ್ರೈಸ್ತನು, ಘಟಸರ್ಪವೇ, ನೀನು ಮಾಡುತ್ತಿರುವುದನ್ನು ಗಮನಿಸಿ ನೋಡು. ನಾನು ರಾಜನ ವೈಭವದ ಬೀದಿಯಲ್ಲಿದ್ದೇನೆ. ಇದು ಪರಿಶುದ್ಧತೆಯ ಮಾರ್ಗ. ನೀನು ಇಲ್ಲಿ ಪ್ರವೇಶ ಮಾಡುವುದಕ್ಕೆ ಆಗುವುದಿಲ್ಲ. ಘಟಸರ್ಪ, ಸಾಯುವುದಕ್ಕೆ ಸಿದ್ಧನಾಗು. ಇನ್ನೊಂದು ಹೆಜ್ಜೆ ಮುಂದೆ ಇಡದಂತೆ ನೋಡಿಕೊಳ್ಳುತ್ತೇನೆ. ಘಟಸರ್ಪವು ಬಹು ಕೋಪವುಳ್ಳದಾಗಿತ್ತು. ಕ್ರೈಸ್ತನ ಕಡೆಗೆ ಬಂದು ಈಟಿಯನ್ನು ಬೀಸಿತು. ಅದು ಗುರಾಣಿಗೆ ತಾಗಿ ಕೆಳಗೆ ಬಿದ್ದು ಹೋಯಿತು. ನಂತರ ಅನೇಕ ಬೆಂಕಿಯ ಬಾಣಗಳನ್ನು ಪ್ರಯೋಗಿಸಿದನು. ಕೆಲವು ಕ್ರೈಸ್ತನಿಗೆ ತಾಕಿ ಬಲಹೀನನಾದನು. ಘಟಸರ್ಪವು ಇದೇ ಒಳ್ಳೆಯ ಅವಕಾಶವೆಂದು ತಿಳಿದು ಅವನ ಮೇಲೆ ಬಿದ್ದನು. ಅದೇ ಸಮಯದಲ್ಲಿ ಕ್ರೈಸ್ತನ ಖಡ್ಗವು ಜಾರಿತು. ಘಟಸರ್ಪಕ್ಕೆ ಖಚಿತವಾಯಿತು, ಇನ್ನು ಗೆಲುವು ನನ್ನದೇ ಎಂದು ಹೇಳಿ ಕೊನೆಯ ಪ್ರಹಾರಕ್ಕಾಗಿ ಸಿದ್ಧವಾದನು. ಅಷ್ಟರಲ್ಲಿ ಕ್ರೈಸ್ತನು ಹೇಗೋ ತನ್ನ ಖಡ್ಗವನ್ನು ಹಿಂತಿರುಗಿ ಪಡೆದನು. ನನ್ನ ಶತ್ರುವೇ, ನನ್ನ ವಿಷಯದಲ್ಲಿ ಹಿಗ್ಗಬೇಡ. ನಾನು ಬಿದ್ದಿದ್ದರೂ ಏಳುವೆನು. ಮೀಕ 7:8 ಎಂದು ಹೇಳಿ ತನ್ನ ಖಡ್ಗದಿಂದ ಘಟಸರ್ಪವನ್ನು ಇರಿದನು. ಮರಣಾಂತಿಕವಾದ ಈ ಗಾಯದಲ್ಲಿ ಇರುವಾಗಲೇ ಕ್ರೈಸ್ತನು ತನ್ನ ಕಾಲಿನ ಮೇಲೆ ನಿಂತುಕೊಂಡನು. ಇನ್ನೊಮ್ಮೆ ಘಟಸರ್ಪಕ್ಕೆ ಇರಿದು ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗಿದ್ದೇವೆ. ರೋಮಾಪುರ 8:37. ಘಟಸರ್ಪವು ತನ್ನ ರೆಕ್ಕೆಗಳ ಸಹಾಯದಿಂದ ಹಾರಿ ಹೋದನು. ಮುಂದೆಂದಿಗೂ ಕಾಣಲೇ ಇಲ್ಲ. ಕ್ರೈಸ್ತನು ಜಯಕ್ಕಾಗಿ ದೇವರಿಗೆ ಸ್ತೋತ್ರವನ್ನರ್ಪಿಸಿದನು. ಆ ಸಮಯದಲ್ಲಿ ಕಾಣಿಸಲ್ಪಟ್ಟ ಜೀವವೃಕ್ಷದ ಮರದ ಎಲೆಗಳು ಅವನ ಗಾಯಗಳನ್ನು ವಾಸಿ ಮಾಡಿತ್ತು. ಹಾದು ಹೋಗುತ್ತಿರುವ ಕಣಿವೆಯು ಕಾರ್ಗತ್ತಲಿನ ಕಣಿವೆ ಎಂದು ಕರೆಯಲ್ಪಟ್ಟಿತ್ತು.
ಆ ಕತ್ತಲಲ್ಲಿ ಯಾರೂ ಕಾಣುತ್ತಿರಲಿಲ್ಲ. ತಾನೊಬ್ಬನೇ ಸಾಗಬೇಕಾಗಿತ್ತು. ಪ್ರವಾದಿಯಾದ ಯೆರೆಮೀಯನು ಹೇಳಿದಂತೆ ಕಾಡಾಗಿಯೂ ಹಳ್ಳಕೊಳ್ಳವಾಗಿಯೂ ನಿರ್ಜಲವಾಗಿಯೂ ಘೋರಾಂಧಕಾರವಾಗಿಯೂ ಯಾರು ಹಾದು ಹೋಗದೆಯೂ ಯಾರು ವಾಸಿಸದೆಯೂ ಇರುವ ಅರಣ್ಯದಲ್ಲಿ ನೆಲೆಯಾಗಬೇಕಾಯಿತು. ಯೆರೆಮೀಯ 2:6. ಕ್ರೈಸ್ತನು ಮುಂದೆ ಸಾಗುತ್ತಿದ್ದಂತೆ ಇಬ್ಬರು ವ್ಯಕ್ತಿಗಳು ವೇಗವಾಗಿ ತನ್ನೆಡೆಗೆ ಓಡಿ ಬರುವುದನ್ನು ಕಂಡನು. ಅವರು ಮುಂದೆ ಹೋಗಬೇಡ, ಅದು ಭಯಾನಕ ಸ್ಥಳ ಎಂದು ಹೇಳಿದರು. ಇಕ್ಕಟ್ಟಾದ ದಾರಿ ಒಂದು ಪಕ್ಕದಲ್ಲಿ, ಕಡಿದಾದ ಕಣಿವೆಯೂ ಇದೆ, ಇನ್ನೊಂದು ಪಕ್ಕದಲ್ಲಿ ಕಳ್ಳು ಸುಬು ಇದೆ. ಅರಸನಾದ ದಾವೀದನು ಬಿದ್ದು ಹೋದದ್ದು ಇಲ್ಲಿಯೇ. ಕ್ಷಣ ಮಾತ್ರದಲ್ಲಿ ಯಾರೊಬ್ಬರು ಸಹಾಯ ಮಾಡದೇ ಇದ್ದರೆ ಅಲ್ಲಿ ಬಿದ್ದು ಸಾಯುವುದು ಖಚಿತ. ಎಷ್ಟು ಕತ್ತಲೆ ಇದೆ ಎಂದರೆ ಒಂದು ಹೆಜ್ಜೆಯೂ ಸಹ ಇಡಲು ಆಗುತ್ತಿಲ್ಲ. ಅಷ್ಟು ಮಾತ್ರವಲ್ಲ, ಕಣಿವೆ ಮಾರ್ಗದ ಅರ್ಧದಲ್ಲಿ ಸಾಗುತ್ತಿದ್ದಂತೆಯೇ ನರಕದ ಬಾಗಿಲು ಎದುರಾಗುತ್ತದೆ. ಅಲ್ಲಿಂದ ತೀಕ್ಷ್ಣವಾದ ಶಾಖವು, ಜನರ ಆಕ್ರಂದವು ಕೇಳಿಸುತ್ತದೆ. ಕ್ರೈಸ್ತನ ಬಳಿಯಲ್ಲಿ ಕತ್ತಿಯು ಇದ್ದರೂ ಅದರಲ್ಲಿ ಈಗ ಏನನ್ನು ಮಾಡಲಾಗುತ್ತಿಲ್ಲ. ಉಳಿದಿರುವ ಮಾರ್ಗ ಒಂದೇ, ಪ್ರಾರ್ಥನೆ. ಆದುದರಿಂದ ದೇವರೇ, ನನ್ನನ್ನು ಕರುಣಿಸಿ ಬಿಡುಗಡೆ ಕೊಡು ಎಂದು ಪ್ರಾರ್ಥಿಸಿದನು. ಅನೇಕ ಬಾರಿ ದೆವ್ವಗಳು ಎದುರಾದ ಅನುಭವ ಆಗಿ ಕೂಗಿಕೊಂಡನು. ದೇವರು ನನ್ನ ಬಲವಾದ ಕೋಟೆಯಾಗಿದ್ದಾನೆ, ಆತನು ನನ್ನ ಮಾರ್ಗವನ್ನು ಸರಾಗ ಮಾಡುತ್ತಾನೆ. 2 ಸಾಮುವೇಲ 22:33. ಒಂದೊಂದು ಸಮಯದಲ್ಲಿ ಅನೇಕ ಸ್ವರಗಳನ್ನು ಕೇಳಿಸಿಕೊಳ್ಳುತ್ತಿದ್ದನು. ಒಂದು ವೇಳೆ ನಾನೇ ಏನಾದರೂ ದೇವದೂಷಣೆಯನ್ನು ಮಾಡುತ್ತಿದ್ದೇನಾ, ಇಲ್ಲವೇ ದೈವಗಳ ಸ್ವರವನ್ನು ಕಿವಿಯಲ್ಲಿ ಕೇಳಿಸಿಕೊಳ್ಳುತ್ತಿದ್ದೇನಾ ಎಂದು ಸಂಶಯಕ್ಕೆ ಒಳಪಟ್ಟನು. ಒಂದು ವೇಳೆ ನನ್ನಲ್ಲಿ ಅದು ಉಂಟಾಗಿರಬಹುದೆಂದು ಗೊಂದಲಕ್ಕೆ ಒಳಗಾಗುತ್ತಿದ್ದೆನು. ಇನ್ನೊಂದು ಸಮಯದಲ್ಲಿ ಯಾರೋ ಕೂಗಿ ಹೇಳಿದ ಹಾಗಾಯಿತು, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. ಕೀರ್ತನೆ 23:4. ಇದರಿಂದ ಧೈರ್ಯಗೊಂಡನು. ನನ್ನ ಪಕ್ಕದಲ್ಲಿ ಯಾರೋ ಹಾದು ಹೋಗುತ್ತಿದ್ದ ಅನುಭವ ಉಂಟಾಯಿತು. ಒಂದು ವೇಳೆ ದೇವರು ಅವನ ಜೊತೆಯಲ್ಲಿ ಇರುವುದಾದರೆ ನನ್ನ ಪಕ್ಕದಲ್ಲೇ ಸಾಗುತ್ತಾ ನಡೆಯುವನೆಂದು ಧೈರ್ಯಗೊಂಡನು. ಕೊನೆಗೂ ಮುಂಜಾನೆ ನಸು ಬೆಳಕು ಬೀಳಲಾರಂಭಿಸಿತು. ಕಣಿವೆಯ ಮಾರ್ಗವು ಸ್ಪಷ್ಟವಾಗುತ್ತಿಲ್ಲ. ಆದಾಗಲೂ ದೈವಗಳು ತನ್ನಿಂದ ದೂರ ಉಳಿದಿವೆ ಎಂಬುದನ್ನು ಕಂಡುಕೊಂಡನು. ಮುಂದಿನ ದಾರಿಯು ಇನ್ನೂ ಕಠಿಣವಾಗಿದ್ದು, ಒಂದು ವೇಳೆ ನಸು ಬೆಳಕು ಇಲ್ಲದೆ ಇದ್ದಿದ್ದರೆ ಅಲ್ಲಿ ತೋಡಿರುವ ಗುಂಡಿಗಳಲ್ಲಿ ಇಲ್ಲವೇ ಬೇಕೆಂತಲೇ ಹಾಕಿದ ಬಲೆಗಳಲ್ಲಿ ಬಿದ್ದು ಹೋಗುತ್ತಿದ್ದನು. ಆತನ ದೀಪವು ನನ್ನ ತಲೆಯ ಮೇಲೆ ಪ್ರಕಾಶಿಸುತ್ತಿತ್ತು. ಆತನ ಬೆಳಕಿನಿಂದ ಕತ್ತಲಲ್ಲೂ ಸಂಚರಿಸುತ್ತಿದ್ದೆನು. ಯೋಬ 29:3. ಕಣಿವೆಯ ಕೊನೆಯ ಹಂತದಲ್ಲಿ ಅನೇಕ ಯಾತ್ರಿಕರ ಮೂಳೆಗಳು, ರಕ್ತ ಮತ್ತು ಬೂದಿಯನ್ನು ನೋಡಿದನು. ಅಲ್ಲೇ ಪಕ್ಕದಲ್ಲೇ 2 ರಾಕ್ಷಸರು ಗವಿಯಲ್ಲಿ ವಾಸವಾಗಿದ್ದರು. ಅವರು ಪೋಪ್ ಮತ್ತು ನಾಸ್ತಿಕರೆಂದು ಕರೆಯಲ್ಪಟ್ಟಿದ್ದರು. ಪೋಪನು ಬಹಳ ಮುದುಕನಾಗಿದ್ದು ತನ್ನ ಹೆಚ್ಚಿನ ಬಲವನ್ನು ಕಳೆದುಕೊಂಡಿದ್ದನು. ಗುಹೆಯ ಬಾಗಿಲಲ್ಲಿ ಬಿದ್ದು ಏನು ಮಾಡಲಾರದೆ ಚಡಪಡಿಸುತ್ತಿದ್ದನು. ನನ್ನ ಕನಸಿನಲ್ಲಿ ಈಗ ಮಾರ್ಗವು ಸರಳವಾಗುತ್ತಿದ್ದುದನ್ನು ಕಂಡೆನು. ಕ್ರೈಸ್ತನು ತನಗಿಂತ ಮುಂದೆ ಹೋಗುತ್ತಿರುವ ಇನ್ನೊಬ್ಬ ಯಾತ್ರಿಕನನ್ನು ಕಂಡನು. ಸ್ವಲ್ಪ ನಿಲ್ಲು ಎಂದು ಹೇಳಿದರೂ ಅವನು ಕಾದಿರದೆ ಮುಂದೆ ಹೋದನು. ಕ್ರೈಸ್ತನಿಗೆ ಇನ್ನೊಬ್ಬ ಸಂಗಾತಿ ಸಿಕ್ಕಿದನು. ಅವನು ನಂಬಿಗಸ್ತನು. ಸಂತೋಷದಲ್ಲಿ ಅವನನ್ನು ತಲುಪಬೇಕೆಂದಿರುವಾಗ ಎಡವಿ ಬಿದ್ದನು. ಆದರೆ ಪಕ್ಕದಲ್ಲಿದ್ದ ನಂಬಿಗಸ್ತನು ಸಹಾಯ ಮಾಡಿದ್ದರಿಂದ ಅಪಾಯದಿಂದ ತಪ್ಪಿಸಿಕೊಂಡನು. ಮುಂದೆ ಅವರಿಬ್ಬರು ಜೊತೆಯಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುತ್ತಾ ಮುಂದೆ ಸಾಗಿದರು. ನಂಬಿಗಸ್ತನು ತಾನು ಎದುರಾದ ಮೋಸದ ಆದಾಮನ ಬಗ್ಗೆ ಹೇಳತೊಡಗಿದನು. ನಂಬಿಗಸ್ತನು, ಶರೀರಧಾರಿಯಾದ ಆದಾಮನಲ್ಲಿ ಅನೇಕ ಭೋಗಗಳಿದ್ದು ಅವನ ಅನೇಕ ಆಳುಗಳಲ್ಲಿ ನನ್ನನ್ನು ಸೇರಿಸಿಕೊಳ್ಳಬೇಕೆಂದಿದ್ದನು. ಅವನಿಗೆ 3 ಹೆಣ್ಣು ಮಕ್ಕಳಿದ್ದು ಅವರ ಹೆಸರುಗಳು ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ ಎಂದು ಇದ್ದಿತ್ತು. 1 ಯೋಹಾನ 2:16. ನಾನು ಇಷ್ಟಪಟ್ಟರೆ ಅವರಲ್ಲಿ ಒಬ್ಬರನ್ನು ಮದುವೆಯಾಗಬಹುದಾಗಿತ್ತು. ಅವೆಲ್ಲವೂ ಕ್ಷುಲ್ಲಕ ಎಂದೆಣಿಸಿದನು. ಆಗ ಅವನ ಹಣೆಯ ಮೇಲಿದ್ದದ್ದನ್ನು ಓದಿದೆನು. ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಡು. ಕೊಲೊಸ್ಸೆ 3:9. ಇದರಿಂದ ಅವನು ಹೊಗಳು ಬಟ್ಟನೆಂತಲೂ
ಅವನ ವಾಗ್ದಾನಗಳೆಲ್ಲವೂ ಸುಳ್ಳೆಂತಲೂ ನನಗೆ ಅರ್ಥವಾಯಿತು. ಅವನ ಉದ್ದೇಶವಾದರೂ ನನ್ನನ್ನು ಅವನ ಗುಲಾಮರಲ್ಲಿ ಒಬ್ಬನಂತೆ ನನ್ನನ್ನು ನಡೆಸಿಕೊಳ್ಳುವುದೇ ಆಗಿತ್ತು. ನಾನು ವೇಗವಾಗಿ ಅವನಿಂದ ಓಡಿ ಹೋದೆ. ಅವನಾದರೂ ನನ್ನನ್ನು ಹಿಡಿದುಕೊಳ್ಳಬೇಕೆಂದು ಪ್ರಯತ್ನಪಟ್ಟರೂ ಸಾಧ್ಯವಾಗಲಿಲ್ಲ. ದೀನತೆಯ ಕಣಿವೆಯಲ್ಲಿ ಹಾದು ಹೋಗುತ್ತಿರುವಾಗ ಅತೃಪ್ತಿಯು ನನ್ನನ್ನು ಹಿಂಬಾಲಿಸಿತು. ನೀನು ಕಷ್ಟಪಟ್ಟು ಮುಂದೆ ಹೋದರೂ ಯಾರೂ ನಿನ್ನನ್ನು ಗೌರವಿಸುವುದಿಲ್ಲವೆಂದು ಹೇಳಿತು. ಆದರೆ ಸ್ನೇಹಿತರಾದ ಗರ್ವ, ಮೂರ್ಖತನ, ತಪ್ಪಾದ ಆಡಂಬರವು ಕೂಡ ಹಿಂತಿರುಗುವಂತೆ ಒತ್ತಾಯ ಮಾಡಿದರು. ನಾನು ಅವರಿಗೆ ಭಂಗಕ್ಕೆ ಮೊದಲು ಗರ್ವದ ಹೃದಯ, ಮಾನಕ್ಕೆ ಮೊದಲು ದೀನತೆ, ಜ್ಞಾನೋಕ್ತಿ 18:12 ಎಂದು ಹೇಳಿದನು. ನಂಬಿಗಸ್ತನು ಹೇಳಿದನು, ನಾನು ಅವಮಾನವನ್ನು ಕೂಡ ಎದುರಿಸಿದೆನು. ಅದು ಹೇಳಿತು, ನೀನು ಹೇಳಿಕೊಳ್ಳುವ ದೀನತೆಯು ನಿನ್ನ ಮನಸ್ಸಿನ ಸ್ಥಿತಿಯಾಗಿದೆ. ಅನೇಕ ಯಾತ್ರಿಕರು ಧನವನ್ನು ಮತ್ತು ಲೌಕಿಕ ಜ್ಞಾನವನ್ನು ಸಂಪಾದಿಸಿಕೊಳ್ಳದೆ ಇರುವುದರಿಂದ ಯಾರೂ ಅವರನ್ನು ಗೌರವಿಸುತ್ತಿಲ್ಲ ಎಂದು ಹೇಳಿತು. ಅವನಿಗೆ ಹೇಗೆ ಉತ್ತರ ಕೊಡುವುದೆಂದು ನನಗೆ ಪ್ರಾರಂಭದಲ್ಲಿ ಗೊತ್ತಾಗಲಿಲ್ಲ. ನಂತರ ಗೊತ್ತಾಯಿತು. ಅವನು ಹೇಳುತ್ತಿರುವ ಅವಮಾನವು ಮನುಷ್ಯರ ದೃಷ್ಟಿಯಲ್ಲಿ ಮಾತ್ರ ಇದ್ದು ದೇವರು ಅದನ್ನು ಗಮನಿಸುವುದೇ ಇಲ್ಲ. ದೇವರಾದರೂ ಸರಳ ಹೃದಯವನ್ನು ಮೆಚ್ಚುವನಾಗಿದ್ದು ದೇವರ ರಾಜ್ಯಕ್ಕಾಗಿ ಹುಚ್ಚರಾದವರೇ ನಿಜವಾದ ಜ್ಞಾನಿಗಳಾಗಿದ್ದಾರೆ. ಕ್ರಿಸ್ತ ಯೇಸುವಿನಲ್ಲಿರುವ ಅತಿ ಬಡವನು ಕೂಡ ಈ ಲೋಕದ ಅತಿ ದೊಡ್ಡ ಐಶ್ವರ್ಯನಿಗಿಂತ ದೊಡ್ಡವನು. ನಾನು ಅವನಿಗೆ ಉತ್ತರಿಸಿ, ನಾನು ಇತರರಿಗಿಂತ ದೀನನಾಗಿ ಕಷ್ಟಪಟ್ಟು ಜೀವಿತವನ್ನು ಮುಂದುವರಿಸುತ್ತಿರುವುದಕ್ಕಾಗಿ ನಾಚಿಕೆ ಪಡುವುದಿಲ್ಲ. ಅವಮಾನವಾದರೂ ನನ್ನ ಮಾರ್ಗವನ್ನು ಬಿಟ್ಟು ಐಶ್ವರ್ಯವನ್ನು ಸಂಪಾದಿಸುವಂತೆ ಬಹಳ ಪ್ರಯತ್ನಿಸಿತು. ಅಪಹಾಸ್ಯ ಮಾಡಿತು. ಲೋಕದ ಆಡಂಬರದ ಜೊತೆಯಲ್ಲಿ ಹೋಲಿಸಿದಾಗ ನನ್ನನ್ನು ಮೂರ್ಖನೆಂದು ಹೇಳಿತು. ನನ್ನ ಮನಸ್ಸನ್ನು ಪರಿವರ್ತಿಸಲು ಆಗದೆ ಹೋದಾಗ ಹಿಂತಿರುಗಿತು. ನಂಬಿಗಸ್ತನಾದರೂ ಮೊದಲೇ ತನ್ನ ಮನಸ್ಸನ್ನು ದೃಢಪಡಿಸಿಕೊಂಡಿದ್ದರಿಂದ ಕಾರ್ಗತ್ತಲಿನ ಕಣಿವೆಯಲ್ಲಿ ಹಾದು ಹೋಗುವಾಗ ಯಾವುದೇ ದೆವ್ವದ ಸ್ವರವನ್ನಾಗಲಿ, ಶೋಧನೆಯನ್ನಾಗಲಿ, ಆರ್ತನಾದವಾಗಲಿ, ಇಲ್ಲವೇ ದುರ್ನಾತವಾಗಲಿ ಎದುರಿಸಲಿಲ್ಲವೆಂದು ಹೇಳಿದನು. ಬರಬರುತ್ತ ದಾರಿಯು ವಿಶಾಲವಾಗತೊಡಗಿತು. ಇವರ ಮುಂದೆ ಮಾತುಗಾರನು ಅದೇ ಮಾರ್ಗವಾಗಿ ಹೋಗುತ್ತಿರುವುದನ್ನು ಕಂಡನು. ನೋಡುವುದಕ್ಕೆ ಒಳ್ಳೆಯ ಸಭ್ಯ ವ್ಯಕ್ತಿಯಾಗಿದ್ದನು. ನಂಬಿಗಸ್ತನು ಅವನನ್ನು ಸಂಪರ್ಕಿಸಿ ಪ್ರಯಾಣದಲ್ಲಿ ಲಾಭದಾಯಕ ಸಂಗತಿಗಳನ್ನು ಚರ್ಚಿಸುವುದಕ್ಕೆ ಮುಂದಾದನು. ಮಾತುಗಾರ: ಸತ್ಯವೇದದಲ್ಲಿ ಬರೆಯಲ್ಪಟ್ಟ ಅದ್ಭುತಗಳ ಬಗ್ಗೆ ಮಾತನಾಡುವುದು ಎಷ್ಟು ಒಳ್ಳೆಯದಲ್ಲವೇ? ಇದರಿಂದ ಹೊಸದಾಗಿ ಹುಟ್ಟುವುದರ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಮತ್ತು ಕ್ರಿಸ್ತನ ನೀತಿಯನ್ನು ಧರಿಸಿಕೊಳ್ಳುವುದರ ಬಗ್ಗೆ ತಿಳಿದುಕೊಳ್ಳುತ್ತೇವೆ. ದೇವರ ರಾಜ್ಯದಲ್ಲಿ ಇರುವ ನಾವು ಮಾನಸಾಂತರ, ನಂಬಿಕೆ, ಪ್ರಾರ್ಥನೆ, ಕ್ರಿಸ್ತನ ಬಾಧೆಯಲ್ಲಿ ಪಾಲುಗಾರರು ಮತ್ತು ದೇವರ ವಾಗ್ದಾನಗಳ ಬಗ್ಗೆ ಜ್ಞಾನವನ್ನು ಪಡೆಯುವುದು ಮಾತ್ರವಲ್ಲ, ಇತರರಿಗೂ ಕಲಿಸಿಕೊಡಬೇಕು. ಎಲ್ಲ ಪರಲೋಕದ ಜ್ಞಾನವು ದೇವರ ವರವೇ. ನಂಬಿಗಸ್ತನು: ಈ ಸತ್ಯಗಳನ್ನು ತಿಳಿಯುವುದಕ್ಕೆ ನಾನು ಆಸಕ್ತಿ ಉಳ್ಳವನಾಗಿದ್ದೇನೆ. ಮಾತುಗಾರ: ಹೌದು, ನಂಬಿಕೆಯನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಕೃಪೆಯನ್ನು ಆತುಕೊಳ್ಳುವುದನ್ನು ಕೆಲವರು ಮಾತ್ರ ತಿಳಿದುಕೊಂಡಿದ್ದಾರೆ. ಹೆಚ್ಚಿನವರು ಒಳ್ಳೆಯ ಜೀವಿತವನ್ನು ಜೀವಿಸಿದರೆ ಸಾಕು, ತಾವು ಪರಲೋಕವನ್ನು ಸೇರುತ್ತೇವೆಂದು ಅಂದುಕೊಂಡಿದ್ದಾರೆ. ನಂಬಿಗಸ್ತನು: ಆದರೆ ಎಲ್ಲ ಪರಲೋಕದ ಜ್ಞಾನವು ದೇವರ ವರವೇ ಆಗಿದೆ. ಅದರ ಪ್ರಕಟಣೆಯನ್ನು ಮಾತಿನಿಂದ ಪಡೆಯಲು ಸಾಧ್ಯವಿಲ್ಲ. ಮಾತುಗಾರ: ನಾನು ಒಪ್ಪಿಕೊಳ್ಳುತ್ತೇನೆ. ಒಬ್ಬ ಮನುಷ್ಯನಿಗೆ ಮೇಲಿನಿಂದ ಅದನ್ನು ಕೊಡದೇ ಇದ್ದರೆ ಅವನು ಅದನ್ನು ಹೊಂದಿಕೊಳ್ಳಲಾರನು. ಎಲ್ಲವೂ ಕೃಪೆಯಿಂದಲೇ, ಕರ್ಮದಿಂದಲೇ. ನಂಬಿಗಸ್ತನು ಹೊಸ ಸಂಗತಿಯ ನಿಮಿತ್ತ ಸಂತೋಷವುಳ್ಳವನಾದನು. ಅದನ್ನು ತಿಳಿಸುವುದಕ್ಕಾಗಿ ಕ್ರೈಸ್ತನ ಕಡೆಗೆ ತಿರುಗಿದನು. ಆದರೆ ಕ್ರೈಸ್ತನಿಗೆ ಅವನು ಯಾರು ಎಂಬುದು ತಿಳಿದಿತ್ತು, ಯಾಕೆಂದರೆ ಅವನು ಕೂಡ ಅದೇ ಪಟ್ಟಣದಿಂದ ಬಂದವನಾಗಿದ್ದನು. ಮಾತುಗಾರನ ಬಗ್ಗೆ ಎಚ್ಚರದಿಂದಿರಬೇಕು, ಅವನು ಚುಚ್ಚು ಮಾತಿನವನ ಮಗನು ಎಂದು ಹೇಳಿದನು. ಕ್ರೈಸ್ತನು: ಇಲ್ಲಿ ನಿನಗೆ ಅವನು ಒಳ್ಳೆಯವನಾಗಿ ಕಾಣಬಹುದು, ಆದರೆ ಮನೆಯಲ್ಲಿ ಇದ್ದಾಗ ಅವನು ಮಾನಸಾಂತರ, ಪ್ರಾರ್ಥನೆ, ನಂಬಿಕೆ ಮತ್ತು ಹೊಸದಾಗಿ ಹುಟ್ಟುವುದರ ಬಗ್ಗೆ ಮಾತನಾಡುತ್ತಿದ್ದುದನ್ನು, ಆದರೆ ತಾನು ಪ್ರಸಂಗಿಸಿದ್ದನ್ನು ಯಾವುದನ್ನು ಅಭ್ಯಾಸ ಮಾಡುತ್ತಿದ್ದಿದ್ದಿಲ್ಲ. ಅವನ ಮನೆಯು ಒಂದು ಬರಿದಾದ ಧಾರ್ಮಿಕ ಸ್ಥಳವಾಗಿತ್ತು. ಅವನನ್ನು ಬಲ್ಲವರೆಲ್ಲ ಹೇಳುತ್ತಿದ್ದರು, ಇವನು ಹೊರಗಡೆ ಸಂತ, ಮನೆಯಲ್ಲಿ ದೆವ್ವ. ದೇವರ ವಾಕ್ಯವು ಹೇಳುತ್ತದೆ, ದೇವರ ರಾಜ್ಯವು
ಮಾತಿನಲ್ಲಿ ಇಲ್ಲ, ಶಕ್ತಿಯಿಂದಲೇ ಆಧಾರಗೊಂಡಿದೆ. 1 ಕೊರಿಂಥ 4:20. ಅನೇಕರು ಎಡುವುದಕ್ಕೂ ಮತ್ತು ನಾಶವಾಗುವುದಕ್ಕೂ ಈತನು ಕಾರಣನಾಗಿದ್ದಾನೆ. ನಂಬಿಗಸ್ತನು: ಓ, ಇದು ನಿಜಕ್ಕೂ ಆಶ್ಚರ್ಯವಾದುದು. ನೀನು ಇದನ್ನು ನಿಷ್ಕಪಟ ಹೃದಯದಿಂದ ಹೇಳುತ್ತಿರುವೆ ಎಂದು ನನಗೆ ಗೊತ್ತು. ಮುಂದಿನ ದಿನಗಳಲ್ಲಿ ಹೇಳುವುದಕ್ಕೂ ಮಾಡುವುದಕ್ಕೂ ಇರುವ ವ್ಯತ್ಯಾಸವನ್ನು ನಾನು ತಿಳಿದುಕೊಳ್ಳಲೇಬೇಕು. ತಿಂದು ಮೆಲುಕು ಹಾಕದೆ ಇರುವ ಪ್ರಾಣಿಗಳನ್ನು ಅಶುದ್ಧವಾದವುಗಳೆಂದು ಮೋಶೆಯು ಗುರುತಿಸಿದನು. ಈ ಮಾತುಗಾರನು ಪಾಪ ಮತ್ತು ನೀತಿಯನ್ನು ಬೇರ್ಪಡಿಸುತ್ತಿಲ್ಲ, ಎಲ್ಲವನ್ನೂ ಸ್ವೀಕರಿಸುತ್ತಾನೆ ಅಷ್ಟೇ. ಕ್ರೈಸ್ತನು: ಹೌದು, ಪೌಲನು ಹೇಳಿದಂತೆ, ನಾನು ಪ್ರೀತಿಯಿಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು, ಗಣಗಣಿಸುವ ತಾಳವೂ ಆಗಿದ್ದೇನೆ. 1 ಕೊರಿಂಥ 13:1. ನೀನು ಹೋಗಿ ಹೇಳು, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರ ಧರ್ಮವು ವ್ಯರ್ಥವಾದುದು. ನಂಬಿಗಸ್ತನು: ಮಾತುಗಾರನೇ, ಬಾ, ದೇವರ ಕೃಪೆಯು ಹೇಗೆ ಮನುಷ್ಯನ ಹೃದಯವನ್ನು ಬದಲಾಯಿಸುತ್ತದೆ ಎಂದು ಚರ್ಚಿಸೋಣ. ಮಾತುಗಾರ: ಓ, ಮಾರ್ಪಡಿಸುವ ದೇವರ ಸಾಮರ್ಥ್ಯದ ಬಗ್ಗೆ ಹೇಳುತ್ತಿದ್ದೀಯಾ? ಅದು ಒಳ್ಳೆಯ ವಿಷಯವೇ. ಮೊದಲನೇದಾಗಿ, ದೇವರ ಕೃಪೆಯು ಹೆಚ್ಚಿದಂತೆಲ್ಲ ಪಾಪದ ಅಸಹ್ಯವು ಎದ್ದು ಕಾಣುತ್ತದೆ. ಎರಡನೇದಾಗಿ, ನಂಬಿಗಸ್ತನು: 1 ನಿಮಿಷ ತಾಳು, ಮೊದಲನೆಯದನ್ನು ಚರ್ಚಿಸೋಣ. ನೀನು ಹೇಳಿದೆ, ಪಾಪವು ಅಸಹ್ಯಿಸಲ್ಪಡುತ್ತದೆ. ಮಾತುಗಾರ: ಯಾಕೆ? ಏನು ವ್ಯತ್ಯಾಸ? ನಂಬಿಗಸ್ತನು: ಅನೇಕರು ವ್ಯಭಿಚಾರವು ಪಾಪವೆಂದು ಹೇಳಿದಾಗಲೂ ಅದನ್ನು ಅಸಹ್ಯಪಡದೆ ಇರುವುದಕ್ಕೆ ಸಾಧ್ಯವಿದೆ. ಅನೇಕರು ವೇದಿಕೆಯಿಂದ ಪಾಪದ ಬಗ್ಗೆ ಮಾತನಾಡುತ್ತಾರೆ, ಆದರೆ ಪಾಪದ ಬಗ್ಗೆ ಪಶ್ಚಾತ್ತಾಪವೇ ಇರುವುದಿಲ್ಲ. ಎರಡನೇದಾಗಿ, ಕೃಪೆಯು ಏನನ್ನು ಮಾಡುತ್ತದೆಂದು ಹೇಳಿದಿ. ಮಾತುಗಾರ: ಸುವಾರ್ತೆಯು ಅನೇಕ ರಹಸ್ಯಗಳನ್ನು ಒಳಗೊಂಡಿದೆ. ನಂಬಿಗಸ್ತನು: ಇದು ಕೂಡ ಮೊದಲಿನಂತೆಯೇ ಒಬ್ಬನು ತಂದೆಯ ಚಿತ್ತವೇನೆಂದು ತಿಳಿದಾಗಲೂ ಅದನ್ನು ಮಾಡದೆ ಇರುವವನಿಗೆ ಹೋಲಿಕೆಯಾಗಿದೆ. ಯೇಸು ಸ್ವಾಮಿಯು ತನ್ನ ಶಿಷ್ಯರ ಬಳಿಯಲ್ಲಿ ಮಾತನಾಡುತ್ತಾ, ನೀವು ಇದನ್ನು ತಿಳಿದುಕೊಂಡು ಇದ್ದದರಂತೆ ಮಾಡಿದರೆ ನೀವು ಧನ್ಯರು. ಯೋಹಾನ 13:17. ನಿಶ್ಚಯವಾಗಿ ಜ್ಞಾನವು ಮನುಷ್ಯನನ್ನು ಉಬ್ಬಿಸುತ್ತದೆ, ಅದರಲ್ಲೂ ಅಹಂಕಾರಿಗಳಿಗೆ. ಒಳ್ಳೆಯದನ್ನು ಮಾಡುವವರು ಮಾತ್ರ ದೇವರನ್ನು ಮೆಚ್ಚಿಸುವವರಾಗಿದ್ದಾರೆ. ಅಲ್ಲಿ 2 ರೀತಿಯ ಜ್ಞಾನವಿದೆ. ಮೊದಲನೆಯದು ಒಳ್ಳೆಯದೆಂದು ಕಾಣಿಸಲ್ಪಡುತ್ತದೆ, ಅದಾಗಲೂ ತಲೆಯಲ್ಲಿ ಮಾತ್ರ ಉಳಿದಿರುತ್ತದೆ. ಇನ್ನೊಂದು ಒಳ್ಳೆಯದೆಂದು ಕಾಣಿಸಲ್ಪಟ್ಟಿದ್ದನ್ನು ಮಾಡುತ್ತದೆ. ನಿಜವಾದ ಕ್ರೈಸ್ತನು ಮೊದಲನೆಯದಲ್ಲಿ ತೃಪ್ತಿಗೊಳ್ಳುವುದಿಲ್ಲ, ಅವನು ಕೇಳಿಸಿಕೊಳ್ಳುತ್ತಾನೆ ಮತ್ತು ವಿಧೇಯನಾಗುತ್ತಾನೆ. 3ನೇ ಗುರುತು ಏನಾದರೂ ನಿನ್ನ ಬಳಿಯಲ್ಲಿ ಇದೆಯಾ? ಮಾತುಗಾರ: ಇಲ್ಲ, ನನ್ನಲ್ಲಿ ಇಲ್ಲ. ನಾನು ಏನಾದರೂ ಹೇಳಿದರೆ ನೀನು ಅದರಲ್ಲಿ ಅಳುಕನ್ನು ಕಾಣುತ್ತಿದ್ದೀಯಾ? ನಿನ್ನ ಬಳಿಯಲ್ಲಿ ಮಾತಾಡಿ ಪ್ರಯೋಜನವಿಲ್ಲ. ನಂಬಿಗಸ್ತನು: ಹಾಗಾದರೆ ನಾನು ಹೇಳುವುದನ್ನು ಕೇಳು. ದೇವರ ಕೃಪೆಯು ಯಾರಿಗೆ ಸಹಾಯ ಮಾಡುತ್ತದೆ ಎಂದರೆ, ಪಾಪವನ್ನು ದ್ವೇಷಿಸುವವರಿಗೆ. ಪಾಪಕ್ಕೆ ಪಶ್ಚಾತ್ತಾಪ ಪಡುವನು ಮಾತ್ರ. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಲೂಕ 7:48 ಎಂದು ಕೇಳಿಸಿಕೊಳ್ಳುತ್ತಾನೆ. ಹೆಚ್ಚೆಚ್ಚಾಗಿ ವಿಧೇಯನಾಗಿ ದೇವರ ಸೇವೆಯನ್ನು ಮಾಡಬೇಕೆಂದಿರುವವನು ಹೆಚ್ಚೆಚ್ಚಾಗಿ ಕೇಳಿಸಿಕೊಳ್ಳುತ್ತಾನೆ. ಕೇವಲ ಆಶೀರ್ವಾದವನ್ನು ಹುಡುಕುವವನು ಮಾತ್ರ ಆಗಿರದೆ ದೇವರನ್ನೇ ಹುಡುಕುವನಾಗಬೇಕು. ಕೃಪೆಯು ಪಾಪಿಗೆ ನೂತನ ಜೀವಿತದ ಚಿತ್ರವನ್ನು ಕೊಡುತ್ತದೆ. ನಂತರ ಪಾಪವನ್ನು ಅರಿಕೆ ಮಾಡಿ ಬಿಟ್ಟು ಬಿಡುವವನಿಗೆ ಹೊಸ ಬಲವನ್ನು ಕೊಡುತ್ತದೆ. ನಾನು ನಿನಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳುತ್ತೇನೆ. ದೇವರ ಕೃಪೆಯು ನಿನ್ನಲ್ಲಿ ಏನನ್ನು ಸಾಧಿಸಿತು? ಮಾತುಗಾರ: ನಿನ್ನಿಂದ ನಾನು ಈ ಪ್ರಶ್ನೆಯನ್ನು ಅಪೇಕ್ಷಿಸಲಿಲ್ಲ. ನಾನು ಇದಕ್ಕೆ ಉತ್ತರವನ್ನು ಕೊಡುವುದಿಲ್ಲ. ನಿನ್ನನ್ನು ನನ್ನ ಬೋಧಕನಾಗಿಯೂ ನ್ಯಾಯಾಧೀಶನಾಗಿಯೂ ಯಾಕೆ ಒಪ್ಪಿಕೊಳ್ಳಬೇಕು? ಅಂದ ಹಾಗೆ ಯಾಕೆ ಈ ಪ್ರಶ್ನೆಯನ್ನು ಕೇಳಿದೆ? ನಂಬಿಗಸ್ತನು: ಯಾಕೆಂದರೆ ನೀನು ಬಹಳ ಮಾತುಗಾರನು, ಹೇಳಿದಂತೆ ನಡೆದುಕೊಳ್ಳುವುದಿಲ್ಲವೆಂದು ಕೇಳಿಸಿಕೊಂಡಿದ್ದೇನೆ. ವಿಧೇಯತ್ವ ಇಲ್ಲದೆ ಕೇವಲ ಸಮೃದ್ಧಿ ಜೀವಿತದ ಆಶೆಯು ಅನೇಕ ಯಾತ್ರಿಕರನ್ನು ದೇವರ ಮಾರ್ಗದಿಂದ ತಪ್ಪಿಸಿದೆ. ಮಾತುಗಾರ: ನನ್ನ ಬಗ್ಗೆ ಹೇಳಿದ ಮಾತುಗಳನ್ನು ನಂಬುವ ಹಾಗಿದ್ದರೆ ನಿನ್ನ ಜೊತೆಯಲ್ಲಿ ಹೋಗುವುದಕ್ಕೆ ನನಗೆ ಮನಸ್ಸಿಲ್ಲ. ಗುಡ್ ಬೈ. ಅಲ್ಲಿಯವರೆಗೆ ಅವರ ಸಂಭಾಷಣೆಯನ್ನು ಕೇಳಿಸಿಕೊಳ್ಳುತ್ತಿದ್ದ ಕ್ರೈಸ್ತನು ಸಮೀಪಕ್ಕೆ ಬಂದನು. ಕ್ರೈಸ್ತನು: ವಿಧೇಯತ್ವ ಇಲ್ಲದೆ ಎಲ್ಲವನ್ನೂ
ಜ್ಞಾನದಿಂದ ತಿಳಿದುಕೊಂಡು ಪಡೆಯುವ ಅವನ ಬಯಕೆ ಮತ್ತು ನಿನ್ನ ಸಲಹೆ ಎರಡೂ ಸರಿ ಹೊಂದುತ್ತಿಲ್ಲ. ಅವನು ತನ್ನನ್ನು ಒಪ್ಪಿಸಿಕೊಡದೇ ಇದ್ದರೆ ಬಿಟ್ಟು ಬಿಡುವುದೇ ಲೇಸು. ನಂಬಿಗಸ್ತನು. ನನ್ನ ಸರಳವಾದ ಮಾತುಗಳು ಅವನಲ್ಲಿ ವ್ಯತ್ಯಾಸವನ್ನುಂಟು ಮಾಡುತ್ತದೆ ಎಂದು ನಂಬುತ್ತೇನೆ. ಕ್ರೈಸ್ತನು, ಒಳ್ಳೆಯ ಕೆಲಸವನ್ನು ಮಾಡಿದಿ. ನಿನ್ನಂತೆಯೇ ಧೈರ್ಯವಾಗಿ ವ್ಯತ್ಯಾಸವನ್ನು ತಿಳಿಯಪಡಿಸುವವರು ಬೇಕಾಗಿದ್ದಾರೆ. ಅರಣ್ಯ ಮಾರ್ಗದ ಕೊನೆಯ ಹಂತದಲ್ಲಿರುವಾಗ ಅವರ ಒಳ್ಳೆಯ ಸ್ನೇಹಿತನಾದ ಸುವಾರ್ತಿಕನು ಎದುರಾದನು. ಅವರ ಪ್ರಯಾಣದ ಬಗ್ಗೆ ವಿಚಾರಿಸಿ ತಿಳಿದುಕೊಂಡಿದ್ದು ಮಾತ್ರವಲ್ಲ, ಎದುರಿಸಿದ ಸಮಸ್ಯೆ ವ್ಯಕ್ತಿತ್ವಗಳಲ್ಲಿ ಜಯಶಾಲಿಗಳಾಗಿದ್ದಕ್ಕಾಗಿ ಅಭಿನಂದಿಸಿದನು. ಸುವಾರ್ತಿಕನು, ನಾನು ಬಿತ್ತಿದ್ದನ್ನು ನೀವು ಕೊಯ್ಯುತ್ತಿದ್ದೀರಿ. ಒಂದು ದಿನ ನಾವೆಲ್ಲರೂ ಸೇರಿ ಒಟ್ಟಾಗಿ ಆನಂದಿಸೋಣ. ಯಾಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಗಲಾತ್ಯ 6:9. ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ. ಇಬ್ರಿಯ 12:4. ಮೋಸ ಹೋಗದಂತೆ ನಿಮ್ಮ ಕಣ್ಣನ್ನು ಗುರಿಯಿಂದ ಬೇರೆಡೆಗೆ ಕೇಂದ್ರೀಕರಿಸಬೇಡಿರಿ. ನೀವು ಈಗಾಗಲೇ ಬಹಳಷ್ಟನ್ನು ಅನುಭವಿಸಿದ್ದೀರಿ. ಅದಾಗಲೂ ಇನ್ನು ನೀವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳುತ್ತೇನೆ. ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರಿ. ಅಪೊಸ್ತಲ ಕೃತ್ಯ 14:22. ಪೌಲನು ತನ್ನ ವಿಷಯದಲ್ಲಿ ಹೇಳುತ್ತಾ, ನಿನಗೆ ಬೇಡಿಗಳು ಸಂಕಟಗಳು ಕಾದುಕೊಂಡಿವೆ ಎಂದು ಪವಿತ್ರಾತ್ಮನು ಎಲ್ಲ ಪಟ್ಟಣಗಳಲ್ಲಿಯೂ ನನಗೆ ಖಂಡಿತವಾಗಿ ಹೇಳುತ್ತಾನೆ. ಅಪೊಸ್ತಲ ಕೃತ್ಯ 20:23. ನೀವು ಕೂಡ ಹಾಗೆಯೇ ಹೇಳುವರಾಗಬೇಕು. ನೀವು ಒಂದು ಪಟ್ಟಣಕ್ಕೆ ಪ್ರವೇಶ ಮಾಡುವರಾಗಿದ್ದೀರಿ. ಅಲ್ಲಿ ನಿಮ್ಮಿಬ್ಬರಲ್ಲಿ ಒಬ್ಬನು ಕೊಲ್ಲಲ್ಪಡುವನು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು. ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ಪ್ರಕಟಣೆ 2:10. ರಕ್ತಸಾಕ್ಷಿಯಾದವನು ಉತ್ತಮ ಸ್ಥಾನವನ್ನು ಪಡೆಯುವನು. ಅವನು ಅತಿ ಬೇಗನೆ ಮಹಿಮಾ ಪಟ್ಟಣಕ್ಕೆ ಸೇರುವನು ಮತ್ತು ಅನೇಕ ಪ್ರಯಾಣಿಕರು ಎದುರಿಸಬೇಕಾದ ಉಪದ್ರವ ಶೋಧನೆಗಳಿಂದ ತಪ್ಪಿಸಿಕೊಳ್ಳುವನಾಗಿದ್ದಾನೆ. ನಿಮ್ಮ ಪ್ರಾಣವನ್ನು ಕರ್ತನ ಹಸ್ತಕ್ಕೆ ಒಪ್ಪಿಸಿಕೊಡಿರಿ. ಆತನು ತನ್ನ ಮಾತನ್ನು ಕಾಪಾಡಿಕೊಳ್ಳುವನಾಗಿದ್ದಾನೆ. ಅಲ್ಲಿಂದ ಆಡಂಬರದ ಪಟ್ಟಣಕ್ಕೆ ಪ್ರವೇಶ ಮಾಡಿದರು. ಅದರ ಬಗ್ಗೆ ಸುವಾರ್ತಿಕನು ಬಹಳಷ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದನು. ಕಳೆದ 5,000 ವರ್ಷಗಳಿಂದ ಜನರು ಭೋಗ ಜೀವಿತಕ್ಕಾಗಿ ಅಲ್ಲಿಗೆ ಬರುತ್ತಿದ್ದಾರೆ. ಅಲ್ಲಿನ ಸಂಕೀರ್ಣ ಮಾರುಕಟ್ಟೆಯಲ್ಲಿ ಮಾರುವುದು ಕೊಳ್ಳುವುದು ಸರ್ವೇಸಾಮಾನ್ಯವಾದ ಸಂಗತಿಗಳಾಗಿತ್ತು. ಇದೆಲ್ಲವನ್ನು ಘಟಸರ್ಪ ಮತ್ತು ಬೆಲ್ಜೆಬುಲ ನಿಯಂತ್ರಿಸುತ್ತಿದ್ದಾರೆ. ಮಹಿಮಾ ಪಟ್ಟಣಕ್ಕೆ ಇದೇ ಮಾರ್ಗವೆಂದು ಬೋಧಿಸುತ್ತಿದ್ದಾರೆ. ದೇವಕುಮಾರನು ಕೂಡ ಇದೇ ಮಾರ್ಗದಲ್ಲಿ ಹಾದು ಹೋದನು. ಆತನನ್ನೇ ಈ ಮಾರುಕಟ್ಟೆಯ ವ್ಯವಸ್ಥಾಪಕನಾಗಿ ಮಾಡಬೇಕೆಂದಿದ್ದರು. ಅದಕ್ಕಾಗಿ ಲೋಕದ ರಾಜ್ಯಗಳನ್ನೇ ಕೊಡುವುದಾಗಿ ಹೇಳಲಾಗಿತ್ತು. ಆದರೆ ದೇವಕುಮಾರನು ಅದ್ಯಾವುದನ್ನು ಸ್ವೀಕರಿಸಲಿಲ್ಲ. ಎಲ್ಲ ರೀತಿಯ ವ್ಯಾಪಾರ ವಹಿವಾಟುಗಳು ಅಲ್ಲಿದ್ದವು. ಮನೆ, ನಿವೇಶನ, ಚಿನ್ನಾಭರಣ, ವಜ್ರ, ಗೌರವ, ಸ್ಥಾನಮಾನ, ಕುಡಿತ, ಮಾದಕ ದ್ರವ್ಯಗಳು, ಎಲ್ಲ ರೀತಿಯ ವ್ಯಭಿಚಾರ, ಕಾಮಾಭಿಲಾಷೆಗಳು, ಕಳ್ಳತನ, ದರೋಡೆ, ಕೊಲೆ, ವಿಚ್ಛೇದನ, ಸಲಿಂಗಕಾಮಿಗಳು, ಗರ್ಭಪಾತಗಳು ಸಾಮಾನ್ಯವಾಗಿತ್ತು. ಅಲ್ಲಿನ ಜನರೆಲ್ಲ ಸ್ವಪ್ರತಿಷ್ಠೆ ಉಳ್ಳವರು, ಬಡಾಯಿ ಕೊಚ್ಚಿಕೊಳ್ಳುವರು, ಅಹಂಕಾರಿಗಳು, ಹೊಲಸು ಭಾಷೆಯವರು ಆಗಿದ್ದರು. ವ್ಯರ್ಥವೇ ವ್ಯರ್ಥ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ಪ್ರಸಂಗ 1:2. ಕ್ರೈಸ್ತನು ಮತ್ತು ನಂಬಿಗಸ್ತನು ಆಡಂಬರದ ಪಟ್ಟಣಕ್ಕೆ ಬಂದಾಗ ಅದು ಬಹು ಗೊಂದಲದಿಂದ ತುಂಬಿತ್ತು. ಆ ಜನರ ವಸ್ತ್ರಾಭರಣಗಳೇ ವಿಚಿತ್ರವಾಗಿ ಕಂಡಿತ್ತು. ಅವರು ಯಾವುದೋ ವಿದೇಶದ ಭಾಷೆಗಳನ್ನು ಆಡುತ್ತಿರುವಂತೆ ಕಂಡಿತ್ತು. ಅಲ್ಲಿನ ವ್ಯಾಪಾರಸ್ಥರು ಇವರನ್ನು ಸುತ್ತುವರಿದು ತಮ್ಮ ವಸ್ತುಗಳನ್ನು ಖರೀದಿಸುವಂತೆ ಅತಿ ಕಡಿಮೆ ಬೆಲೆಗಳನ್ನು ಸೂಚಿಸುತ್ತಿದ್ದರು. ಇವರಾದರೂ ತಮ್ಮ ಕಿವಿಗಳಿಗೆ ಬೆರಳುಗಳನ್ನಿಟ್ಟು ಕೂಗಿದರು, ವ್ಯರ್ಥ ಕಾರ್ಯಗಳಲ್ಲಿ ದೃಷ್ಟಿಯಿಡುವಂತೆ ನನ್ನನ್ನು ಕಾಪಾಡು. ಕೀರ್ತನೆ 119:37. ಇದರಿಂದ ಕೋಪಕ್ಕೆ ಒಳಗಾದ ವ್ಯಾಪಾರಸ್ಥನು ಮುನಿಸಿಕೊಂಡು ಇವರಿಗೆ ವಿರುದ್ಧವಾಗಿ ದೂರು ನೀಡಿದರು. ಗೊಂದಲ ಹೆಚ್ಚುತ್ತಿದ್ದಂತೆ ಅಲ್ಲಿಗೆ ಪೊಲೀಸರು ಬಂದರು. ಕ್ರೈಸ್ತನನ್ನು ಮತ್ತು ನಂಬಿಗಸ್ತನನ್ನು ಕರೆದುಕೊಂಡು ಹೋಗಿ ವಿಚಾರಿಸತೊಡಗಿದರು. ತಾವು ಭೂಮಿಯ ಮೇಲೆ ಪರದೇಶದವರು,
ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಂಡರು. ಇಬ್ರಿಯ 11:13. ಹಾಗೂ ಹೊಸ ಯೆರೂಸಲೇಮನ್ನು ಹುಡುಕುತ್ತಿರುವುದಾಗಿ ಹೇಳಿದರು. ನಾವು ವ್ಯಾಪಾರಸ್ಥರಿಂದ ಏನನ್ನು ಖರೀದಿಸದೆ ಇದ್ದುದರಿಂದ ತಮ್ಮ ಮೇಲೆ ತಪ್ಪಾಗಿ ದೂರು ನೀಡಿದಾಗಿ ಹೇಳಿದರು. ಆದರೆ ಕಪಟ ನ್ಯಾಯಾಧೀಶನು ಅದನ್ನು ಒಪ್ಪಿಕೊಳ್ಳದೆ ಅಪಹಾಸ್ಯ ಮಾಡಿ ಇವರಿಗೆ ಚಡಿ ಏಟನ್ನು ಹೊಡಿಸಿ ಸೆರೆಮನೆಯಲ್ಲಿ ಹಾಕಿದನು. ಇವೆಲ್ಲವನ್ನು ತಾಳ್ಮೆಯಿಂದ ಸಹಿಸಿಕೊಂಡರು. ಅದರಲ್ಲಿ ಕೆಲವರು, ಇವರು ದೀನತೆಯಿಂದ ಹಾದು ಹೋಗುತ್ತಿದ್ದು ಯಾರಿಗೂ ಹಾನಿ ಮಾಡಲಿಲ್ಲವೆಂದು ಹೇಳಿದರು. ಇದರಿಂದ ಕೋಪಗೊಂಡ ವ್ಯಾಪಾರಸ್ಥರು ತಮ್ಮ ನಿಲುವನ್ನು ಸಮರ್ಥಿಸುತ್ತಾ ಮರಣಕ್ಕೆ ಒಪ್ಪಿಸಬೇಕೆಂದು ಪಟ್ಟು ಹಿಡಿದರು. ಕ್ರೈಸ್ತನು ಮತ್ತು ನಂಬಿಗಸ್ತನನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ, ಇವರು ಗೊಂದಲಕ್ಕೆ ಕಾರಣರೆಂತಲೂ ಈ ಪುರಾತನ ಪಟ್ಟಣದ ವ್ಯಾಪಾರಕ್ಕೆ ಧಕ್ಕೆ ಉಂಟು ಮಾಡಿದ್ದರಿಂದ ಇಲ್ಲಿನ ಅರಸನಾದ ಬೆಲ್ಜೆಬೂಲನಿಗೆ ಅಪಮಾನ ಮಾಡಿದರೆಂತಲೂ ಆಪಾದಿಸಿದರು. ಮಹಿಮೆ ಕುಮಾರನು ಇದೇ ಮಾರ್ಗವಾಗಿ ಹಾದು ಹೋದನು. ನಂಬಿಗಸ್ತನು ಮೊದಲನೇ ಆಪಾದನೆಯನ್ನು ನಾನು ಅಲ್ಲಗಳೆಯುತ್ತೇನೆ. ಬೆಲ್ಜೆಬೂಲನಾದರೂ ನನ್ನ ಕರ್ತನ ವೈರಿಯೂ ಆಗಿದ್ದಾನೆ. ನನ್ನ ಮೇಲೆ ಅವನು ಅಧಿಕಾರ ಮಾಡುವುದನ್ನು ಒಪ್ಪಿಕೊಳ್ಳುವುದಿಲ್ಲ. ಇಬ್ಬರು ಸಾಕ್ಷಿಗಳಾದ ಮೂಢನಂಬಿಕೆ ಮತ್ತು ಸಂಪ್ರದಾಯವಾದಿ ಮುಂದೆ ಬಂದು, ಇವರು ನಮ್ಮ ಧರ್ಮವು ಪ್ರಯೋಜನಕ್ಕೆ ಬಾರದ್ದು, ಇದು ದೇವರನ್ನು ಮೆಚ್ಚಿಸತಕ್ಕದ್ದಲ್ಲ ಎಂದು ಹೇಳಿದ್ದನ್ನು ಕೇಳಿಸಿಕೊಂಡಿದ್ದೇವೆ ಎಂದು ಹೇಳಿದರು. ಕಪಟ ನ್ಯಾಯಾಧೀಶನು, ನೀನು ಇನ್ನು ಒಂದು ಗಳಿಗೆ ಜೀವಿಸುವುದಕ್ಕೆ ಅರ್ಹನಲ್ಲ. ಅದಾಗಲೂ ನಿನ್ನನ್ನು ಸಮರ್ಪಿಸಿಕೊಳ್ಳುವುದಕ್ಕೆ ಒಂದು ಅವಕಾಶ ಮಾಡಿಕೊಡುತ್ತೇನೆ. ನಂಬಿಗಸ್ತನು ಮತ್ತು ಸಂಪ್ರದಾಯಕ್ಕೆ ಹೇಳುವುದೇನೆಂದರೆ, ಅದು ದೇವರ ವಾಕ್ಯಕ್ಕೆ ವಿರುದ್ಧವಾದುದಾಗಿದೆ. ದೇವರ ವಾಕ್ಯವೇ ಶಾಶ್ವತವಾದುದೆಂದು ಸಮರ್ಥಿಸುತ್ತೇನೆ. ಮೂಢನಂಬಿಕೆಗೆ ಹೇಳುವುದೇನೆಂದರೆ, ಮನುಷ್ಯನು ದೇವರನ್ನು ಸತ್ಯದಿಂದಲೂ ಆತ್ಮನಿಂದಲೂ ಆರಾಧಿಸಬೇಕೇ ಹೊರತು ಕರ್ಮ ಮಾರ್ಗವು ದೇವರಿಗೆ ಮೆಚ್ಚುಗೆಯಾಗುವುದಿಲ್ಲ. ಕ್ರೂರವಾದ ಮರಣಕ್ಕೆ ಒಪ್ಪಿಸಲಾಯಿತು. ಸತ್ಯವನ್ನು ಇಷ್ಟಪಡದೆ ತಮ್ಮ ಅನುಕೂಲಕ್ಕಾಗಿ ಮಾಡಿಕೊಂಡ ಕಟ್ಟುಪಾಡನ್ನು ಅನುಸರಿಸುವವರ ಪರವಾಗಿ ತೀರ್ಪನ್ನು ಕೊಟ್ಟು ನಂಬಿಗಸ್ತನನ್ನು ಕ್ರೂರವಾದ ಮರಣಕ್ಕೆ ಒಪ್ಪಿಸಲಾಯಿತು. ಅವನನ್ನು ಮನಸಾರೆ ಹೊಡೆಯಲಾಯಿತು, ಚಾಕುವಿನಿಂದ ಗಾಯಗಳನ್ನು ಮಾಡಲಾಯಿತು, ಕಲ್ಲಿನಿಂದ ಜಜ್ಜಿ ಕೊನೆಯದಾಗಿ ಬೆಂಕಿಯಿಂದ ಸುಡಲಾಯಿತು. ಆಗ ಒಂದು ದೃಶ್ಯವನ್ನು ಕಂಡೆನು. ಒಂದು ಬೆಂಕಿಯ ರಥವು 2 ಕುದುರೆಗಳೊಂದಿಗೆ ಕಾಯುತ್ತಿತ್ತು. ನಂಬಿಗಸ್ತನನ್ನು ಕುಳ್ಳಿರಿಸಿ ಮಹಿಮಾ ಪಟ್ಟಣದ ಕಡೆಗೆ ಸಾಗಿತು. ಅದು ಸಮೀಪದ ಹಾದಿಯಾಗಿತ್ತು. ಮೇಘಗಳನ್ನು ದಾಟಿ ನೇರವಾಗಿ ಬಾಗಿಲುಗಳ ಬಳಿಗೆ ಬಂದಾಗ ತುತ್ತೂರಿಯ ಧ್ವನಿಯೊಡನೆ ನಂಬಿಗಸ್ತನನ್ನು ಬರಮಾಡಲಾಯಿತು. ಕ್ರೈಸ್ತನಾದರೂ ಕಾಲಾವಧಿ ಮುಗಿಯುವವರೆಗೂ ಸೆರೆಮನೆಯಲ್ಲಿಯೇ ಉಳಿಯಬೇಕಾಯಿತು. ಅಲ್ಲಿಂದ ಬಿಡುಗಡೆಯಾಗಿ ಇನ್ನೊಂದು ಪಟ್ಟಣಕ್ಕೆ ಬಂದಾಗ ಸರಿದೂಗಿಸುವವನು ಎದುರಾದನು. ಅವನು ಕೂಡ ಕ್ರೈಸ್ತನ ಜೊತೆಯಲ್ಲಿ ಹೋಗುವುದಕ್ಕೆ ಇಷ್ಟವುಳ್ಳವನಾಗಿದ್ದನು. ಕ್ರೈಸ್ತನು ಆ ಪಟ್ಟಣದ ಬಗ್ಗೆ ವಿಚಾರಿಸಿದನು. ಇಲ್ಲಿ ಯಾರ್ಯಾರು ವಾಸವಾಗಿದ್ದಾರೆ ಎಂದು ಅವನನ್ನು ಕೇಳಿದನು. ಸರಿದೂಗಿಸುವವನು, ಇದು ಐಶ್ವರ್ಯವಂತರ ಪ್ರದೇಶ, ಇಲ್ಲಿ ಜನಸಂಖ್ಯೆ ಕಡಿಮೆ, ಇಲ್ಲಿರುವ ಹೆಚ್ಚಿನವರು ನನ್ನ ಸಂಬಂಧಿಗಳೇ. ಶ್ರೀಯುತ ನಯವಾದಿ, ಶ್ರೀಯುತ ನಾಜೂಕು, ಶ್ರೀಯುತ 2 ಮುಖ, ಶ್ರೀಯುತ ಎಲ್ಲರಿಗೂ ಒಳ್ಳೆಯವನು, ಘನ ಪಾಲಕರಾದ 2 ನಾಲಿಗೆ, ಧಾರ್ಮಿಕರಾದ ನನ್ನ ಹೆಂಡತಿ ಮತ್ತು ಮಗಳು, ಹೀಗೆ ಎಲ್ಲ ರೀತಿಯ ಗೌರವಸ್ಥ ಜನರಿರುತ್ತಾರೆ. ನಾವು 2 ನಿಯಮಗಳನ್ನು ಪಾಲಿಸುತ್ತೇವೆ. 1ನೇಯದು, ನಾವು ಗಾಳಿಗೂ ಅಲೆಗೂ ವಿರೋಧವಾಗಿ ಹೋರಾಡುವುದಿಲ್ಲ. 2ನೇಯದು, ನಾವು ಒಮ್ಮೊಮ್ಮೆ ಧಾರ್ಮಿಕ ಆಚರಣೆಗಳನ್ನು ಪಾಲಿಸುತ್ತೇವೆ. ಎಲ್ಲರೂ ಕೂಡಿ ಭಕ್ಷ್ಯ ಭೋಜ್ಯಗಳನ್ನು ಸೇವಿಸುತ್ತೇವೆ, ಆನಂದಿಸುತ್ತೇವೆ. ನಿಮ್ಮನ್ನು ಯಾಕೆ ಸರಿದೂಗಿಸುವವನೆಂದು ಕರೆಯುತ್ತಾರೆ? ಸರಿದೂಗಿಸುವವನು, ಅದು ನನ್ನ ಹೆಸರಲ್ಲ, ಆದರೆ ಜನರು ನನ್ನನ್ನು ಹಾಗೆ ಕರೆಯುತ್ತಾರೆ. ಇಲ್ಲಿಯ ಜನರನ್ನು ಅವರ ಅಡ್ಡ ಹೆಸರಿನಿಂದ ಕರೆದಾಗ ತಲೆಗೆಡಿಸಿಕೊಳ್ಳುವುದಿಲ್ಲ. ಯಾರೊಬ್ಬರು ತಮ್ಮನ್ನು ಸಮರ್ಥಿಸಿಕೊಳ್ಳಲು ಹೋಗಿ ಇನ್ನೊಬ್ಬರ ಮನಸ್ಸನ್ನು ನೋಯಿಸುವುದಿಲ್ಲ. ಎಲ್ಲವನ್ನೂ ಸರಿದೂಗಿಸುತ್ತೇನೆ. ಕ್ರೈಸ್ತನು, ನೀ ನನ್ನ ಜೊತೆಯಲ್ಲಿ ಬರಬೇಕಾದರೆ ಗಾಳಿಗೂ ಅಲೆಗೂ ವಿರೋಧವಾಗಿ ಹೋರಾಡಬೇಕಾಗುತ್ತದೆ. ನಾವು ಅನೇಕ ಬಾರಿ ಕೊರತೆಯಲ್ಲಿಯೂ ಚಿಂದಿ ಬಟ್ಟೆಯಲ್ಲಿಯೂ ಸಾಗಬೇಕಾಗುತ್ತದೆ. ಜನರು ನಮ್ಮನ್ನು ಗುರುತಿಸದೆ ಗೌರವಿಸದೆ ಇರುವಾಗಲೂ ನಿರೀಕ್ಷೆಯಿಂದ ಮುಂದೆ ಹೋಗಬೇಕಾಗುತ್ತದೆ. ಸರಿದೂಗಿಸುವವನು, ನಾವು ಸ್ವತಂತ್ರರಾಗಿ ಜೀವಿಸುವವರು,
ಯಾರೂ ನಮ್ಮ ಮೇಲೆ ಮಿತಿಯನ್ನು ಹೇರುವುದು ನನಗೆ ಇಷ್ಟವಿಲ್ಲ. ಕ್ರೈಸ್ತನು: ಹಾಗಾದರೆ ನಾವಿಬ್ಬರು ಒಟ್ಟಾಗಿ ಮುಂದೆ ಹೋಗಲು ಸಾಧ್ಯವಿಲ್ಲ. ಸರಿದೂಗಿಸುವನು: ನನ್ನ ಜನರಿಂದ ಪ್ರತ್ಯೇಕಿಸಿಕೊಳ್ಳುವುದಕ್ಕೆ ನನಗೆ ಇಷ್ಟವಿಲ್ಲ. ಈ ಪ್ರದೇಶದಿಂದ ನನಗೆ ಯಾವ ಹಾನಿಯೂ ಇಲ್ಲ, ಎಲ್ಲವೂ ಲಾಭದಾಯಕವೇ. ಅನೇಕರು ನನ್ನ ಸಹವಾಸವನ್ನು ಇಷ್ಟಪಡುತ್ತಾರೆ. ನೀನು ಮುಂದೆ ಹೋಗಬಹುದು. ಮುಂದೆ ಹೋಗುತ್ತಿದ್ದಂತೆಯೇ ಲೋಕದ ಹಿಡಿತ ಎದುರಾದನು. ಸಾಧ್ಯವಾದಷ್ಟು ಸಂಪಾದಿಸುವುದು, ಹೆಚ್ಚಾಗಿ ಕೂಡಿಟ್ಟುಕೊಳ್ಳುವುದು, ಹಳೆ ವಿದ್ಯಾರ್ಥಿಗಳ ಕೂಟ, ಅವರ ಉಪಾಧ್ಯಾಯನಾದ ಲಾಭದಾಯಕ, ಇವರೆಲ್ಲರೊಡನೆ ಇದ್ದು ಐಷಾರಾಮಿ ಜೀವಿತವನ್ನು ಜೀವಿಸಿ ಕಾಲ ಕಳೆಯುವಂತೆ ಲೋಕದ ಹಿಡಿತ ಒತ್ತಾಯ ಮಾಡಿದನು. ಉಪಾಧ್ಯಾಯನಾದ ಲಾಭದಾಯಕನು ಹೇಗೆ ಎಲ್ಲರನ್ನು ಪ್ರಶಂಸಿಸುವುದು, ಎಲ್ಲರ ಬಳಿಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವುದು ಮತ್ತು ಎಲ್ಲರನ್ನು ಮೆಚ್ಚಿಸುವಂತೆ ನಟನೆ ಮಾಡುವುದನ್ನು ಕಲಿಸಿಕೊಡುತ್ತಾರೆಂದು ಹೇಳಿದನು. ಆದರೆ ಶಿಸ್ತಿನ ಸಿಪಾಯಿ ಆದ ಕ್ರೈಸ್ತನು ಅವರಿಗೆ ಬೋಧಿಸಿದನು: ಕ್ರೈಸ್ತನು: ಕೇವಲ ರೊಟ್ಟಿಗಾಗಿ ಯೇಸುವನ್ನು ಹುಡುಕುವುದು ವ್ಯರ್ಥ. ಫರಿಸಾಯರ ದೀರ್ಘ ಪ್ರಾರ್ಥನೆಯು ವ್ಯರ್ಥ. ಹಣವನ್ನು ಗುರಿಯಾಗಿಟ್ಟುಕೊಂಡ ಶಿಷ್ಯನಾದ ಯೂದನು ನೇಣು ಬಿಗಿದುಕೊಂಡು ಸತ್ತನು. ಹಣದಿಂದ ಪವಿತ್ರಾತ್ಮನ ವರಗಳನ್ನು ಪಡೆಯಬಹುದೆಂಬ ಸಿಮೋನನು ಗದರಿಸಲ್ಪಟ್ಟನು. ಈ ಲೋಕದಲ್ಲಿ ಯಾರಾದರೂ ಲಾಭಕ್ಕಾಗಿ ಧರ್ಮವನ್ನು ಆಚರಿಸುವುದಾದರೆ ಅಂಥವರು ಕಡಿಯಲ್ಪಡುವರು. ನಂತರ ಕ್ರೈಸ್ತನು ಸ್ಮಾರಕ ಎಂಬ ಸ್ಥಳಕ್ಕೆ ಬಂದನು. ಅದು ಒಂದು ಸ್ತ್ರೀಯ ಸಮಾಧಿಯಾಗಿತ್ತು. ಅದನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಈ ಬರವಣಿಗೆ ಕಣ್ಣಿಗೆ ಕಂಡಿತು: ಲೋಟನ ಹೆಂಡತಿಯನ್ನು ಜ್ಞಾಪಕ್ಕೆ ತಂದುಕೊಳ್ಳಿರಿ. ಲೂಕ 17:32. ಆಕೆಯು ತಾನು ಬಿಟ್ಟು ಬಂದಿದ್ದ ಸಂಪದ್ಭರಿತ ನಾಡನ್ನು ಆಶೆಪಟ್ಟು ಹಿಂದಕ್ಕೆ ನೋಡಿದಾಗ ಉಪ್ಪಿನ ಕಂಬವಾದಳು. ನಿಮ್ಮ ಪ್ರಯಾಣದಲ್ಲಿ ಇಹಲೋಕವನ್ನು ಪ್ರೀತಿಸಿ ಹಿಂತಿರುಗುವಂತಹ ದೇಮಾನಂತವರನ್ನು ಸೇರಿಸಿಕೊಳ್ಳುವುದು ಅಪಾಯವೆಂದು ತಿಳಿಸಲಾಯಿತು. ಇದರಿಂದ ಮೋಶೆಗೆ ವಿರೋಧವಾಗಿ ತಿರುಗಿಬಿದ್ದ ಕೋರಹ, ದಾತನ್, ಅಭಿರಾಮನನ್ನು ಜ್ಞಾಪಕ ಮಾಡಿಕೊಳ್ಳಲಾಗಿತ್ತು. ಅವರು ದೇವರು ನೇಮಿಸಿದ ಅಧಿಕಾರಕ್ಕೆ ವಿಧೇಯರಾಗದೆ ತಮ್ಮನ್ನು ತಾವೇ ಹೆಚ್ಚಿಸಿಕೊಂಡದ್ದರಿಂದ ಭೂಮಿಯು ಬಾಯ್ದೆರೆದು ಅವರನ್ನು ನುಂಗಿಬಿಟ್ಟಿತ್ತು. ಕ್ರೈಸ್ತನು ಅಲ್ಲಿಂದ ಮುಂದೆ ಸಾಗಿ ನಿಧಾನವಾಗಿ ಹರಿಯುತ್ತಿದ್ದ ಶುಭ್ರ ನೀರಿನ ನದಿಯ ದಡಕ್ಕೆ ಬಂದು ತಲುಪಿದನು. ಅಲ್ಲಿನ ನೀರನ್ನು ಕುಡಿಯುತ್ತಿದ್ದರಿಂದ ಬಹು ಬೇಗನೆ ಚೇತರಿಸಿಕೊಂಡನು. ನದಿಯ ದಡದಲ್ಲಿದ್ದ ಮರದ ಹಣ್ಣು ಮತ್ತು ಎಲೆಗಳು ರೋಗವನ್ನು ಗುಣಪಡಿಸುವಂಥದ್ದು ಮತ್ತು ಗಾಯಗಳನ್ನು ವಾಸಿ ಮಾಡುವಂಥದ್ದು ಆಗಿತ್ತು. ಹಸಿರು ಹುಲ್ಲುಗಾವಲಿನಲ್ಲಿ ಬೆಳೆದ ಪುಷ್ಪಗಳ ಸುವಾಸನೆಯು ಆಹ್ಲಾದಕರವಾಗಿತ್ತು. ಅಲ್ಲೇ ಸ್ವಲ್ಪ ಕಾಲ ಕಳೆಯಬಹುದಾಗಿತ್ತು. ಆದರೆ ಅವನ ಪ್ರಯಾಣ ಇನ್ನೂ ಮುಗಿದಿಲ್ಲವಾದ್ದರಿಂದ ಮುಂದೆ ಹೊರಡಲೇಬೇಕಾಯಿತು. ಮುಂದೆ ಎದುರಾದದ್ದು ಕಡಿದಾದ ಕಲ್ಲುಗಳ ಹಾದಿ. ಇದು ಪ್ರಯಾಣಿಕನನ್ನು ನಿರಾಶೆಗೊಳಿಸಿತು. ಆದರೆ ನಿರೀಕ್ಷೆಯು ಅವನಿಗೆ ಜೊತೆಗಾರನಾಗಿ ಬಂದನು. ಕಷ್ಟಪಟ್ಟು ಅವನನ್ನು ದಾಟಿ ಮುಂದೆ ಹೋದಾಗ ಹಸಿರು ಹುಲ್ಲುಗಾವಲು ಎದುರಾಯಿತು. ಕಣ್ಣು ಹಾಯಿಸುವಷ್ಟು ದೂರ ಅದು ಆಕ್ರಮಿಸಿಕೊಂಡಿತ್ತು. ಅಲ್ಲಿ ಸಂತೋಷದಿಂದ ನಡೆಯುವುದಕ್ಕೆ ಪ್ರಾರಂಭಿಸಿದನು. ಆದರೆ ಇದೇ ಸರಿಯಾದ ಮಾರ್ಗವು ಎಂದು ತಿಳಿಯಲಿಲ್ಲ. ಅಷ್ಟರಲ್ಲಿ ಸುಳ್ಳು ಆಶ್ವಾಸನೆಯು ಭೇಟಿಯಾಗಿ ಮಹಿಮಾ ಪಟ್ಟಣಕ್ಕೆ ಅದೇ ದಾರಿ ಎಂದು ಹೇಳಿದನು. ಸಾಯಂಕಾಲವಾಗುತ್ತಿದ್ದಂತೆಯೇ ಮೋಡವು ಆವರಿಸಿತ್ತು. ಚಂದ್ರನ ಬೆಳಕಾಗಲಿ ನಕ್ಷತ್ರಗಳಾಗಲಿ ಗೋಚರಿಸಲಿಲ್ಲ. ಸುಳ್ಳು ಆಶ್ವಾಸನೆಯು ಮುಂದಾಗಿ ಹೋಗಿ ಕಲ್ಲುಗುಣಿಯಲ್ಲಿ ಬಿದ್ದು ಹೋಯಿತು. ಆ ಕಲ್ಲುಗುಣಿಯನ್ನು ಆ ಪ್ರದೇಶದ ಅಧಿಪತಿಯು ಅಜಾಗರೂಕರು ಅಹಂಕಾರಿಗಳು ಆದ ಪ್ರಯಾಣಿಕರನ್ನು ಸಾಯಿಸುವುದಕ್ಕಾಗಿ ಕೊರೆದು ಇಟ್ಟಿದ್ದನು. ಮಳೆಯು ಧಾರಾಕಾರವಾಗಿ ಸುರಿಯಲಾರಂಭಿಸಿತು. ಗುಡುಗಿನ ಶಬ್ದವು ಎದೆಯನ್ನು ನಡುಗಿಸುತ್ತಿತ್ತು. ನಡೆಯುವುದಕ್ಕೆ ಗಟ್ಟಿಯಾದ ಹಾದಿ ಯಾವುದೆಂದು ಹುಡುಕುತ್ತಿರುವಾಗಲೇ ಪ್ರವಾಹವು ಬಂದೆರಗಿತು. ಮುಂದೆ ಹೋಗಲು ಆಗದೆ ಒಂದು ಮರದ ಬುಡವನ್ನು ಆಶ್ರಯಿಸಿಕೊಂಡರು. ಮುಂಜಾನೆಯವರೆಗೂ ಅಲ್ಲೇ ಉಳಿಯಬೇಕಾಯಿತು. ಆದರೆ ಈಗಾಗಲೇ ಆಯಾಸಗೊಂಡಿದ್ದರಿಂದ ನಿದ್ದೆ ಹೋದರು. ಮುಂಜಾನೆಯಲ್ಲಿ ಹೋಗುತ್ತಿದ್ದಾಗ ಅಸ್ಥಿರ ದೈತ್ಯನು ಎದುರಾದನು. ಅವರು ಹಾದು ಹೋಗುತ್ತಿದ್ದ ಪ್ರದೇಶವು ಅವಮಾನದಾಗಿದ್ದರಿಂದ ಸೆರೆ ಹಿಡಿದು ಸಂಶಯ ಕೋಟೆಯಲ್ಲಿ ಬಂಧಿಸಿಟ್ಟನು. 4 ದಿನದವರೆಗೂ ಯಾರನ್ನೂ ಕಾಣಲಿಲ್ಲ. ಕ್ರೈಸ್ತನು ತನ್ನನ್ನು ಹಳಿದುಕೊಂಡಿದ್ದರಿಂದ
ಅವನ ದುಃಖವು ಇಮ್ಮಡಿಯಾಗಿತ್ತು. ಅಸ್ಥಿರ ದೈತ್ಯನು ಹೊಸ ಸಂಬಂಧಿಗಳ ಬಗ್ಗೆ ತನ್ನ ಹೆಂಡತಿ ಹತಾಶೆಗೆ ತಿಳಿಸಿದನು. ಅವರನ್ನು ಕರುಣೆ ಇಲ್ಲದೆ ಥಳಿಸುವನೆಂದು ಆಕೆಗೆ ಗೊತ್ತಿತ್ತು. ಹತಾಶೆಯು ಮುಂಜಾನೆಯಲ್ಲಿ ಅವರನ್ನು ಕಂಡಾಗ ಇನ್ನೂ ಜೀವದಿಂದಿದ್ದರು. ಇವರಿಬ್ಬರಿಗೂ 2 ಚಾಕುಗಳನ್ನು ಕೊಟ್ಟು ತಮ್ಮ ಪ್ರಾಣವನ್ನು ತಾವೇ ಕಳೆದುಕೊಳ್ಳಲಿ ಎಂದು ಸಲಹೆ ಕೊಟ್ಟಳು. ಅಸ್ಥಿರ ದೈತ್ಯನು ಹೆಂಡತಿಯ ಸಲಹೆದಂತೆಯೇ ಮಾಡಿದನು. ಬಲವಾದ ಹೊಡೆತಗಳಿಂದ ಬಂದಿಗಳಿಗೆ ಸೆರೆಯಿಂದ ಹೊರಬರಲು ಆಗುತ್ತಿಲ್ಲವೆಂದು ಖಚಿತಪಡಿಸಿಕೊಂಡನು. ಕ್ರೈಸ್ತನು, ಸಹೋದರನೇ, ನಾವೇನು ಮಾಡೋಣ? ನಾವು ಬದುಕುವುದು ಒಳ್ಳೆಯದು ಇಲ್ಲವೇ ಸಾಯುವುದು ಎಂಬುದು ನನಗೆ ತಿಳಿಯುತ್ತಿಲ್ಲ. ಈ ಸೆರೆಮನೆಗಿಂತ ಸಮಾಧಿಯೇ ಸುಲಭವೆಂದು ನಾನು ಎಣಿಸುತ್ತೇನೆ. ನಿರೀಕ್ಷೆ, ಇಲ್ಲಿ ಇರುವುದಕ್ಕಿಂತ ಸಾವೇ ನನಗೆ ಲೇಸು. ಆದರೆ ನಮ್ಮ ರಾಜನು ಹೇಳಿದ್ದು ನರಹತ್ಯೆ ಮಾಡಬಾರದು. ವಿಮೋಚನ ಕಾಂಡ 20:13. ಇನ್ನೊಬ್ಬನನ್ನು ಸಾಯಿಸಬಾರದು, ನಮ್ಮನ್ನು ಸಾಯಿಸಕೂಡದು. ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವವು ಇರುವುದಿಲ್ಲ. 1 ಯೋಹಾನ 3:15. ಲೋಕವನ್ನು ಸೃಷ್ಟಿ ಮಾಡಿದಾತನು ಹೇಗೋ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧಪಡಿಸುವನು. ಸಾಯಂಕಾಲ ದೈತ್ಯನು ಸೆರೆಮನೆಗೆ ಬಂದು ನೋಡಲಾಗಿ ಬಹು ಕೋಪವುಳ್ಳವನಾದನು. ಅವರು ತನ್ನ ಸಲಹೆಯಂತೆ ಆತ್ಮಹತ್ಯೆ ಮಾಡಿಕೊಳ್ಳದೆ ಇರುವುದನ್ನು ನೋಡಿ ಎಚ್ಚರಿಸಿದನು. ನೀವು ಇನ್ನು ಜೀವಂತವಾಗಿ ಇರುವುದಾದರೆ ಅದು ಇನ್ನು ಘೋರವಾಗಿರುವುದೆಂದು ಹೇಳಿ ಹೊರಟು ಹೋದನು. ಇದರಿಂದ ಕ್ರೈಸ್ತನು ತಮ್ಮ ನಿರೀಕ್ಷೆಯು ಬಹಳವಾಗಿ ಭಯಪಟ್ಟು ನಡುಗಲಾರಂಭಿಸಿದರು. ನಿರೀಕ್ಷೆ, ಸಹೋದರನೇ, ಹಿಂದಿನ ದಿನಗಳನ್ನು ಜ್ಞಾಪಕ ಮಾಡಿಕೊ. ಕಟಸರ್ಪನು ನಮ್ಮನ್ನು ಸಾಯಿಸಲಾರದೆ ಪಲಾಯನ ಮಾಡಿದನು. ಕಾರ್ಗತ್ತಲಿನ ಕಣಿವೆಯಲ್ಲಿ ನೀನು ಭಯವನ್ನು ಗೆದ್ದುಕೊಂಡೆ. ಆಡಂಬರದ ಪಟ್ಟಣದಲ್ಲೂ ನಂಬಿಕೆಯಿಂದ ಹೊರಬಂದೆ. ಈಗಲೂ ಬಾಧೆಯಲ್ಲಿ ನಿರೀಕ್ಷೆಯಿಂದಿರು. ಮರುದಿನ ಬೆಳಿಗ್ಗೆ ಅಸ್ಥಿರ ದೈತ್ಯನು ಬಂದಿಗಳನ್ನು ಅರಮನೆಯ ಆವರಣಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ರಾಶಿಯಾಗಿ ಬಿದ್ದಿದ್ದ ಮೂಳೆಗಳನ್ನು ಮತ್ತು ತಲೆಬುರುಡೆಗಳನ್ನು ತೋರಿಸಿದನು. ಇವೆಲ್ಲವೂ ನಿಮ್ಮಂತೆ ಅತಿಕ್ರಮ ಪ್ರವೇಶ ಮಾಡಿದವರ ಅಸ್ಥಿಪಂಜರಗಳು. ಯಾರೊಬ್ಬರೂ ತಪ್ಪಿಸಿಕೊಳ್ಳಲಿಲ್ಲ. ನಂತರ ಅವರನ್ನು ಹೊಡೆಯುತ್ತಾ ತಿರುಗಿ ಸೆರೆಮನೆ ತಂದು ಹಾಕಿ ಬೀಗವನ್ನು ಜಡಿದನು. ಇವರಾದರೂ ಮಧ್ಯರಾತ್ರಿಯಲ್ಲಿ ಕೆಲವು ಗಂಟೆಗಳು ಪ್ರಾರ್ಥಿಸಿ ಸ್ತುತಿಪದಗಳನ್ನು ಹಾಡಿದರು. ಮುಂಜಾನೆಯಾಗುತ್ತಿರುವ ಸಮಯದಲ್ಲಿ ಕ್ರೈಸ್ತನು ಇದ್ದಕ್ಕಿದ್ದಂತೆ ಎದ್ದು ನಿಂತನು. ಕ್ರೈಸ್ತನು, ಈ ಕೊಳಚೆ ಸೆರೆಮನೆಯಲ್ಲಿ ಬಂದಿಯಾಗಿದ್ದೇನಲ್ಲ, ನಾನು ಎಂತಹ ಮೂರ್ಖನು! ನನ್ನ ಬಿಡುಗಡೆಯಾಗಿ ಕೊಡಲ್ಪಟ್ಟ ವಾಗ್ದಾನದ ಬೀಗದ ಕೈ ನನ್ನ ಜೇಬಿನಲ್ಲೇ ಇದೆ. ಸಂಶಯದ ಕೋಟೆಯನ್ನು ನಾನು ತೆರೆಯಬಲ್ಲೆ. ಇದು ನಿಜವಾಗಿಯೂ ಸುವಾರ್ತೆ. ಬೀಗದ ಕೈ ಸೆರೆಮನೆಯ ಬೀಗವನ್ನು ತೆರೆಯಿತು. ಬಾಗಿಲನ್ನು ತೆರೆದು ಆವರಣಕ್ಕೆ ಬಂದರು. ಅಲ್ಲಿರುವ ಮಹಾದ್ವಾರದ ಕಬ್ಬಿಣದ ಬಾಗಿಲನ್ನು ತೆರೆಯುವುದು ಕಷ್ಟವೆನಿಸಿತು. ಆದರೆ ಬೀಗದ ಕೈ ಅದನ್ನು ತೆರೆಯಿತು. ಅವರು ಅದನ್ನು ತೆರೆದಾಗ ಬಾಗಿಲು ಕೀರಲು ಶಬ್ದವನ್ನು ಮಾಡಿತು. ಇದರಿಂದ ಎಚ್ಚೆತ್ತ ಆ ಸ್ಥಿರ ದೈತ್ಯನು ಕೋಪಗೊಂಡು ಹೊಡೆಯುವುದಕ್ಕಾಗಿ ಮುಷ್ಟಿಯನ್ನು ಬಿಗಿ ಮಾಡಿದನು. ಆದರೆ ಸಾಧ್ಯವಾಗಲಿಲ್ಲ. ಅಷ್ಟರಲ್ಲಿ ಅವರು ದ್ವಾರವನ್ನು ದಾಟಿ ಹೋಗಿದ್ದರು. ಕೊನೆಗೂ ಅರಸನ ರಾಜಮಾರ್ಗವನ್ನು ತಲುಪಿದರು. ತಾವು ಎಲ್ಲಿ ದಾರಿ ತಪ್ಪಿ ಹೋಗಿದ್ದೇವೆಯೋ ಅಲ್ಲಿ ಇತರ ಪ್ರಯಾಣಿಕರು ದೈತ್ಯನ ಪ್ರದೇಶದಲ್ಲಿ ಅತಿಕ್ರಮ ಪ್ರದೇಶ ಮಾಡುವಂತೆ ಒಂದು ಎಚ್ಚರಿಕೆ ಫಲಕವನ್ನು ಕೆತ್ತಿದರು. ಅತಿ ಬೇಗನೆ ಸುಂದರವಾದ ಪರ್ವತ ಶ್ರೇಣಿಗೆ ಬಂದರು. ಅದು ಮಹಿಮೆಯ ರಾಜನಿಗೆ ಸೇರಿದ್ದು. ಆತನು ಅಲ್ಲಿ ಅನೇಕ ದ್ರಾಕ್ಷಾ ತೋಟಗಳನ್ನು ನೆಟ್ಟಿದ್ದಾನೆ. ಅಲ್ಲಿ ಅನೇಕ ಶುಭ್ರವಾದ ನೀರಿನ ಒರತೆಗಳು ಅವೆ. ಅಲ್ಲಿ ಮೇಲುಗಡೆ ಅವರು ಕೆಲವು ಕುರುಬರನ್ನು ಭೇಟಿಯಾದರು. ಇದು ಇಮ್ಮಾನುವೇಲನ ತಾಣವೆಂದು ಕರೆಯಲ್ಪಡುತ್ತದೆ. ಇಲ್ಲಿಂದ ನೀವು ಮಹಿಮಾ ಪಟ್ಟಣವನ್ನು ಕಾಣಬಹುದು. ಈ ಪರ್ವತದ ಒಡೆಯನು ನಮಗೆ ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡಿರಿ. ಇಬ್ರಿಯ 13:2 ಎಂದು ಹೇಳಿದ್ದಾನೆ. ಪ್ರಯಾಣಿಕರ ವಸ್ತ್ರವನ್ನು ನೋಡಿ ಮತ್ತು ಅವರು ಎದುರಿಸಿದ ಆಪತ್ತುಗಳನ್ನು ಕೇಳಿ ಗಮನಿಸುವವನು ಮತ್ತು ಪ್ರಯಾಣಿಕನು ಕ್ರೈಸ್ತನನ್ನು ಮತ್ತು ನಿರೀಕ್ಷೆಯನ್ನು ಬರಮಾಡಿಕೊಂಡನು. ಉತ್ತಮ ಊಟೋಪಚಾರವಾದ ಮೇಲೆ ರಾತ್ರಿಯಲ್ಲಿ ನಿದ್ರೆ ಮಾಡುವುದಕ್ಕೆ ಗುಡಾರದಲ್ಲಿ ಸ್ಥಳಾವಕಾಶ ಮಾಡಿದರು. ಮುಂಜಾನೆಯಲ್ಲಿ ಕುರುಬರು ಜನರ ನಂಬಿಕೆಯನ್ನು ಕೆಡಿಸುವ ಹಾಮೆನಾಯಕನು ಪಿಲೇತನು ಮತ್ತು ಅನೇಕರ ಅಸ್ಥಿಪಂಜರಗಳನ್ನು ತೋರಿಸಿದನು. 2 ತಿಮೋತಿ 2:17. ಸತ್ಯಭ್ರಷ್ಟರಾಗಿ ಹೋಗುವವರಿಗೆ ಶಾಶ್ವತ ಎಚ್ಚರಿಕೆಯಾಗುವಂತೆ
ಇವರನ್ನು ಗುರುತಾಗಿ ಇಡಲಾಗಿ ಸಮಾಧಿ ಮಾಡಲಿಲ್ಲ. ಕುರುಬರು ಎಚ್ಚರಿಕೆ ಎಂಬ ಒಂದು ಸ್ಥಳವನ್ನು ದೂರದಿಂದ ತೋರಿಸಿದರು. ಅಲ್ಲಿ ಅನೇಕ ಕುರುಬರು ಸಮಾಧಿಯ ಬಳಿಯಲ್ಲಿ ಸುತ್ತುತ್ತಿದ್ದಾರೆ. ಅವರು ಹಸುರು ಹುಲ್ಲುಗಾವಲಲ್ಲಿ ಅಡ್ಡದಾರಿ ಹಿಡಿದು ಬೇಗ ತಲುಪುವಂತೆ ಬಂದವರು. ಅಸ್ಥಿರ ದೈತ್ಯನು ಅವರ ಕಣ್ಣುಗಳನ್ನು ಕಿತ್ತು ಅಲ್ಲಿ ಓಡಾಡುವಂತೆ ಮಾಡಿದ್ದಾನೆ. ಕ್ರೈಸ್ತನು ಮತ್ತು ನಿರೀಕ್ಷೆಯು ಮಾತಾಡಲಿಲ್ಲ. ಅವರ ಕಣ್ಣುಗಳು ನೀರಿನಿಂದ ತುಂಬಿದ್ದವು. ಬೆಟ್ಟದ ಬುಡದಲ್ಲಿ ಬಂಡೆಗಳ ಮಧ್ಯದಲ್ಲಿ ಒಂದು ಬಿರುಕು ಮುಚ್ಚಲ್ಪಟ್ಟಿತ್ತು. ಕುರುಬರು ಅದರ ಬಾಗಿಲನ್ನು ತೆರೆದು ಒಳಗೆ ನೋಡುವಂತೆ ಹೇಳಿದರು. ಅಲ್ಲಿಂದ ಶಾಖವು, ಸುಟ್ಟ ಶರೀರದ ಮಾಂಸದ ದುರ್ನಾತವು, ಹೊಗೆಯು ಹೊರಬಂತು. ಹಿಂಸಿಸಲ್ಪಡುತ್ತಿರುವ ಜನರ ಆಕ್ರಂದವು ಕೇಳಬಂತು. ಇದು ಕಪಟಿಗಳು ಸೇರಿರುವಂತಹ ಜಾಗ. ತನ್ನ ಚೊಚ್ಚಲತನದ ಹಕ್ಕನ್ನು ಕಳೆದುಕೊಂಡ ಏಸಾವನು, ತನ್ನ ಒಡೆಯನನ್ನು ಮಾರಿಬಿಟ್ಟ ಯೂದನು, ತಾನು ಮಾರಿಬಿಟ್ಟ ಆಸ್ತಿಯ ಬಗ್ಗೆ ಸುಳ್ಳು ಹೇಳಿದ ಅನನೀಯನು ಮತ್ತು ಸೆಫರಳು, ಅವರೆಲ್ಲರೂ ನಿಮ್ಮಂತೆ ಪ್ರವಾಸಿಗರೂ ಆಗಿದ್ದರು, ಆದರೆ ತಮ್ಮ ಪ್ರಯಾಣದಲ್ಲಿ ಗುರಿಯನ್ನು ತಲುಪಲಿಲ್ಲ. ಕ್ರೈಸ್ತನು ಮತ್ತು ನಿರೀಕ್ಷೆಯು ಮಾರ್ಗದಲ್ಲಿ ಬೇಕಾದ ಬಲ ಸಾಮರ್ಥ್ಯಕ್ಕಾಗಿ ಬೇಡಿಕೊಳ್ಳಬೇಕೆಂದು ನಿರ್ಧರಿಸಿದರು. ಅಂತೂ ಆ ಬೆಟ್ಟದ ತುದಿಯನ್ನು ತಲುಪಿದರು. ಕುರುಬರು ಅವರಿಗೆ ಒಂದು ದುರ್ಬೀನನನ್ನು ಕೊಟ್ಟರು. ನರಕದ ದರ್ಶನದಿಂದ ಅವರ ಕೈಕಾಲುಗಳು ಇನ್ನೂ ನಡುಗುತ್ತಿದ್ದವು. ಆದುದರಿಂದ ಮಹಿಮಾ ನಗರಿಯನ್ನು ಮುಸುಕಾಗಿ ಕಂಡರು. ಅವರು ಹೊರಡುತ್ತಿರುವಾಗ ಜ್ಞಾನವು ಅವರಿಗೆ ಮಾರ್ಗದ ನಕ್ಷೆಯನ್ನು ಕೊಟ್ಟಿತ್ತು. ಹೊಗಳು ಭಟ್ಟರಿಂದ ದೂರವಿರುವಂತೆ ಅವರಿಗೆ ಅನುಭವವಾಗಿತ್ತು. ಎಚ್ಚರಿಕೆ ದಾರಿಯ ಮಗ್ಗುಲಲ್ಲಿ ನಿದ್ದೆ ಹೋಗದಂತೆ ಕಲಿಸಿಕೊಟ್ಟಿತ್ತು. ಈಗ ಹೋಗುತ್ತಿರುವ ಮಾರ್ಗದಲ್ಲಿ ಅಜ್ಞಾನಿಯು ಎದುರಾದನು. ಕ್ರೈಸ್ತನು ಮಹಾದ್ವಾರದ ಬಳಿಯಲ್ಲಿ ಬಂದಾಗ ವಿಚಾರಣೆಗೆ ಒಳಪಡಿಸಲಾಗುವುದು. ಅದು ತೆರೆಯಲ್ಪಡುವಂತೆ ತೋರಿಸುವುದಕ್ಕೆ ನಿನ್ನ ಬಳಿಯಲ್ಲಿ ಏನಾದರೂ ಇದೆಯಾ? ಅಜ್ಞಾನಿ: ನನಗೆ ದೇವರ ಚಿತ್ತ ಗೊತ್ತು ಮತ್ತು ನನ್ನ ಜೀವಿತವನ್ನು ಚೆನ್ನಾಗಿಯೇ ಜೀವಿಸಿದ್ದೇನೆ. ನಾನು ಪ್ರಾರ್ಥನೆ ಮಾಡುವವನು, ದಾನ ಧರ್ಮ ಮಾಡುವವನು ಆಗಿದ್ದೇನೆ ಮತ್ತು ನನ್ನ ಹಳೆಯ ದೇಶವನ್ನು ಕೂಡ ಬಿಟ್ಟು ಬಂದಿದ್ದೇನೆ. ಕ್ರೈಸ್ತನು: ಆದರೆ ನೀನು ಕುರಿಹಟ್ಟಿ ಬಾಗಿಲಿನಿಂದ ಪ್ರವೇಶವಾಗಲಿಲ್ಲ, ಇಕ್ಕಟ್ಟಾದ ಗೋಡೆಗಳಿರುವ ಮಾರ್ಗದಲ್ಲೂ ಬರಲಿಲ್ಲ. ನಿನ್ನ ವಸ್ತ್ರಗಳು ಭಿನ್ನವಾಗಿವೆ, ಸುರುಳಿಯಾಗಲಿ ಮುದ್ರೆಯಾಗಲಿ ನಿನ್ನ ಬಳಿಯಲ್ಲಿ ಇಲ್ಲ. ನೀನೊಬ್ಬ ಕಳ್ಳನೋ, ಸುಲುಗೊಳ್ಳುವವನೋ, ಯೋಹಾನ 10:1 ಎಂದು ಗುರುತಿಸಲ್ಪಡುತ್ತಿದ್ದೀಯಾ ಎಂದು ನನಗೆ ಭಯ ಆಗುತ್ತಿದೆ. ಅಜ್ಞಾನಿ: ನಾನು ಬೇರೆ ಬೇರೆ ದೇಶದಿಂದ ಬಂದವನು, ಹಾಗಾಗಿ ಮಹಾದ್ವಾರದ ಬಳಿಯಲ್ಲಿ ಬರಬೇಕಾದರೆ ನಾನಾ ಮಾರ್ಗಗಳಿಂದ ಬರಬೇಕಾಗುತ್ತದೆ. ಅದು ಅಲ್ಲದೆ ನೀನು ಹೇಳುತ್ತಿರುವ ಆ ಮಹಾನಗರಿಯು ನಮ್ಮ ದೇಶದ ಜನರಿಗೆ ಬಹು ದೂರದ ಪಟ್ಟಣವಾಗಿದೆ. ಹೀಗಾಗಿ ನೀನು ನಿನ್ನ ಧರ್ಮವನ್ನು ಕಾಪಾಡಿಕೊ, ನಾನು ನನ್ನದನ್ನು ಕಾಪಾಡಿಕೊಳ್ಳುತ್ತೇನೆ. ಅಜ್ಞಾನಿಯು ತನ್ನ ದೃಷ್ಟಿಯಲ್ಲಿಯೇ ತಾನೇ ಸರಿ ಎಂದು ವಾದಿಸುವನು ಮತ್ತು ತಿದ್ದಿಕೊಳ್ಳುವುದಕ್ಕೂ ಸಿದ್ಧನಿರಲಿಲ್ಲ. ಇವರಿಬ್ಬರು ಮುಂದೆ ಎಂದಾದರೂ ಭೇಟಿಯಾದಾಗ ಅವರ ಬಳಿಯಲ್ಲಿ ಮಾತನಾಡಬಹುದೆಂದು ಯೋಚಿಸಿ ಮುಂದೆ ಸಾಗಿದರು. ತನ್ನ ಕನಸಿನಲ್ಲಿ ಅವರು ಮುಂದೆ ಹೋಗುತ್ತಿದ್ದಾಗ ಅವರ ಮುಂದೆ ಅನೇಕರು ಹೋಗುತ್ತಿದ್ದರು. ಆದರೆ ಬೇರೆ ಬೇರೆ ಮಾರ್ಗವಾಗಿ ಹೋಗುತ್ತಿರುವುದರಿಂದ ಸ್ವಲ್ಪ ಗೊಂದಲವಾಯಿತು. ಅಷ್ಟರಲ್ಲಿ ಒಬ್ಬ ಬಿಳಿ ವಸ್ತ್ರಧಾರಿಯು ಕಾಣಿಸಲ್ಪಟ್ಟು ತಾನು ಅದೇ ಮಾರ್ಗವಾಗಿ ಹೋಗುತ್ತಿರುವುದಾಗಿಯೂ ಮತ್ತು ತನ್ನನ್ನು ಹಿಂಬಾಲಿಸಬೇಕೆಂದು ಹೇಳಿದನು. ಹೋಗುತ್ತಿರುವಾಗ ಯಾಕೋ ದಾರಿ ತಪ್ಪುತ್ತಿದೆ ಎನ್ನಿಸಿದರೂ ಅವನನ್ನು ಹಿಂಬಾಲಿಸಿದರು. ಸ್ವಲ್ಪ ದೂರ ಹೋಗುತ್ತಿರುವಷ್ಟರಲ್ಲಿ ಒಂದು ಬಲೆಯು ಅವರ ಮೇಲೆ ಬಿತ್ತು. ಸಿಕ್ಕಿ ಹಾಕಿಕೊಂಡರು. ನೋಡುತ್ತಿದ್ದಂತೆಯೇ ಬಿಳಿ ವಸ್ತ್ರಧಾರಿಯು ಉಡುಪು ಬದಲಾಯಿತು. ಆಗ ಅವರಿಗೆ ತಿಳಿಯಿತು, ಈತನು ಸವಿನುಡಿಯನ್ನಾಡುವವನೆಂದು. ವಂಚಿಸುವ ಸವಿನುಡಿಗಳನ್ನಾಡುವವನು ಅವನ ಹೆಜ್ಜೆಗೆ ಬಲೆಯನ್ನೊಡ್ಡುವನು. ಜ್ಞಾನೋಕ್ತಿ 29:5. ಆಗ ತಮ್ಮ ತಪ್ಪು ತಿಳಿಯಿತು. ಅವರ ಕೈಗೆ ನಕ್ಷೆಯನ್ನು ಕೊಟ್ಟಿದ್ದರೂ ಅದನ್ನು ತೆರೆದು ನೋಡಲಿಲ್ಲ. ತಮ್ಮ ತಪ್ಪಿಗಾಗಿ ಅಳಿದುಕೊಳ್ಳಬೇಕೆನಿಸಿತು. ಆಗ ಒಬ್ಬ ಹೊಳಪಾದ ನಿಲುವಂಗಿಯನ್ನು ಧರಿಸಿದಾತನು ಪ್ರತ್ಯಕ್ಷನಾಗಿ ಬಲೆಯಿಂದ ಬಿಡಿಸಿದನು. ಸರಿಯಾದ ಮಾರ್ಗಕ್ಕೆ ತಲುಪಿದ ಕುರುಬರ ಮಾರ್ಗದರ್ಶನವನ್ನು ಗಮನಿಸಿಟ್ಟುಕೊಳ್ಳಬೇಕೆಂದು ಹೇಳಿದನು. ನಂತರ ನೆಲದ ಮೇಲೆ ಬೋರಲಾಗಿ ಬೀಳುವಂತೆ ಮಾಡಿ ಚಿಕ್ಕ ಚಾವಟಿಯಿಂದ ಹೊಡೆದು ಹೇಳಿದನು, ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ಪ್ರಕಟಣೆ 3:19. ಆದುದರಿಂದ ನೀನು ಆಸಕ್ತನಾಗಿರು,
ದೇವರ ಕಡೆಗೆ ತಿರುಗಿಕೋ ಎಂದು ಹೇಳಿದನು. ಸ್ವಲ್ಪ ಸಮಯದ ನಂತರ ಚೀಯೋನಿಗೆ ವಿರುದ್ಧ ದಿಕ್ಕಿನಲ್ಲಿ ಬರುತ್ತಿದ್ದುದನ್ನು ಕಂಡರು. ಅವನ ಹೆಸರು ನಾಸ್ತಿಕ. ಇವನು ಚೀಯೋನ್ ಪರ್ವತಕ್ಕೆ ಹೋಗುತ್ತಿದ್ದುದನ್ನು ಕೇಳಿ ನಗಲಾರಂಭಿಸಿದನು. ನಾಸ್ತಿಕ: ಅಯ್ಯೋ, ನಿಮಗೆ ತಿಳಿಯೋದು, ಇದೆಲ್ಲ ಬರೀ ಪ್ರಯಾಣವಷ್ಟೇ, ಅಂತ್ಯದಲ್ಲಿ ಏನೂ ಇಲ್ಲ ಎಂದು ಹೇಳಿ ಇನ್ನೂ ಹೆಚ್ಚಾಗಿ ನಗಲಾರಂಭಿಸಿದನು. ನೀವು ಒಳ್ಳೆ ಕನಸಿನವರೇ ಸರಿ. ನಾನು ಕಳೆದ 20 ವರ್ಷದಿಂದ ಈ ಮಾರ್ಗವನ್ನು ಹುಡುಕುತ್ತಿದ್ದೇನೆ. ಈಗ ನಿಮಗಿಂತ ದೂರ ಇದ್ದೇನೆ. ಇನ್ನೂ ಪ್ರಯೋಜನವಿಲ್ಲ. ನನ್ನ ದೇಶಕ್ಕೆ ಹಿಂತಿರುಗುತ್ತಿದ್ದೇನೆ. ನಿರೀಕ್ಷೆಯು ಕ್ರೈಸ್ತನನ್ನು ಎಚ್ಚರಿಸಿದನು. ನಿರೀಕ್ಷೆ, ಎಚ್ಚರಿಕೆ, ಈತನು ಇನ್ನೊಬ್ಬ ಸವಿ ನುಡಿಗಳನ್ನಾಡುವವನು. ಕುರುಬರು ನಮಗೆ ಬೆಟ್ಟದ ಮೇಲಿಂದ ಅದನ್ನು ತೋರಿಸಿದ್ದಾರೆ. ನಾವು ಅದನ್ನು ನೋಡಿದ್ದೇವೆ. ಜ್ಞಾಪಿಸಿಕೋ. ನಾವಾದರೂ ಹಿಂತೆಗೆದವರಾಗಿ ನಾಶವಾಗುವರಲ್ಲ, ನಂಬುವರಾಗಿ ಪ್ರಾಣ ರಕ್ಷಣೆಯನ್ನು ಹೊಂದುವರಾಗಿದ್ದೇವೆ. ಇಬ್ರಿಯ 10:39. ಕ್ರೈಸ್ತನು: ನೀನು ಸರಿಯಾಗಿ ಹೇಳಿದ್ದಿ. ಈ ಮನುಷ್ಯನ ಕಣ್ಣುಗಳನ್ನು ಇಹಲೋಕಾಧಿಪತಿಯು ಮಂದ ಮಾಡಿದ್ದಾನೆ. ನಾವು ಮುಂದಕ್ಕೆ ಹೋಗೋಣ. ನಿರೀಕ್ಷೆ: ನಾನು ಈಗ ದೇವರ ಮಹಿಮೆಯ ನಿರೀಕ್ಷೆಯನ್ನು ಆನಂದಿಸುತ್ತೇನೆ. ಪ್ರಯಾಣದ ಮುಂದಿನ ಹಂತದಲ್ಲಿ ಮಂದವಾದ ಗಾಳಿಯು ಅವರಿಗೆ ನಿದ್ದೆ ಹತ್ತುವಂತೆ ಮಾಡಿತು. ನಿರೀಕ್ಷೆಯು ಮಲಗಿ ನಿದ್ದೆ ಮಾಡಬೇಕೆಂದಿದ್ದನು. ಆದರೆ ಒಂದು ವೇಳೆ ನಿದ್ದೆ ಮಾಡಿದರೆ ಎದ್ದೇಳಲು ಆಗದೆ ಹೋಯಿತೆಂದು ಕ್ರೈಸ್ತನು ಹಾಗೆ ಮಾಡುವುದಕ್ಕೆ ಬಿಡಲಿಲ್ಲ. ಕ್ರೈಸ್ತನು: ಇದು ಇನ್ನು ಸುರಕ್ಷಿತ ಪ್ರದೇಶವಲ್ಲ. ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ. 1 ಥೆಸಲೋನಿಕ 5:6. ನಿರೀಕ್ಷೆ: ಈಗ ನನಗೆ ಅರ್ಥವಾಯಿತು. ಒಬ್ಬನಿಗಿಂತ ಇಬ್ಬರು ಲೇಸು, ಅವರ ಪ್ರಯಾಸಕ್ಕೆ ಒಳ್ಳೆಯ ಲಾಭ. ಪ್ರಸಂಗಿ 4:9. ನಾನು ಒಬ್ಬನೇ ಆಗಿದ್ದರೆ ನಿಶ್ಚಯವಾಗಿ ಬಿದ್ದು ಹೋಗುತ್ತಿದ್ದೇನು. ಕ್ರೈಸ್ತನು: ನಿದ್ದೆಯ ಮಂಪರನ್ನು ತೊಲಗಿಸುವಂತೆ ನಾವು ಒಳ್ಳೆಯ ಸಂಭಾಷಣೆ ಮಾಡೋಣ. ಮಹಿಮಾ ನಗರಿಯಲ್ಲಿ ಸೇರುವ ಬಯಕೆಯು ಹೇಗೆ ಉಂಟಾಯಿತು, ಅದರ ಬಗ್ಗೆ ಹೇಗೆ ಕೇಳಿಸಿಕೊಂಡೆವು. ಅಂದಿನಿಂದ ಪಾಪದ ಹೊರೆಯು ಕಾಣಿಸಲ್ಪಟ್ಟಿತು. ಅದನ್ನು ಕಳೆದುಕೊಳ್ಳುವುದಕ್ಕಾಗಿ ಪಟ್ಟ ಪ್ರಯಾಸ ಜ್ಞಾಪಿಸಿಕೊಳ್ಳುತ್ತಿದ್ದಂತೆಯೇ ಅವರ ಕಣ್ಣಿನಲ್ಲಿ ನೀರು ಬಂತು. ನಂತರ ದೇವರ ವಾಗ್ದಾನಗಳು ಮತ್ತು ಕೃಪೆಯು ಹೀಗೆ ನಿರೀಕ್ಷೆಯನ್ನುಂಟು ಮಾಡಿತು. ನಮ್ಮನ್ನು ಮಹಿಮಾ ನಗರಿಗೆ ಸೇರಿಸುವುದಕ್ಕಾಗಿ ಕ್ರಿಸ್ತ ಯೇಸು ಪಟ್ಟ ಶ್ರಮ, ಮರಣ ಮತ್ತು ಪುನರುತ್ಥಾನವು ಪೂರ್ಣ ಹೃದಯದಿಂದ ಕೃತಜ್ಞತೆಯನ್ನು ಅರ್ಪಿಸುವಂತೆ ಮಾಡಿತು. ತಮ್ಮನ್ನು ಕ್ಷಮಿಸಿದ ರಕ್ಷಕನಿಗೆ ಗೌರವವನ್ನು ಸಲ್ಲಿಸುವಂತೆ ಪರಿಶುದ್ಧ ಜೀವಿತದ ಬಯಕೆ ಇವೆಲ್ಲವೂ ಮೈಮರೆತು ಮುಂದೆ ಸಾಗುವಂತೆ ಮಾಡಿತು. ಈಗ ಅವರು ಮರಳುಗೊಳಿಸಿರುವ ಪ್ರದೇಶದ ಕೊನೆಯ ಹಂತಕ್ಕೆ ತಲುಪುತ್ತಿದ್ದಾರೆ. ಈಗಲಾದರೂ ಅಜ್ಞಾನಿಯು ತನ್ನ ಮನಸ್ಸನ್ನು ಬದಲಾಯಿಸುವನೋ ಎಂದು ಪ್ರಯತ್ನ ಮಾಡಿದರು. ಕ್ರೈಸ್ತನು: ದೇವರ ಮುಂದೆ ನೀನು ಯಾವ ರೀತಿಯಲ್ಲಿ ಇದ್ದಿ ಎಂದು ನಿನಗನಿಸುತ್ತದೆ. ಅಜ್ಞಾನಿ: ಓ, ನನ್ನ ಮನಸ್ಸೆಲ್ಲ ಪರಲೋಕದ ದೇವರ ನಿರೀಕ್ಷೆಯಲ್ಲೇ ಇದೆ ಎಂದುಕೊಂಡಿದ್ದೇನೆ. ಕ್ರೈಸ್ತನು: ದೈವವು ಆ ರೀತಿಯಾಗಿ ಇದ್ದೇವೆಂದು ತಿಳಿದುಕೊಂಡವರನ್ನು ನರಕಕ್ಕೆ ತೆಗೆದುಕೊಂಡು ಹೋಗುತ್ತಾನಲ್ಲ. ಅಜ್ಞಾನಿ: ಸರಿ, ನನಗೆ ಆಸೆಯೂ ಇದೆಯಲ್ಲ. ಕ್ರೈಸ್ತನು: ಸೋಮಾರಿಯ ಆಶೆಯು ವ್ಯರ್ಥ. ಜ್ಞಾನೋಕ್ತಿ 13:4. ಅಜ್ಞಾನಿ: ಅವೆಲ್ಲವನ್ನು ಬಿಟ್ಟು ಬಿಡುವುದರ ಮೂಲಕ ನನ್ನ ಆಶೆಯನ್ನು ದೃಢಪಡಿಸುತ್ತೇನೆ. ಕ್ರೈಸ್ತನು: ಕೆಲವೇ ಜನರು ಅದನ್ನು ಮಾಡಲು ಶಕ್ತರಾಗಿದ್ದಾರೆ. ನೀನು ಎಲ್ಲವನ್ನೂ ಬಿಟ್ಟು ಬಿಟ್ಟಿದ್ದಿ ಎಂದು ಹೇಗೆ ಹೇಳುವೆ. ಅಜ್ಞಾನಿ: ನನ್ನ ಹೃದಯವು ಹಾಗೆ ಹೇಳುತ್ತದೆ. ಕ್ರೈಸ್ತನು: ಜ್ಞಾನಿಯು ಹೇಳುತ್ತಾನೆ, ತನ್ನನ್ನೇ ಭರವಸೆವಿಡುವವನು ಮೂಢನು. ಜ್ಞಾನೋಕ್ತಿ 28:26. ದೇವರ ವಾಕ್ಯವು ಹೇಳುತ್ತದೆ, ಮನುಷ್ಯರ ಮನಸಂಕಲ್ಪವು ಚಿಕ್ಕಂದಿನಿಂದಲೇ ಕೆಟ್ಟದು. ಆದಿಕಾಂಡ 8:21. ಅಜ್ಞಾನಿ: ನನ್ನ ಹೃದಯವು ಅಷ್ಟು ಕೆಟ್ಟದೆಂದು ನಾನು ಯೋಚಿಸುವುದಿಲ್ಲ. ಕ್ರೈಸ್ತನು: ಹಾಗಾದರೆ ನಿನ್ನ ಹೃದಯವು ಹೇಳುವಂಥದ್ದು ದೇವರ ವಾಕ್ಯಕ್ಕಿಂತ ಸರಿಯಾದದ್ದು ಎಂದು ಎಣಿಸುತ್ತಿದೆಯಲ್ಲ. ಹಾಗೂ ನಿನ್ನ ಹೃದಯವು ಹೇಳುತ್ತದೆ ಯೇಸು ಕ್ರಿಸ್ತನ ಪ್ರಾಮುಖ್ಯತೆ ಅಷ್ಟು ಅವಶ್ಯವಿಲ್ಲವೆಂದು. ಅಜ್ಞಾನಿ: ಓ, ಕ್ರಿಸ್ತ ಯೇಸು ನನ್ನ ಪಾಪಗಳಿಗಾಗಿ ಶಿಲುಬೆಯಲ್ಲಿ ಬಲಿಯಾದನೆಂದು ನಂಬುತ್ತೇನೆ ಹಾಗೂ ನನ್ನನ್ನು ತಂದೆಯ ಬಳಿಯಲ್ಲಿ ಸ್ವೀಕಾರ ಮಾಡಿಕೊಳ್ಳುವಂತೆ ಮಾಡಿದ್ದಾನೆಂದು ನಂಬುತ್ತೇನೆ. ಕ್ರೈಸ್ತನು:
ಯಾರೊಬ್ಬರು ದೇವರಲ್ಲಿ ಸ್ವೀಕಾರವಾಗುವುದಿಲ್ಲ. ಪಾಪದ ಸಂಬಳವು ಮರಣ. ರೋಮಾಪುರ 6:23. ಮರಣ ಹೊಂದಿದ ಮನುಷ್ಯನು ತನಗಾಗಿ ಏನನ್ನು ಮಾಡಿಕೊಳ್ಳಲಾರನು. ದೇವರ ಉಚಿತಾರ್ಥವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ರೋಮಾಪುರ 6:23. ನಮ್ಮ ಕರ್ಮ ಮಾರ್ಗದಿಂದ ಸಾಧಿಸಲು ಆಗದೇ ಇರುವುದನ್ನು ಯೇಸು ನಮಗೆ ಉಚಿತವಾಗಿ ಒದಗಿಸಿಕೊಟ್ಟನು. ದೇವರನ್ನು ಮೆಚ್ಚಿಸಲು ಮಾಡುವ ನಮ್ಮ ಎಲ್ಲ ಒಳ್ಳೆಯ ಕಾರ್ಯಗಳು ದೇವರ ಮುಂದೆ ಹೊಲೆಯ ಬಟ್ಟೆಯಂತಿದೆ. ಏಷಾಯ 64:6. ಯಾರೊಬ್ಬರು ದೇವರ ಪ್ರೀತಿಯನ್ನು ಸಂಪಾದಿಸಿಕೊಳ್ಳಲಾರರು. ದೇವರ ಕೃಪೆ ಮತ್ತು ಕರುಣೆಯಿಂದಲೇ ಜನರು ರಕ್ಷಿಸಲ್ಪಡುವರಾಗಿದ್ದಾರೆ. ಅಜ್ಞಾನಿ: ಇದು ಕ್ರಿಸ್ತನ ಬಲಿದಾನ ಮೂಲಕ ಮಾತ್ರವಲ್ಲದೆ ನನ್ನ ನಿರ್ಧಾರದ ಮೂಲಕ ಮತ್ತು ಒಳ್ಳೆಯ ಜೀವಿತದ ಮೂಲಕ ಕೆಟ್ಟದ್ದನ್ನು ತ್ಯಜಿಸುವುದರ ಮೂಲಕವೂ ಆಗಿದೆಯಲ್ಲ. ಕ್ರೈಸ್ತನು: ನಿನ್ನ ಹೆಸರು ಅಜ್ಞಾನಿ. ಅದು ಸರಿಯಾಗಿಯೇ ಅದೇ. ಮನುಷ್ಯರು ರಕ್ಷಿಸಲ್ಪಡುವಂತೆ ದೇವರ ವಾಕ್ಯವಾಗಲಿ ಇಲ್ಲವೇ ಕ್ರಿಸ್ತ ಯೇಸು ಹೇಳುವುದನ್ನು ನೀನು ಕೇಳಿಸಿಕೊಳ್ಳುವುದೇ ಇಲ್ಲ. ನಿನ್ನ ಹೃದಯದ ಅನಿಸುವಿಕೆಗೆ ತಕ್ಕಂತೆ ಸಮರ್ಪಿಸಿಕೊಳ್ಳುವನಾಗಿದ್ದಿ. ನಿನ್ನ ಆತ್ಮದ ಸ್ಥಿತಿಯನ್ನು ನೋಡುವುದಕ್ಕಾಗಿ ದೇವರಿಂದ ಅಂಜನವನ್ನು ಕೇಳಿಕೊ. ಆತ ನಿನಗೆ ಪ್ರಕಟಣೆ ಜ್ಞಾನವನ್ನು ಕೊಡಲಿ. ಅಜ್ಞಾನಿಯು ಯೋಚಿಸಿದನು, ಇವರ ಸಹವಾಸ ನನಗೆ ಸರಿ ಹೋಗುವುದಿಲ್ಲ. ಆದುದರಿಂದ ಕ್ರೈಸ್ತನನ್ನು ಮತ್ತು ನಿರೀಕ್ಷೆಯನ್ನು ಮುಂದಕ್ಕೆ ಹೋಗುವಂತೆ ಹೇಳಿದನು. ಇವರಿಗಾದರೂ ಅದು ಇಷ್ಟವಿಲ್ಲದೆ ಇದ್ದರೂ ಅವನ ಅಜ್ಞಾನಕ್ಕೆ ದುಃಖಿಸುತ್ತಾ ಮುಂದೆ ಹೋದರು. ಇವರಾದರೂ ತಮ್ಮ ಸಂಭಾಷಣೆಯನ್ನು ಮುಂದುವರಿಸುತ್ತಾ, ಹೇಗೆ ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು. ಜ್ಞಾನೋಕ್ತಿ 9:10. ಪರಿಶುದ್ಧ ತಿಳುವಳಿಕೆ ವಿವೇಕವು ಇದು ಪಾಪದ ಮನವರಿಕೆಯನ್ನು ಕೊಡುತ್ತದೆ ಹಾಗೂ ನನ್ನ ದೇವರನ್ನು ಎಲ್ಲಿ ಅಗೌರವಕ್ಕೆ ಒಳಪಡಿಸುತ್ತೇನೋ ಎಂಬ ಭಯಭಕ್ತಿಯಲ್ಲಿ ನೆಲೆಗೊಳ್ಳುವಂತೆ ಮಾಡುತ್ತದೆ. ಅನೇಕರು ಈ ಪ್ರಯಾಣವನ್ನು ಪ್ರಾರಂಭಿಸಿದರೂ ಸಂಪ್ರದಾಯ, ಸ್ನೇಹಿತರು ಮತ್ತು ಸ್ವಪ್ರತಿಷ್ಠೆಯ ನಿಮಿತ್ತ ಹಿಂದಕ್ಕೆ ಹೋದರು. ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವುದಕ್ಕೆ ತಿರುಗಿಕೊಂಡಿತು ಎಂಬ ನಿಜವಾದ ಗಾದೆಗೆ ಸರಿಯಾಗಿ ನಡೆದಿದ್ದಾರೆ. 2 ಪೇತ್ರ 2:22. ಪಾಪದ ನಿಮಿತ್ತ ಆಗುವ ಕೆಡುಕಿಗೆ ಭಯಪಟ್ಟು ಇಲ್ಲವೇ ದೋಷಪೂರಿತ ಮನಸ್ಸಾಕ್ಷಿಯಿಂದ ತಪ್ಪಿಸಿಕೊಳ್ಳುವಂತೆ ಮನುಷ್ಯನು ಪಾಪದಿಂದ ದೂರವಿರಬಹುದು. ಆದರೆ ದೇವರು ಅವರ ಹೃದಯದಲ್ಲಿ ಕೆಲಸ ಮಾಡುವುದಕ್ಕೆ ಅವಕಾಶ ಮಾಡದೇ ಇದ್ದರೆ ಆ ಪಾಪದ ಸ್ವಭಾವವು ಅಲ್ಲೇ ಇರುತ್ತದೆ. ತಿರುಗಿ ಪಾಪದ ಆಕರ್ಷಣೆಯಲ್ಲಿ ಬೀಳುವವರಾಗಿದ್ದಾರೆ. ದೇವರ ಭಯವಿಲ್ಲದೆ ತಾವಾಗಿ ನೀತಿವಂತರೆಂದು ಕಲ್ಪಿಸಿಕೊಳ್ಳುವುದರ ಮೂಲಕವೂ ಒಣ ಪ್ರತಿಷ್ಠೆ ಉಂಟಾಗುತ್ತದೆ. ನ್ಯಾಯ ತೀರ್ಪು ಮತ್ತು ನರಕವು ಸಮೀಪಿಸುತ್ತಿರುವುದು ತಿಳಿಯುವುದೇ ಇಲ್ಲ. ದೇವರ ಭಯವು ದೀನತೆಯನ್ನು ತರುತ್ತದೆ ಮತ್ತು ಮನಸ್ಸಾಕ್ಷಿಯನ್ನು ಕಠಿಣ ಮಾಡಿಕೊಳ್ಳದೆ ಕಣ್ಣುಗಳಿಗೆ ಪಾಪದ ಬಗ್ಗೆ ಎಚ್ಚರಿಕೆಯನ್ನು ಕೊಡುತ್ತದೆ. ಇಷ್ಟು ಹೊತ್ತಿಗೆ ಕ್ರೈಸ್ತನು ಮತ್ತು ನಿರೀಕ್ಷೆಯು ತಮ್ಮ ಹೆಚ್ಚಿನ ಪ್ರಯಾಣವನ್ನು ಮುಗಿಸುತ್ತಾರೆ. ಇಲ್ಲಿ ಶುಭ್ರವಾದ ಗಾಳಿಯು ಬೀಸುತ್ತಿದೆ. ಹಕ್ಕಿಗಳ ಕಲರವ, ಹೂವಿನ ಸುವಾಸನೆಯು ಎಲ್ಲೆಡೆ ಹಬ್ಬಿದೆ. ಸೂರ್ಯನು ಮುಳುಗುತ್ತಿಲ್ಲ, ಯಾವಾಗಲೂ ಬೆಳಕಾಗಿಯೇ ಇದ್ದಾನೆ. ಅನೇಕ ಸ್ವರಗಳು ಒಟ್ಟಾಗಿ ಹಾಡುವುದನ್ನು ಕೇಳಿಸಿಕೊಳ್ಳುತ್ತಾರೆ. ಚಿಯೋನೆ, ಇಗೋ ನಿನ್ನ ರಕ್ಷಣೆಯು ಸಮೀಪವಾಯಿತು. ಏಷಾಯ 62:11. ವರನು ವಧುವಿನಲ್ಲಿ ಆನಂದಿಸುವ ಹಾಗೆ ನಿನ್ನ ದೇವರು ನಿನ್ನಲ್ಲಿ ಆನಂದಿಸುವನು. ಏಷಾಯ 62:5. ಇದನ್ನು ಕೇಳಿಸಿಕೊಳ್ಳುತ್ತಿದ್ದಂತೆಯೇ ನಾವು ಹಾಡಬೇಕೋ ಇಲ್ಲವೇ ಅಳಬೇಕೋ ಅವರಿಗೆ ತಿಳಿಯದಾಯಿತು. ತಮ್ಮ ಪ್ರಯಾಣದ ಕೊನೆಯ ಹಂತದಲ್ಲಿರುವಾಗ ನನ್ನ ಕನಸಿನಲ್ಲಿ ಇಬ್ಬರು ಚಿನ್ನದ ಹೊಳಪಿನ ಉಡುಪನ್ನು ಧರಿಸಿಕೊಂಡವರು ಕ್ರೈಸ್ತನ ಮತ್ತು ನಿರೀಕ್ಷೆಯ ಬಳಿಯಲ್ಲಿ ಮಾತನಾಡುವುದನ್ನು ಕಂಡೆನು. ಆದರೆ ಅವರು ಒಂದು ನದಿಯ ಬಳಿಗೆ ಬಂದಾಗ ಗೊಂದಲಕ್ಕೆ ಒಳಪಟ್ಟರು. ಕಾರಣ ಆ ನದಿಯನ್ನು ದಾಟುವುದಕ್ಕೆ ಅಲ್ಲಿ ಯಾವ ದೋಣಿಯಾಗಲಿ ಇಲ್ಲವೇ ಸೇತುವೆ ಇರಲಿಲ್ಲ. ಹೊಳಪಿನ ಉಡುಪನ್ನು ಧರಿಸಿಕೊಂಡವರು ನೀರಿನ ಮೂಲಕವೇ ಹೋಗಬೇಕು, ಇಲ್ಲವಾದರೆ ಗುರಿಯನ್ನು ತಲುಪಲು ಸಾಧ್ಯವಿಲ್ಲವೆಂದು ಸೂಚಿಸಿದರು. ಕೇವಲ ಹನೋಕ ಮತ್ತು ಏಲಿಯನು ಮಾತ್ರ ಆ ನದಿಯನ್ನು ದಾಟದೆ ಮುಂದೆ ಹೋಗಿದ್ದಾರೆ. ಹೀಗೆ ಇವರಿಬ್ಬರು ನದಿಯನ್ನು ದಾಟುವುದಕ್ಕೆ ಮುಂದಾದರು. ಕ್ರೈಸ್ತನು ಆಳವಾದ ಕಳ್ಳು ಉಸುಬಿನಲ್ಲಿ ಮುಳುಗುತ್ತಿದ್ದೇನೆ, ದೊಡ್ಡ ಮಡುವಿನೊಳಕ್ಕೆ ಬಂದಿದ್ದೇನೆ, ಪ್ರವಾಹವು ನನ್ನನ್ನು ಬಡಕೊಂಡು ಹೋಗುತ್ತದೆ. ಕೀರ್ತನೆ 69:2. ನಿರೀಕ್ಷೆ: ಧೈರ್ಯವಾಗಿರು,
ನನ್ನ ಸಹೋದರನೇ, ನನ್ನ ಕಾಲು ನೆಲಕ್ಕೆ ತಾಗುತ್ತಿದೆ, ಅದು ಭದ್ರವಾಗಿದೆ. ಕ್ರೈಸ್ತನು, ಮರಣ ಪ್ರವಾಹದ ಅಲ್ಲಕ ಕಲ್ಲೋಕಗಳು ನನ್ನನ್ನು ಸುತ್ತಿಕೊಂಡವು, ನಾಶ ಪ್ರವಾಹವು ನನ್ನನ್ನು ನಡಿಗಿಸಿತು. 2 ಸಾಮುವೇಲ 22:5. ಇಲ್ಲಿ ಕ್ರೈಸ್ತನ ಸಮಸ್ಯೆ ಏನೆಂದರೆ ಅವನಿಗೆ ಹಿಂದಿನ ಪಾಪಗಳು ಜ್ಞಾಪಕಕ್ಕೆ ಬರುತ್ತಿವೆ. ಮನಸ್ಸಿನ ಪಟದಲ್ಲಿ ದೈವಗಳು ಕಾಣಿಸಿಕೊಳ್ಳುತ್ತಿವೆ. ನಿರೀಕ್ಷೆಗಾದರೂ ನನ್ನ ಸ್ನೇಹಿತನು ಎಲ್ಲಿ ತಲೆಯನ್ನು ಕೆಳಗೆ ಹಾಕುತ್ತಾನೋ ಎಂಬ ಭಯ ಉಂಟಾಯಿತು. ನಿರೀಕ್ಷೆ, ನನಗೆ ಮಹಾದ್ವಾರವು ಕಾಣಿಸುತ್ತದೆ. ನಮ್ಮನ್ನು ಸ್ವೀಕಾರ ಮಾಡಿಕೊಳ್ಳುವುದಕ್ಕಾಗಿ ಜನರು ಕಾದಿದ್ದಾರೆ. ಕ್ರೈಸ್ತನು, ಅಯ್ಯೋ, ಅವರು ನಿನಗಾಗಿ ಕಾದಿದ್ದಾರೆ, ಆದರೆ ನನಗೆ ಅಲ್ಲ. ನಾನು ನಿನ್ನನ್ನು ಭೇಟಿಯಾದದಿಂದಲೂ ನೀನು ನಿರೀಕ್ಷೆಯಲ್ಲೇ ಇರುವವನಾಗಿದ್ದಿ. ನಿರೀಕ್ಷೆ, ನೀನು ಕೂಡ ಈಗ ನಿನ್ನ ಅನ್ನಿಸುವಿಕೆಯು ದೇವರು ನಿನ್ನನ್ನು ಕೈಬಿಟ್ಟಿದ್ದಾನೆ ಎಂದು ಸೂಚನೆಯಲ್ಲ. ನಿನ್ನ ಆತ್ಮದಲ್ಲಿ ವಿಶ್ರಮಿಸಿಕೊ. ಯೇಸು ಕ್ರಿಸ್ತನು ನಿನ್ನನ್ನು ವಾಸಿ ಮಾಡುತ್ತಾನೆ. ಅಪೊಸ್ತಲ ಕೃತ್ಯ 9:34. ಕ್ರೈಸ್ತನು, ಈಗೋ ನಾನು ಆತನನ್ನು ತಿರುಗಿ ನೋಡುತ್ತಿದ್ದೇನೆ. ಆತನು ನನಗೆ ಹೇಳುತ್ತಾನೆ, ನೀನು ಜಲರಾಶಿಗಳನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು. ಯೆಶಾಯ 43:2. ಈ ಮಾತುಗಳಿಂದ ಅವರು ಒಬ್ಬರಿಗೊಬ್ಬರು ಬಲಗೊಂಡರು. ಅವರು ಆಚೆ ದಡವನ್ನು ತಲುಪಿದಾಗ ಅವರ ಹಳೆಯ ವಸ್ತ್ರಗಳು ನದಿಯಲ್ಲೇ ಉಳಿದವು. ಇಬ್ಬರು ಹೊಳಪಿನ ಉಡುಪನ್ನು ಧರಿಸಿಕೊಂಡವರು ಇವರ ಸಮೀಪಕ್ಕೆ ಬಂದು ಕಡಿದಾದ ಬೆಟ್ಟವನ್ನು ಹತ್ತುವುದಕ್ಕೆ ಸಹಾಯ ಮಾಡಿದರು. ಅದು ಅಷ್ಟು ಎತ್ತರವಾಗಿದ್ದರೂ ಆಯಾಸವಾಗಲಿಲ್ಲ. ಸ್ವಲ್ಪ ಸಮಯದಲ್ಲೇ ಪರಲೋಕದ ದಂಡು ಅವರನ್ನು ಸುತ್ತುವರಿದು ಯಜ್ಞದ ಕುರಿಯಾದಾತನ ವಿವಾದ ಔತಣಕ್ಕೆ ಕರೆಸಿಕೊಂಡವರು ಧನ್ಯರು. ಪ್ರಕಟಣೆ 19:9 ಎಂದರು. ಅವರು ಮಹಾದ್ವಾರದ ಸಮೀಪಕ್ಕೆ ಬರುತ್ತಿದ್ದಂತೆ ಕೊಂಬುಗಳು ಊದಲ್ಪಟ್ಟವು. ತಮ್ಮ ನಿಲುವಂಗಿಗಳನ್ನು ತೊಳಕೊಂಡವರು ಧನ್ಯರು, ಅವರಿಗೆ ಜೀವವೃಕ್ಷದ ಹಕ್ಕು ಇರುವುದು. ಪ್ರಕಟಣೆ 22:14. ಇಲ್ಲಿ ಇಬ್ಬರು ಯಾತ್ರಿಕರಿಗೆ ಸುರುಳಿಯನ್ನು ಕೊಟ್ಟರು. ಅದು ಕಲ್ವಾರಿಯ ಮುದ್ರೆಯನ್ನು ಹೊಂದಿತ್ತು. ಅರಸನು ಬಾಗಿಲನ್ನು ತೆರೆಯಿರಿ ಎಂದು ಆಜ್ಞಾಪಿಸಲು ಇಡೀ ಪಟ್ಟಣವೇ ಸಂತೋಷದಿಂದ ಜಯಘೋಷ ಮಾಡಿತು. ಆಗ ನಾನು ಕೇಳಿಸಲ್ಪಟ್ಟಿದ್ದು, ಭಲ ನಂಬಿಗಸ್ತನಾದ ಒಳ್ಳೆಯ ಆಳು, ನಿನ್ನ ದಣಿಯ ದೊಡ್ಡ ಸೌಭಾಗ್ಯದಲ್ಲಿ ಸೇರು. ಮತ್ತಾಯ 25:21. ಆಗ ಕ್ರೈಸ್ತನು ಮತ್ತು ನಂಬಿಗಸ್ತನು ಸಿಂಹಾಸನ ಆಸೀನನಾಗಿಯೂ ಯಜ್ಞದ ಕುರಿಯಾದಾತನಿಗೂ ಸ್ತೋತ್ರ, ಮಾನ, ಪ್ರಭಾವ, ಅಧಿಪತ್ಯಗಳು ಯುಗಯುಗಾಂತರಗಳಲ್ಲಿಯೂ ಇರಲಿ ಎಂದು ಹೇಳುವುದನ್ನು ಕೇಳಿದನು. ಪ್ರಕಟಣೆ 5:13. ಬಾ, ಅರಸನ ಔತಣದಲ್ಲಿ ಭಾಗಿಯಾಗು. ನಂತರ ಬಾಗಿಲುಗಳು ಮುಚ್ಚಲ್ಪಟ್ಟವು. ನಾನು ಕೂಡ ಅವರ ಜೊತೆಯಲ್ಲಿ ಇರುವುದಕ್ಕೆ ಇಷ್ಟಪಟ್ಟೆನು. ಹಿಂತಿರುಗಿ ನೋಡಿದಾಗ ಅಜ್ಞಾನಿಯು ನದಿಯಲ್ಲಿ ಸ್ವಲ್ಪ ದೂರ ನಡೆದುಕೊಂಡು ಬಂದನು. ತಪ್ಪಾದ ನಿರೀಕ್ಷೆಯು ಅವನನ್ನು ದೋಣಿಯಲ್ಲಿ ಕುಳ್ಳಿರಿಸಿ ದಡವನ್ನು ತಲುಪಿಸಿದನು ಹಾಗೂ ಕಷ್ಟಪಟ್ಟು ಬೆಟ್ಟವನ್ನು ಹತ್ತಿದನು. ಆದರೆ ಅವನು ಬಾಗಿಲನ್ನು ತಟ್ಟಿದಾಗ ಯಾವ ಪ್ರತ್ಯುತ್ತರವೂ ಇಲ್ಲ. ಆಮಂತ್ರಿಸುವವರಾಗಲಿ ಹಾಡುಗಾರರಾಗಲಿ ಕಾಣಲಿಲ್ಲ. ಅರಸನು ಇಬ್ಬರು ಹೊಳಪಿನ ಉಡುಪಿನವರಿಗೆ ಅವನ ಕೈಕಾಲುಗಳನ್ನು ಕಟ್ಟಿಹಾಕಿ ಪಕ್ಕದಲ್ಲಿರುವ ಕಣಿವೆ ಬಾಗಿಲಿನಿಂದ ಕೆಳಗೆ ನೂಕುವಂತೆ ಆಜ್ಞೆ ಮಾಡಿದನು. ಕ್ರೈಸ್ತನು ತನ್ನ ಪ್ರಯಾಣದ ಒಂದು ಹಂತದಲ್ಲಿ ಅದನ್ನು ನೋಡಿದ್ದನು. ಅದನ್ನು ನೋಡುತ್ತಿದ್ದಂತೆಯೇ ನನ್ನಲ್ಲಿ ನಡುಕು ಉಂಟಾಯಿತು. ನಾನು ಎಚ್ಚರಗೊಂಡೆನು, ಅದು ಕನಸಾಗಿತ್ತು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ.
ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.